Good morning, Matomme. Namaskara, Matomme. Glad to have you guys. I know Saturday ದಿವಸ ನಿಮ್ಮನ್ನೆಲ್ಲ ಕರೆದಿಲ್ಲಿ ಕುಕ್ ಹಾಕಿರೋದಕ್ಕೆ ನಮ್ಮ apologies, but hope to make this your hope to make it worth your time. ಇನ್ನೊಂದು 2 ನಿಮಿಷ ವೇಟ್ ಮಾಡಿ then we'll get this thing started. RJ Rajesh is expected around 11:30, so 11:15 ನಾನು ಸ್ವಲ್ಪ ಮಾತಾಡ್ತೀನಿ. ಅದಾದ್ಮೇಲಿಂದ we'll have the maestro talk about his experience. ಓಕೆ, 11:05 ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನ ಮೇಂಟೈನ್ ಮಾಡಿದ್ವಿ. 11 ಅಂತಂದ್ರೆ 11:05ಕ್ಕೆ ಇದನ್ನ ಶುರು ಮಾಡುವಂತ ಪ್ರಯತ್ನ ಮಾಡ್ಬಿಡೋಣ. ಇದಕ್ಕಿರ ಲೇಟ್ ಆಗಿ ಬಂದವರು ಲೆಟ್ ದೆಮ್ ಕ್ಯಾಚ್ ಅಪ್, ಆರ್ ಅಟ್ ಲೀಸ್ಟ್ ಲೆಟ್ ದೆಮ್ ಟೇಕ್ ಅ ಲುಕ್ ಅಟ್ ಇಟ್ ಅಟ್ ದೇರ್ ಕನ್ವೀನಿಯನ್ಸ್. ಸೊ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ಫಸ್ಟ್ ಆಫ್ ಮೆನಿ ವೆಬಿನಾರ್ಸ್. ಇದು ತುಂಬಾ ಪಾಪ್ಯುಲರ್ ಆಗಿ ರಿಕ್ವೆಸ್ಟ್ ಬರ್ತಾ ಇರುವಂತದ್ದು. ನಮ್ಮ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಬರುವಂತ ಮೋಸ್ಟ್ ಕಾಮನ್ ಕಾಮೆಂಟ್ ಏನು ಅಂತಂದ್ರೆ, ಈ ಪಾಡ್ಕಾಸ್ಟ್ ಹೇಗ್ ಮಾಡೋದು ಸರ್, ಸ್ವಲ್ಪ ತಿಳಿಸ್ಕೊಡಿ, ನಮಗೂ ಮಾಡ್ಲಿಕ್ಕೆ ಆಸೆ ಇದೆ, ಇದ್ರ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಹೆಂಗೆ ಅಂತೆಲ್ಲ ಬರುವಂತ ಪ್ರಶ್ನೆಗಳಿಗೆ ಈ ವೆಬಿನಾರ್ ಇಸ್ ಅ ಸ್ಟಾರ್ಟ್ ಆಫ್ ಮೆನಿ ಆನ್ಸರ್ಸ್. ಆಸ್ ಐ ಕಂಟಿನ್ಯೂ ಸೇಯಿಂಗ್, ಒಂದ್ ಆನ್ಸರ್ ಅಂತ ಇರೋದಿಲ್ಲ, ಮಲ್ಟಿಪಲ್ ಆನ್ಸರ್ಸ್ ಅಂತ ಇರುತ್ತೆ. ಸೊ ಒನ್ ಆಫ್ ದ ಮೆನಿ ಆನ್ಸರ್ಸ್ ಇವತ್ತಿನ ನಾವು ಡಿಕೋಡ್ ಮಾಡೋಣ ಕೊಡು. ದ ಪಾಡ್ಕಾಸ್ಟ್ ಇಸ್ ಇಂಟ್ರೆಸ್ಟಿಂಗ್ಲಿ ಟೈಟಲ್ಡ್ ಪಾಡ್ಕಾಸ್ಟ್ ಹೆಂಗ್ ಮಾಡೋದು. ಸೊ ಫಂಡಮೆಂಟಲ್ ಕ್ವೆಶನ್, ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಇವತ್ತು. ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಏನು, ಎತ್ತ, ಹೇಗ್ ಮಾಡೋದು. 4 ಭಾಗಗಳು ಒಂದು ಪಾಡ್ಕಾಸ್ಟ್ ಅಲ್ಲಿ. ಪ್ರೀ ಪ್ರೊಡಕ್ಷನ್ ಅಂದ್ರೆ ಏನು, ಪ್ರೊಡಕ್ಷನ್ ಅಂದ್ರೆ ಏನು, ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಏನು, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಅದಾದ್ಮೇಲೆ ಪ್ರಮೋಷನ್ ಅಂದ್ರೆ ಏನು. ಇದೊಂದು 5 ಭಾಗಗಳು. 4 ಇಂಪಾರ್ಟೆಂಟ್ ಭಾಗ. ಡಿಸ್ಟ್ರಿಬ್ಯೂಷನ್ ಅಲ್ಲಿ ಒಂದು ಭಾಗ ಆಗಿರುವಂಥದ್ದು ಪ್ರಮೋಷನ್ಸ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಫೀಲ್ ಫ್ರೀ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ವಿ ವಿಲ್ ಲೆಟ್ ಯು ಇನ್, ಯು ಕ್ಯಾನ್ ಟಾಕ್, ನೀವು ಮಾತಾಡಬಹುದು ಅಂಡ್ ನಿಮ್ಮ ಕ್ವೆಶನ್ ನೀವು ಕೇಳಬಹುದು. ಕ್ಯಾನ್ ಐ ಗೆಟ್ ಅ ಥಮ್ಸ್ ಅಪ್? ಎವ್ರಿಬಡಿ, ಕ್ಯಾನ್ ಐ ಗೆಟ್ ಅ ಥಮ್ಸ್ ಅಪ್? ರಿಯಾಕ್ಟ್ ಮಾಡಿ, ರಿಯಾಕ್ಷನ್ ಇರುತ್ತೆ ನಿಮ್ಗೆ. ಕ್ಯಾನ್ ಐ ಗೆಟ್ ಅ ಥಮ್ಸ್ ಅಪ್? ಗ್ರೇಟ್. ಶಿಲ್ಪಾ, ಮ್ಯಾವ್ರಿಕ್ ಮಾಂಗ್, ಅಮೃತ, Zishank, Pratap, can I get a thumbs up from everybody? Cool. So we will make it as intuitive as possible. ಈ ವೆಬಿನಾರ್ ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ಸೊ ಆಸ್ ಐ ಕಂಟಿನ್ಯೂ ಸೇಯಿಂಗ್, ದ ಫಂಡಮೆಂಟಲ್ ಇವತ್ತು ನಾವು ಕೇಳುವಂತ ಪ್ರಶ್ನೆ ಹೀಗೂ ಉಂಟೆ ಅಲ್ಲ, ಪಾಡ್ಕಾಸ್ಟ್ ಹೆಂಗ್ ಮಾಡೋದು ಅಂತ. ಸೊ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಟು ಮೀ. ನಾನು ಅಭಿರಾಮ್ ಚಂದ್ರಮೋಹನ್. ಬಿಸ್ನೆಸ್ ಅಂತ ಹೇಳಿ ನಂದೇ ಒಂದು ಯೂಟ್ಯೂಬ್ ಚಾನೆಲ್ ನ ಇಟ್ಕೊಂಡಿದ್ದೀನಿ. OB ಸ್ಟುಡಿಯೋಸ್ ಅಂತ ಹೇಳಿ ನಮ್ದೇ ಆದಂತ ಸ್ಟುಡಿಯೋ ಇದೆ. OB ನೆಕ್ಸ್ಟ್ ಅಂತ ಹೇಳಿ ಇದೆ, ನಾನು ಬ್ರ್ಯಾಂಡಿಂಗ್ ಇವತ್ತೇನು ಹಾಕೊಂಡಿದ್ದೀನಿ. ಇದನ್ನ ನಾವು ನಡೆಸ್ತಾ ಇದ್ದೀವಿ. ಇದ್ರ ಮುಖಾಂತರ ಅಪ್ಸ್ಕಿಲ್ಲಿಂಗ್ ಮಾಡುವಂತ ಒಂದು ಪ್ರಯತ್ನ, ದಟ್ ಇಸ್ ಇನ್ ಟೆಕ್, ಇನ್ ಡಿಜಿಟಲ್ ಮಾರ್ಕೆಟಿಂಗ್, ಇನ್ ಪಾಡ್ಕಾಸ್ಟಿಂಗ್, ಇನ್ ಕಂಟೆಂಟ್ ಕ್ರಿಯೇಷನ್. ಇದೆಲ್ಲದಕ್ಕೂ ನಿಮ್ಮ ಸ್ಕಿಲ್ ಅನ್ನ ಇನ್ನು ಜಾಸ್ತಿ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನನ್ನ ಚಾನೆಲ್ ಬಿಸ್ನೆಸ್ ಅಂತ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ನಾನು ಪಾಡ್ಕಾಸ್ಟ್ ನಡೆಸ್ಕೊಡ್ತೀನಿ. ಅಕಸ್ಮಾತ್ ನಿಮ್ಮಲ್ಲಿ ಯಾರು ಸಬ್ಸ್ಕ್ರೈಬರ್ ಚಂದಾದಾರರಾಗಿಲ್ಲ ಅಂತಂದ್ರೆ, ಐ ರಿಕ್ವೆಸ್ಟ್ ಯು ಆಲ್ ಟು ಬಿಕಮ್ ಮೈ ಚಂದಾದಾರರು, ಮೈ ಸಬ್ಸ್ಕ್ರೈಬರ್. ಎನಿ ಆಪರ್ಚುನಿಟಿ ಟು ಮಾರ್ಕೆಟ್ ಮೈ ಸೆಲ್ಫ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ. ಕರೆಕ್ಟ್. ಸೊ ಇದೊಂದು ಕಿರು ಪರಿಚಯ. ಪಾಡ್ಕಾಸ್ಟ್ ಅಂದ್ರೆ ಮೈಕ್ ಮುಂದೆ ಮಾತಾಡೋದಲ್ಲ ಗುರು. ಮೈಕ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಪಾಡ್ಕಾಸ್ಟ್ ಮಾಡ್ಬಿಟ್ಟೆ, ಕಂಟೆಂಟ್ ಮಾಡ್ಬಿಟ್ಟೆ, ದಟ್ ಇಸ್ ನಾಟ್ ಪಾಡ್ಕಾಸ್ಟ್. ಒಂದು ಎಲ್ಲರಿಗೂ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ಒಂದು ಪಾಡ್ಕಾಸ್ಟ್ಗೂ ಇಂಟರ್ವ್ಯೂ ಇರುವಂತ ಇದೇನು, ಒಂದು ಡಿಫರೆನ್ಸ್ ಏನು? ದ ಡಿಫರೆನ್ಸ್ ಇಸ್ ವೆರಿ ಆಬ್ವಿಯಸ್. ಡಿಫರೆನ್ಸ್ ಇಸ್ ವೆರಿ ವೆರಿ ಆಬ್ವಿಯಸ್. ಪಾಡ್ಕಾಸ್ಟ್ ಇನ್ಫಾರ್ಮಲ್ ಇಂಟರ್ವ್ಯೂಸ್. ಇಂಟರ್ವ್ಯೂ ಅಂದ್ರೆ ಫಾರ್ಮ್ಯಾಟ್ ಇರುತ್ತೆ, ಪಾಡ್ಕಾಸ್ಟ್ ಅಂದ್ರೆ ಒಂದು ಫಾರ್ಮಾಲಿಟಿ ಇರೋದಿಲ್ಲ. ಇಟ್ಸ್ ಅನ್ ಇನ್ಫಾರ್ಮಲ್ ಸೆಟಪ್. ಸೊ ಇದು 5-6 ವರ್ಗಗಳಲ್ಲಿ ನೀವು ಇದನ್ನ ಯೋಚನೆ ಮಾಡ್ಬೋದು. ಮೊದಲನೇದೇನು ಅಂತಂದ್ರೆ ಐಡಿಯಾ. ಅಂದ್ರೆ ಒಂದು ಪಾಡ್ಕಾಸ್ಟ್ಗೆ ಒಂದು ಐಡಿಯಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಪಾಡ್ಕಾಸ್ಟ್ಗೆ ಒಂದು ಐಡಿಯಾ ಅನ್ನೋದು ಇಂಪಾರ್ಟೆಂಟು. ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟು. ಪ್ಲಾನಿಂಗ್ ಮಾಡಾದ್ಮೇಲೆ ಅದನ್ನ ಹೇಗೆ ರೆಕಾರ್ಡ್ ಮಾಡೋದು ಅನ್ನೋದು ಇಂಪಾರ್ಟೆಂಟು. ರೆಕಾರ್ಡ್ ಮಾಡಿದ್ದನ್ನ ಹೇಗೆ ಎಡಿಟ್ ಮಾಡೋದು ಅನ್ನೋದು ಇಂಪಾರ್ಟೆಂಟು.
ಅದನ್ನೇ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹೇಗೆ ಪ್ರಮೋಟ್ ಮಾಡಬೇಕು ಅನ್ನೋಂಥ ಒಂದು 6 ವರ್ಗಗಳನ್ನ ನಾವಿವತ್ತು ಕಲಿಯೋದಕ್ಕೆ ಹೋಗೋಣ. ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ, ಅಂದ್ರೆ ನಿಮ್ಮ ಪಾಡ್ಕಾಸ್ಟ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಏನಾಗುತ್ತೆ? ಮೊದಲನೇದು ಪರ್ಸನಲ್ ಬ್ರ್ಯಾಂಡಿಂಗ್. ನೀವಿವತ್ತು ಯಾರು ಅಂತ ನನಗೆ ಗೊತ್ತಿರ್ಬೋದು, ಗೊತ್ತಿಲ್ದಿರ್ಬೋದು, ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ದಿರ್ಬೋದು. ಬಟ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಂಗೆ ಅದೊಂಥರ ನಿಮ್ಮ ಬಗ್ಗೆ ಮಾತಾಡುವಂತ ಒಂದು ಪರ್ಸನಲ್ ಬ್ರ್ಯಾಂಡ್ ಇಂಜಿನ್ ಆಗುತ್ತೆ. ಯಾರಪ್ಪ ನೀನು ಅಂತ ಯಾರು ಕೇಳಿದ್ರೆ, ನಾನೊಬ್ಬ ಪಾಡ್ಕಾಸ್ಟ್ ಹೋಸ್ಟ್ ಸರ್, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಈಸಿ ಇಂಟ್ರೊಡಕ್ಷನ್. ಸೊ ಯಾರೇ ಆಗ್ಲಿ ನಿಮ್ಮ ಕಂಟೆಂಟ್, ನಿಮ್ಮಷ್ಟೇ ಬುದ್ಧಿವಂತ ಕಂಟೆಂಟ್ ನೀವು ಮಾಡಿದಾಗ ಇಟ್ಸ್ ಅ ಗ್ರೇಟ್ ಪರ್ಸನಲ್ ಇಂಜಿನ್. ಒಳ್ಳೆ ಬಿಸ್ನೆಸ್ ಡೆವಲಪ್ಮೆಂಟ್ ಟೂಲ್ ಸರ್ ಇದು. ನಾನು ಬಿಸ್ನೆಸ್ ಚಾನಲ್ ಶುರು ಮಾಡಾದ್ಮೇಲೆ ಹತ್ತತ್ರ ಒಂದು 13 ಜನ ಕಸ್ಟಮರ್ಸ್, ದೇ ಹ್ಯಾವ್ ಐಡೆಂಟಿಫೈಡ್ ಮೀ. 13 ಜನ ಕಸ್ಟಮರ್ಸ್. ಯಾಕೆ ಹತ್ತತ್ರ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 12 ಕ್ಲೋಸ್ ಆಗಿದೆ, 13ನೇವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. 12 ಬಿಸ್ನೆಸ್ ಆಪರ್ಚುನಿಟೀಸ್ ನನಗೆ ಒದಗಿ ಬಂದಿದೆ. ಸೊ ಇಟ್ಸ್ ಅ ಗ್ರೇಟ್ ಬಿಸ್ನೆಸ್ ಡೆವಲಪ್ಮೆಂಟ್ ಟೂಲ್. ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಇರೋರ್ಗೆ ಏನಾಗುತ್ತೆ, ಯಾರೋ ಒಬ್ರು ನಿಮ್ಗೆ ಹೇಳ್ತಾರೆ, ಸರ್ ನೋಡಿ ಇವ್ರ ಹತ್ರ ಒಂದು ರಿಕ್ವೈರ್ಮೆಂಟ್ ಇದೆ, ಮೇಡಮ್ ನೋಡಿ ಇವ್ರ ಹತ್ರ ಒಂದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದಾಗ ನಿಮ್ಮ ಬಗ್ಗೆ ಅವ್ರಿಗೆ ಬರುವಂತ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಯಾವಾಗ ನಿಮ್ಮದೇ ಆದಂತ ಒಂದು ಯೂಟ್ಯೂಬ್ ಚಾನಲ್, ನಿಮ್ಮದೇ ಆದಂತ ಪಾಡ್ಕಾಸ್ಟ್ ಚಾನಲ್ ನೀವು ಇಟ್ಕೊಂಡಿರ್ತೀರಾ, ಇಟ್ ಸರ್ವ್ಸ್ ಆಸ್ ಅ ಗ್ರೇಟ್ ಇಂಟ್ರೊಡಕ್ಷನ್ ಟು ಯು. ನಿಮ್ಮ ಬಗ್ಗೆ ಒಂದು ತಿಳುವಳಿಕೆ ಅವರಿಗೆ ಮೂಡಿಸಿದಾಗ ಇಟ್ ಇಸ್ ಅ ಗ್ರೇಟ್ ವೇ ಟು ಮೇಕ್ ಅ ಬಿಸ್ನೆಸ್ ಹ್ಯಾಪನ್. ಸೊ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಸಹ ಖಂಡಿತವಾಗ್ಲೂ ನೀವು ಮಾಡುವಂತ ಪಾಡ್ಕಾಸ್ಟ್ ಏನಾಗುತ್ತೆ, ಹಲವಾರು ಜನ, ಇವಾಗ ನಾವೇನ್ ಸೇರಿದೀವಿ, ಇಟ್ ಇಸ್ ಅ ನೆಟ್ವರ್ಕಿಂಗ್ ಇವೆಂಟ್. ಹತ್ತತ್ರ 30 ಜನ ಇದೀವಿ ಇಲ್ಲಿ, ಇನ್ನೂ ಜನ ಬರೋರಿದ್ದಾರೆ. ಸೊ ಇದೇನಾಗುತ್ತೆ, ಇವತ್ತು ನನಗೆ ಇದಕ್ಕಿಂತ ಮುಂಚೆ ಶಿಲ್ಪ ಅವ್ರಿಗೆ ಗೊತ್ತಿರಲಿಲ್ಲ, ಅಮೃತ ಅವ್ರಿಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ಅವ್ರಿಗೆ ಒಂದು ನೆಟ್ವರ್ಕ್ ಆಯ್ತು. ಸೊ ಇಟ್ಸ್ ಅ ಗ್ರೇಟ್ ನೆಟ್ವರ್ಕಿಂಗ್ ಇದು. ಮತ್ತೆ ಕಂಟೆಂಟ್ ಮೆಷಿನ್ಸ್. ಒಂದ್ಸಲಿ ಕಂಟೆಂಟ್ ನೀವು ಇಂಟರ್ನೆಟ್ ಅಲ್ಲಿ ಹಾಕಾದ್ಮೇಲೆ ಅದು ತಿರುಗಿಸಿ ಮುರುಗಿಸಿ ಬರ್ತಾನೆ ಇರುತ್ತೆ. ನೀವು ಯಾರು ಅಕಸ್ಮಾತ್ ಇಲ್ಲಿವರೆಗೂ ಕಂಟೆಂಟ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಏನಾದ್ರು ಮಾಡಿದ್ರೆ, ನೀವು ನೋಡಿರ್ತೀರ, ಒಂದು ರೀಲ್ ಏನಾದ್ರು 1 ಲಕ್ಷ ದಾಟಿತು ಅಂತಂದ್ರೆ ಜನ ಅದನ್ನು ನೋಡ್ತಾನೆ ಇರ್ತಾರೆ. ವರ್ಷಾನ್ಗಟ್ಲೆ ನಿಮಗೆ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ, ವರ್ಷಾನ್ಗಟ್ಲೆ ಲೈಕ್ಸ್ ಬರ್ತಾನೆ ಇರುತ್ತೆ. ನಮ್ಮ ಬಿಸ್ನೆಸ್ ಚಾನೆಲ್ ನಲ್ಲಿ 2 ಮ್ಯಾಸಿವ್ ಆಗಿ ವೈರಲ್ ಹೋಗುವಂತ ರೀಲ್ಸ್ ಇದೆ. ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ನೀವು ನೋಡಿದ್ರೆ ಟಾಪ್ 2 ಪಿಂಡ್ ರೀಲ್ಸ್ ಇಟ್ಟಿದ್ದೀನಿ ನಾನು ಅಲ್ಲಿ, ನೀವು ನೋಡಿ. ಒಂದು ಮಿಲನ ನಾಗರಾಜ್ ಅವ್ರ ಬಗ್ಗೆ, ಎರಡನೇದು ತುಪ್ಪ ಹೇಗ್ ಮಾಡುವಂತ ಒಂದು ಪ್ರಾಸೆಸ್ ಬಗ್ಗೆ ಮನೋಹರ್ ಅಯ್ಯರ್ ಅವ್ರು ಮಾತಾಡಿದ್ದಾರೆ. ಒಂದು 1.3 ಮಿಲಿಯನ್ ಹೋಗಿದೆ, ಇನ್ನೊಂದು 2 ಮಿಲಿಯನ್ ಹೋಗಿದೆ. ಇದು ಹೋಗಿ 6 ತಿಂಗಳಾಗ್ತಾ ಇದೆ. ಬಟ್ ಇವತ್ತಿಗೂ ಸಹ ನನಗೆ ವ್ಯೂವರ್ಶಿಪ್ ಬರ್ತಾನೆ ಇದೆ, ಕಾಮೆಂಟ್ಸ್ ಬರ್ತಾನೆ ಇದೆ, ಲೈಕ್ಸ್ ಬರ್ತಾನೆ ಇದೆ. ಸೊ ಇಟ್ಸ್ ಅ ಗ್ರೇಟ್ ಕಂಟೆಂಟ್ ಮೆಷಿನ್. ಇದು ನಮ್ಮ ವಾಸ್ತವ. ಅಂದ್ರೆ ಇದನ್ನ ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಕೊಳ್ಳೋಣ. ಒಂದೇನು, ಪಾಡ್ಕಾಸ್ಟ್ ಹೆಂಗಾಗತ್ತೆ, ಐಡಿಯಾ ಇರಬೇಕು, ಐಡಿಯಾ ಕರೆಕ್ಟ್ ಆಗಿ ಪ್ಲಾನಿಂಗ್ ಇರಬೇಕು, ಪ್ಲಾನಿಂಗ್ ಕರೆಕ್ಟ್ ಆಗಿ ರೆಕಾರ್ಡಿಂಗ್ ಇರಬೇಕು, ರೆಕಾರ್ಡಿಂಗ್ ಕರೆಕ್ಟ್ ಆಗಿ ಎಡಿಟಿಂಗ್ ಇರಬೇಕು, ಎಡಿಟಿಂಗ್ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಷನ್ ಇರಬೇಕು, ಅದರ ಪ್ರಕಾರನೇ ಪ್ರಮೋಷನ್ ಇರಬೇಕು. ಇದು ಮಾಡೋದ್ರಿಂದ ನಿಮಗೇನ್ ಸಿಗತ್ತೆ ಅನ್ನುವಂತ ಫಂಡಮೆಂಟಲ್ ಕ್ವೆಶನ್ ನಿಮಗಿದ್ದರೆ, ಮೊದಲನೇದೇನು, ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್. ಜನ ನಿಮ್ಮನ್ನ ಇನ್ಫ್ಲೂಯೆನ್ಸರ್ ಅಂತ ಕನ್ಸಿಡರ್ ಮಾಡೋಕೆ ಶುರು ಮಾಡ್ತಾರೆ, ನಿಮ್ಮ ಜೊತೆ ಒಡನಾಟ ಬೆಳೆಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಇದರಿಂದ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ, ನಿಮ್ಮ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಅಂಡ್ ಇಟ್ಸ್ ಅ ಕಂಟೆಂಟ್ ಮೆಷಿನ್. ಒನ್ಸ್ ಇಟ್ ಇಸ್ ಔಟ್ ದೇರ್, ಇಟ್ ಇಸ್ ಔಟ್ ದೇರ್. ಇಂಡಿಯಾದಲ್ಲಿ ಪಾಡ್ಕಾಸ್ಟಿಂಗ್ ಸೀನ್ ಏನಾಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು, ನನಗೂ ಗೊತ್ತು. ಓಕೆ, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಂತೂ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಗಳಿದ್ದಾರೆ, ತುಂಬಾ ಜನ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ. ಏನು ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಮಲ್ಟಿಲಿಂಗ್ವಲ್ ಪಾಡ್ಕಾಸ್ಟ್ಗಳು ಇನ್ನೂ ಇಲ್ಲ. ರೀಜನಲ್ ಲ್ಯಾಂಗ್ವೇಜ್ ಆಡಿಯನ್ಸ್ಗಳು ಅಂಡರ್ ಸರ್ವ್ಡ್. ಯಾಕೆ ಈ ಆಪರ್ಚುನಿಟಿ, ನಾವ್ ಯಾಕೆ ಪಾಡ್ಕಾಸ್ಟಿಂಗ್ ಡಿಪ್ಲೊಮಾ ಅಂತ ಒಂದು ಕೋರ್ಸೇ ಮಾಡಿಬಿಟ್ಟಿದೀವಿ ಅಂತಂದ್ರೆ, ಜನಗಳಿಗೆ ಪಾಡ್ಕಾಸ್ಟ್ ಏನು ಅನ್ನೋದು ಇವಾಗ ಅರಿವಾಗ್ತಾ ಇದೆ. ಆ ಅರಿವಿನ ಪ್ರಕಾರ ಅವ್ರು ನೋಡಿದಾಗ ರಣವೀರ್ ಅಲಹಾಬಾದಿಯಾ, ರಾಜ್ ಶಮಾನಿ, ಜೋ ರೋಗನು, ಅಲೆಕ್ಸಿಸ್, ಈ ತರ ತುಂಬಾ ಜನ ಏನಾಗುತ್ತೆ, ಈ ತರ ಬೇರೆ ಬೇರೆ ಭಾಷೆಗಳನ್ನ ಐಡೆಂಟಿಫೈ ಮಾಡ್ಕೋತಾ ಇದ್ದಾರೆ. ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಜನ ಇದ್ದಾರೆ. ನಮ್ಮ RJ ರಾಜೇಶ್ ಅವರಾಗಿರ್ಬೋದು, ರ್ಯಾಪಿಡ್ ರಶ್ಮಿ ಅವರಾಗಿರ್ಬೋದು, ಮತ್ತೆ ಆಲ್ ಓಕೆ ಅಂತ ಇನ್ನೊಬ್ರು ಮಾಡ್ತಾ ಇದ್ದಾರೆ, ಮಸ್ತ್ ಹುಡುಗ ಇರ್ಬೋದು. ಈ ತರ ತುಂಬಾ ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ತುಂಬಾ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಕಂಟೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಪಾಡ್ಕಾಸ್ಟ್ ರಿಕ್ವೈರ್ಮೆಂಟ್ ತುಂಬಾ ಇದೆ. ಜನವನ್ನ ಕಂಟೆಂಟ್ ಮಾಡುವಂತ ಸಂಖ್ಯೆ ಕನ್ನಡದಲ್ಲಾಗ್ಲಿ, ತಮಿಳಲ್ಲಾಗ್ಲಿ, ತೆಲುಗುಲಾಗ್ಲಿ, ಮಲಯಾಳಂ ಅಲ್ಲಾಗ್ಲಿ ಬೆಳಿಬೇಕು. ಸೊ ರೀಜನಲ್ ಲ್ಯಾಂಗ್ವೇಜ್ಗೆ ತುಂಬಾ ಸ್ಕೋಪ್ ಇದೆ.
ಫೌಂಡರ್ ಸ್ಟೋರೀಸ್ ಎಲ್ಲಾರ್ಗೂ ಅವ್ರು ಹೇಳುವಂತ ಒಂದು ಕತೆ. ಈಗ ನಾನು 17 ವರ್ಷದಿಂದ ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಈ 17 ವರ್ಷದಲ್ಲಿ ಏನಾಯ್ತಪ್ಪ ನಿನ್ ಜೀವನದಲ್ಲಿ ಅಂತಂದ್ರೆ ಅದೊಂದು ದೊಡ್ಡ ಕತೆ ಗುರು ಅಂತ ಹೇಳೋದಕ್ಕೆ ಶುರು ಮಾಡಿದ್ರೆ 1.5 ಗಂಟೆ ನಾನು ಮಾತಾಡ್ದಿರ ನಿರರ್ಗಳವಾಗಿ ನಾನು ಮಾತಾಡ್ಬೋದು ನನ್ನ ಕತೆ. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ. ಎಲ್ಲಾ ಫೌಂಡರ್ಸ್ಗಳಿಗೂ ಕತೆ ಹೇಳೋ ಹುಚ್ಚಿರುತ್ತೆ. ನಿನ್ನೆ ಸಾಯಿ ಅಡ್ವರ್ಟೈಸರ್ಸ್ ಅಂತ ಹೇಳಿ ಒಂದು ಈ ಬಸ್ ಹೋರ್ಡಿಂಗ್ಸ್, ಬಸ್ ಬ್ರ್ಯಾಂಡಿಂಗ್ ಮಾಡುವಂತ ಒಂದು ಕಂಪನಿಗೆ ನಾನು ಅವ್ರ ಫೌಂಡರ್ನ ಭೇಟಿ ಮಾಡಕ್ ಹೋಗಿದ್ದೆ, ಸಾಯಿ ಶ್ರೀನಿವಾಸ ರೆಡ್ಡಿ ಅಂತ. ಅವರು ಅವ್ರ ತಂದೆ ರವೀಂದ್ರ ರೆಡ್ಡಿ ಅಂತ ಅನ್ಸುತ್ತೆ ಅವ್ರ ಹೆಸರು, ನಾನು ಮರ್ತೆ. ಬಟ್ ಅವ್ರ ಜೊತೆ ನಾನು ಕೂತ್ಕೊಂಡಾಗ 1995 ಇಂದ ಆಟೋ ಮೇಲೆ ಸ್ಟಿಕ್ಕರ್ ಅಂಟಿಸೋದ್ರಿಂದ ಹಿಡಿದು ಇವತ್ತು ಸರಾಸರಿ ಒಂದು 4500 ಬಸ್ ಅವ್ರ ಅಂಡರ್ ಅಲ್ಲಿದೆ. ಕರ್ನಾಟಕ, ತಮಿಳುನಾಡು, ಮತ್ತೆ ವೆಸ್ಟ್ ಬೆಂಗಾಲ್, ಡೆಲ್ಲಿ, ಈ ತರ ಮಲ್ಟಿಪಲ್ ಜಾಗಗಳಿಗೆ ಅವ್ರು ಹಮ್ಮಿಕೊಂಡಿದ್ದಾರೆ. ಅವ್ರ ಹತ್ರ ಕೂತು ನಾನು ಮಾತಾಡಿದಾಗ ನನಗೆ ಅನ್ಸಿದ್ದೇನು ಅಂತಂದ್ರೆ ಒಂದು 40 ವರ್ಷದ ಒಂದು ಸಾರಾಂಶ ಹೇಳಿದ್ರು ಒಂದು 15 ನಿಮಿಷದಲ್ಲಿ. ಎಲ್ಲಾ ಫೌಂಡರ್ಸ್ಗಳಿಗೂ ಅವರ ಕತೆ ಹೇಳುವಂತ ಒಂದು ಆಸೆ ಇರುತ್ತೆ. ಇನ್ನೊಬ್ಬರನ್ನ ನನ್ನ ಕಷ್ಟ ಹೇಳ್ಕೊಡೋ ಅಂತ, ನಾನು ಇಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಗುರು ಅಂತ. ಎಲ್ಲಾರ್ಗೂ ಟಾಟಾ ಬಿರ್ಲಾ ಆಗುವಂತ ಆಪರ್ಚುನಿಟಿ ಲೈಫಲ್ಲಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಕೋಟಿ ವ್ಯವಹಾರ ನಡೆಸ್ತಾ ಇರೋದು ಸಕ್ಸಸ್ ಅಲ್ವಾ? ಅಂದ್ರೆ ಇವತ್ತು ನಾನು 1000ದಲ್ಲಿ ಡೀಲ್ ಮಾಡ್ತಿರಬಹುದು, ನಾಳೆ ನಾನು ಲಕ್ಷದಲ್ಲಿ ಡೀಲ್ ಮಾಡ್ತಿರ್ಬೋದು, ನಾಡಿದ್ದು ನಾನು ಕೋಟಿಗಳಲ್ಲಿ ಡೀಲ್ ಮಾಡ್ತಿರ್ಬೋದು. ಈ ಗ್ರೋತ್ ಏನಿದೆ, ಈ ಗ್ರೋತ್ ಇದೆಯಲ್ಲ, ಇಟ್ ಇಸ್ ದ ಸ್ಟೋರಿ ಆಫ್ ಅವರ್ ಕಂಟ್ರಿ. ಸೊ ಇಂಡಿಯಾಗೆ ಬೇಕಾಗಿರುವಂಥದ್ದು ಇಟ್ಸ್ ಎ ಗ್ರೇಟ್ ಎಜುಕೇಶನ್. ಇನ್ನೊಬ್ಬರಿಗೆ ದಾರಿದೀಪ ಆಗುವಂತಹ ಒಂದು ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಎಜುಕೇಟ್ ನೋಡ್ಬೋದು ನಾವು. ಹ್ಯೂಜ್ ಡಿಮ್ಯಾಂಡ್. ನಿಮಗೆ ಪಾಡ್ಕಾಸ್ಟಿಂಗ್ ಸ್ಪೇಸ್ ಅಲ್ಲಿ 4 ಭಾಗಗಳು, ದಟ್ ಇಸ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಹಾಗೂ ಡಿಸ್ಟ್ರಿಬ್ಯೂಷನ್. ಅದರ ಜೊತೆಗೆ ಅಕಸ್ಮಾತ್ ಪ್ರಮೋಷನ್ ಏನಾದ್ರು ಬಂದುಬಿಟ್ರೆ ಬೆಂಗಳೂರಲ್ಲಿ ಸರಿಸುಮಾರು ಒಂದು 200ರಿಂದ 300 ಸ್ಟುಡಿಯೋಸ್ಗಳು ಹುಟ್ಕೊಂಡಿದೆ. ಅಲ್ಲಿ ನಿಮಗೆ ಕೆರಿಯರ್ ಒಂದು ಆಪರ್ಚುನಿಟಿ, ಜಾಬ್ ಆಪರ್ಚುನಿಟಿ ಸಿಗುವಂಥದ್ದು ಖಂಡಿತವಾಗ್ಲೂ ಇದೆ. ಕಾನ್ವರ್ಸೇಷನ್ಸ್ ಕ್ಯಾನ್ ಬಿ ವೆರಿ ಸ್ಪಿರಿಚುವಲ್. ಅಂದ್ರೆ ಅಂತರಂಗದ ಮಾತುಗಳನ್ನ ಆಡಿದಾಗ ಇಟ್ ಕ್ಯಾನ್ ಬಿ ವೆರಿ ವೆರಿ ಸ್ಪಿರಿಚುವಲ್. ನೀವು ತುಂಬಾ ಅದನ್ನ ಮನಸ್ಸಿಗೆ ತಗೋಬಹುದು. ಆಸ್ ಅ ಪರ್ಸನ್ ಯು ಕ್ಯಾನ್ ಗ್ರೋ. ಸೊ ಇಟ್ ಕ್ಯಾನ್ ಬಿ ಡೆಫಿನೆಟ್ಲಿ ಕನ್ಸಿಡರ್ಡ್ ತುಂಬಾ ನೀಶ್ ಆಗಿರೋ ಕಮ್ಯುನಿಟಿ. ಓಕೆ, ಒಂದು ಸಲ ಪಾಡ್ಕಾಸ್ಟ್ ಇಷ್ಟಪಡೋರು ನಿಮ್ಮ ಫಾಲೋವರ್ಸ್ ಆಗೋದ್ರು, ಸಬ್ಸ್ಕ್ರೈಬರ್ಸ್ ಆಗೋದ್ರು ಮತ್ತೆ ದೇ ವಿಲ್ ಲವ್ ಯು. ಅದೊಂಥರ ತುಂಬಾ ಲಾಯಲಿಟಿ ಇರುತ್ತೆ. ಬಿಕಾಸ್ ಅವ್ರಿಗೆ ನೀವು ದಾರಿದೀಪ ಆಗ್ತಾ ಇದ್ದೀರಾ ಅನ್ನೋ ನಿಮಗೆ ಒಬ್ಬ ಟೀಚರ್ ಮೇಲೆ ಏನು ಗೌರವ ಇರುತ್ತೆ, ಅದೇ ಗೌರವನ ನಿಮ್ಮ ಮೇಲೆ ಅವರು ತೋರಿಸ್ತಾರೆ. ಲಾಂಗ್ ಫಾರ್ಮ್ ಆಫ್ ಟೆಸ್ಟ್, ತುಂಬಾ ವರ್ಷಾನ್ಗಟ್ಲೆ ಈ ಕ್ರೆಡಿಬಿಲಿಟಿ ಬಿಲ್ಡ್ ಆಗುತ್ತೆ. ಇದು ಯಾಕೆ ಪಾಡ್ಕಾಸ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು 6 ಇಂಪಾರ್ಟೆಂಟ್ ಆಗಿರುವಂತ ಫ್ಯಾಕ್ಟರ್ಸ್ಗಳನ್ನ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ತುಂಬಾ ಹ್ಯೂಜ್ ಪೊಟೆನ್ಷಿಯಲ್ ಇದೆ, ನಿಮಗೂ ಗೊತ್ತಿದೆ. ಅದಕ್ಕೆ ನೀವು ಇವತ್ತು ಸ್ಯಾಟರ್ಡೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಹೂ ಕ್ಯಾನ್ ಸ್ಟಾರ್ಟ್ ಅ ಪಾಡ್ಕಾಸ್ಟ್? ಯಾರು ಶುರು ಮಾಡ್ಬೋದು? ಎನಿಬಡಿ ಕ್ಯಾನ್ ಬಿಕಮ್ ಕಂಟೆಂಟ್ ಕ್ರಿಯೇಟರ್ಸ್. ಬಟ್ ಪಾಡ್ಕಾಸ್ಟರ್ ಆಗೋಕ್ಕೆ ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು. ಸೊ ಇಫ್ ಯು ಆರ್ ಅ ಫೌಂಡರ್, if you are a coach, if you are a trainer, if you are a doctor, if you are a lawyer, if you are a CA, if you are a consultant, if you are a teacher, creator, student, artist, community builder, ಇದೆಲ್ಲ ಬೇರೆ ಬೇರೆ ರೋಲ್ಸ್ ಅಲ್ಲಿರುವಂಥವ್ರಿಗೆ, ಆ ಜಗತ್ತು ಗೊತ್ತಿರೋವಂಥವ್ರಿಗೆ ಕಂಟೆಂಟ್ ಕ್ರಿಯೇಟ್ ಮಾಡುವಂತ ಒಂದು ಆಪ್ಷನ್ ಇರುತ್ತೆ. ಇದೆಲ್ಲದ್ರ ಜೊತೆಗೆ ನಾ ಇನ್ನೊಂದು ಆಡ್ ಮಾಡ್ತೀನಿ. ಇತ್ತೀಚೆಗೆ ನಾನು ಡಿಸ್ಕವರ್ ಮಾಡಿದಂತ ಗಾಯೂಸ್ ಗ್ಲಿಟ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಟೈಮ್ ಆದಾಗ ನೋಡಿ, ಒಬ್ರು ಹೌಸ್ ವೈಫ್ ಗಾಯತ್ರಿ ಅಂತ ಅನ್ನೋರು ಏನಿಲ್ಲ, ಹೇಗೆ ಕಿಟಿ ಪಾರ್ಟಿ ಮಾಡ್ತಾರೆ, ಹೇಗೆ ಇದು ಮಾಡ್ತಾರೆ, ಅದೇ ತರ ಕಂಟೆಂಟ್ ಮಾಡಿ ಹಾಕಿ ಬರೀ ಫೋನಲ್ಲಿ ಮಾಡುವಂತ ಕಂಟೆಂಟ್ ಹೋಗಿ ಮಾತಾಡ್ತಾರೆ. ಹೆಂಗಸರೇ ಲೀಡ್ ಮಾಡ್ತಾ ಇರುವಂತ ಕಂಪನಿಗಳಿಗೆ ಹೋಗಿ, ಅಂಗಡಿಗಳಿಗೆ ಹೋಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. 4,27,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಕೆಗೆ. ಸೊ ಇದೆಲ್ಲದ್ರ ಜೊತೆಗೆ ಈವನ್ ಇಫ್ ಯು ಆರ್ ಅ ಹೌಸ್ ವೈಫ್, ಅ ಹೌಸ್ ಹಸ್ಬೆಂಡ್, ಇಟ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಯು. ಡೆಫಿನೆಟ್ ಆಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಆಲ್ ಯು ನೀಡ್ ಟು ಡೂ ಇಸ್ ಬಿ ಕನ್ಸಿಸ್ಟೆಂಟ್, ಕ್ಲಿಯರ್ ಅಂಡ್ ಯೂಸ್ಫುಲ್. ನೀವು ಫೇಮಸ್ ಆಗ್ತೀರಾ, ಫೇಮಸ್ ಇವತ್ತಾಗಿರ್ಬೇಕು ಅಂತ ರೂಲ್, ಫೇಮಸ್ ಆಗ್ತೀರಾ, ಇವತ್ತೆಲ್ಲ ನಾಳೆ ಆಗ್ತೀರಾ. ಸೊ ಇಟ್ ನೀಡ್ಸ್ ಟು ಬಿ ಕನ್ಸಿಸ್ಟೆಂಟ್, ಕ್ಲಿಯರ್ ಅಂಡ್ ಯೂಸ್ಫುಲ್. ಅಂದ್ರೆ ಇನ್ನೊಬ್ರಿಗೆ ಏನಾದ್ರು ಯೂಸ್ ಆಗುವಂತ ಕಂಟೆಂಟ್ ನೀವು ಮಾಡಿದಾಗ, ಫನ್ ಆಗಿರುವಂತ ಕಂಟೆಂಟ್ ಮಾಡಿದಾಗ, ಕನ್ಸಿಸ್ಟೆಂಟ್ ಆಗಿ ಮಾಡಿದಿರಾ, ಡೆಫಿನೆಟ್ಲಿ ನೀವು ನಿಮ್ಮ ಮುಂದೆ ಹೋಗುವಂತ, ಅಂದ್ರೆ ನಿಮ್ಗೆ ಇದಕ್ಕೆ ಹೋಗುವಂತ ಪ್ರಯತ್ನ ಮಾಡ್ಬೋದು. ನಾ ಇದನ್ನೇ ಹೇಳ್ತಾ ಇದ್ದೆ, ಒಂದು ಫ್ರೇಮ್ ವರ್ಕ್ ಅಂತ ನೋಡಿದಾಗ, ಅಂದ್ರೆ ರೂಪರೇಷೆಗಳು ಅಂತ ಕನ್ನಡದಲ್ಲಿ ವರ್ಡ್ ಇದೆ ಅದಕ್ಕೆ.
ಅದಂತ ನೋಡಿದಾಗ ಇದು 5 ಭಾಗಗಳಲ್ಲಿ ನೀವು ಯೋಚನೆ ಮಾಡಬಹುದು. 5ನೇ ಭಾಗ 4ನೇ ಭಾಗ ಒಂಥರ ಕೋ ರಿಲೇಟೆಡ್ ಇದ್ದಂಗೆ. ಓಕೆ, ಡಿಸ್ಟ್ರಿಬ್ಯೂಷನ್ ಮತ್ತೆ ಪ್ರಮೋಷನ್ ಒಂದೇ ಅಂತ ಅನ್ಕೋಬಹುದು, ಬಟ್ ದೇ ಆರ್ ವೆರಿ ಕೋ ರಿಲೇಟೆಡ್. ಕ್ಲಾರಿಟಿಗೋಸ್ಕರ ಇವತ್ತು ಅದನ್ನ 4-5 ಭಾಗಗಳಿಗೆ ವಿಂಗಡಿಸಲಾಗಿದೆ. ಮೊದಲನೇದು ಪ್ರೀ ಪ್ರೊಡಕ್ಷನ್. ಕೇಳಿರ್ಬೋದು ನೀವು, ಈ ಸಿನಿಮಾ ಯಾರು ಮಾಡ್ತಾರೆ ಅವ್ರದ್ದೇನಾದ್ರು ಇದ್ರ ಟೈಮಲ್ಲಿ ಅಥವಾ ಲಾಂಚ್ ಟೈಮಲ್ಲಿ ಹೇಳ್ಬೋದು, ಸರ್ ನಮ್ ಪ್ರೀ ಪ್ರೊಡಕ್ಷನ್ 1 ವರ್ಷ ಆಯ್ತು 2 ವರ್ಷ ಆಯ್ತು. ಏನ್ ಪ್ರೀ ಪ್ರೊಡಕ್ಷನ್ ಅಂದ್ರೆ ಏನ್ ಕಂಟೆಂಟ್ ಮಾಡಬೇಕು, ಏನು ಶೋ ಮಾಡಬೇಕು, ಯಾವ್ದ್ರ ಬಗ್ಗೆ ಶೋ ಮಾಡಬೇಕು, ಅದಕ್ಕೆ ರಿಸರ್ಚ್ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಪ್ರೀ ಪ್ರೊಡಕ್ಷನ್ ಅಂತ ಬರುತ್ತೆ. ಇವಾಗ ನಾನೊಂದು ಶೋ ಮಾಡಿದ್ದೀನಿ, ಬಿಸ್ನೆಸ್ ಅಂತ. ಆ ಶೋ ಶುರು ಮಾಡಕ್ಕಿಂತ ಮುಂಚೆ ನನಗಿದ್ದಂತಹ ಪ್ರಶ್ನೆಗಳೇನು, ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ, ಯಾರು ನೋಡ್ತಾರೆ, ಯಾವ ತರ ಗೆಸ್ಟ್ ನ ಕರೆಸಬಹುದು, ಯಾವ ತರ ಗೆಸ್ಟ್ ನ ಕರೆಸಿದ್ರೆ ಯಾವ ತರ ಕಂಟೆಂಟ್ ಮಾಡ್ಬೋದು, ಅವ್ರ ಹತ್ರ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಬಂದಂತ ಗೆಸ್ಟ್ ಏನ್ ಕಂಟೆಂಟ್ ಕೊಡ್ಬೇಕು, ನನ್ಗೆ ಯಾವ ತರ ಕಂಟೆಂಟ್ ನ ನನ್ನ ಫ್ರೇಮ್ ವರ್ಕ್ ಅಲ್ಲಿ ಹಾಕಿ ಅವ್ರ ಹತ್ರ ಮಾತಾಡಿಸ್ಬೇಕು. ಇದೆಲ್ಲ ಗೋಸ್ ಇಂಟು ಪ್ರೀ ಪ್ರೊಡಕ್ಷನ್. ನಂದೇ ಸ್ಟುಡಿಯೋ ಇದ್ದಿದ್ರಿಂದ ನಾನು ಸ್ಟುಡಿಯೋ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ನಿಮಗೆ ಆ ಸವಲತ್ತಿಲ್ಲ ಅಂತಂದ್ರೆ ಸ್ಟುಡಿಯೋ ಎಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇರಬೇಕು. ಯಾವ್ದೋ ಒಂದು ರೂಮ್ ಅಲ್ಲಿ ಕಂಟೆಂಟ್ ಮಾಡೋಕ್ ಶುರು ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ರೂಮ್ ಈಸ್ ನಾಟ್ ಕ್ಯೂರೇಟೆಡ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಈಗ ಜನಗಳಿಗೆ ಪಾಡ್ಕಾಸ್ಟ್ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಓ ಹಿಂಗಿರ್ಬೇಕು, ಈ ತರ ಕಂಟೆಂಟ್ ಇರುತ್ತೆ, ಈ ತರ ಲುಕ್ ಅಂಡ್ ಫೀಲ್ ಇರುತ್ತೆ, ಈ ತರ ಆಂಬಿಯಾನ್ಸ್ ಇರುತ್ತೆ ಅನ್ನೋದೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಿಮಗೆ ಪ್ರೀ ಪ್ರೊಡಕ್ಷನ್ ನಲ್ಲಿ ಸ್ಟುಡಿಯೋ ಎಲ್ಲಿ ಅನ್ನೋ ಸವಲತ್ತು ಇಲ್ಲ ಅಂತದ್ದು ಆದ್ರೆ ಖಂಡಿತವಾಗ್ಲೂ ನೀವು ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಎಲ್ಲಿ ಶೂಟ್ ಮಾಡ್ತೀರಾ, ಹೇಗೆ ಶೂಟ್ ಮಾಡ್ತೀರಾ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಯಾವ ಮೈಕ್ ಯೂಸ್ ಮಾಡಿದ್ರೆ ನಿಮ್ಗೆ ನಾಯ್ಸ್ ಕ್ಯಾನ್ಸಲ್ಡ್ ಔಟ್ಪುಟ್ ಬರುತ್ತೆ, ಇದೆಲ್ಲ ನಿಮಗೆ ಬೇಕಾಗಿರುವಂತ ಪ್ರೀ ಪ್ರೊಡಕ್ಷನ್ ಅಲ್ಲಿ ಆಗುವಂತ ಕೆಲಸಗಳು. ಇಲ್ಲಿ ನಾನ್ ಏನ್ ಮಾಡ್ಬೋದು ನಿಮ್ಗೆ ಹೆಲ್ಪ್ ಅನ್ನೋದಾದ್ರೆ, ಇವತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ವೆಬಿನಾರ್ ಅಟೆಂಡೀಸ್ಗೂ ನಮ್ಮ ಸ್ಟುಡಿಯೋ ಯೂಸ್ ಮಾಡಿದ್ದಲ್ಲಿ ನಿಮ್ಗೆ ನಾನು 30% ಡಿಸ್ಕೌಂಟ್ ಕೊಟ್ಬಿಡ್ತೀನಿ. ಇವತ್ತು ಅಟೆಂಡ್ ಮಾಡಿದವ್ರಿಗೆ ಮಾತ್ರ 30% ಡಿಸ್ಕೌಂಟ್ ಈಸ್ ಆನ್ ದ ಹೌಸ್. ಇದು ನನ್ನ ಕಡೆಯಿಂದ ನಾನು ಮಾಡಕ್ಕಾಗುವಂತ ಒಂದು ಚಿಕ್ಕ ಅಳಿಲು ಸೇವೆ. ಓಕೆ, ನೀವು ಯಾವತ್ತೇ ಕಂಟೆಂಟ್ ಮಾಡ್ಲಿ ನಮ್ಮ ಸ್ಟುಡಿಯೋ ಬನ್ನಿ, ನಮ್ಮ ಸ್ಟುಡಿಯೋ ಯೂಸ್ ಮಾಡ್ಕೊಳ್ಳಿ. ನಮ್ಮ ಸ್ಟುಡಿಯೋ ಖರ್ಚುಗಳೇನಿರುತ್ತೆ ಅದೇನೇ ಖರ್ಚಿರಲಿ, 100 ರೂಪಾಯಿ ಇದ್ರೆ ನಿಮಗೆ ನಾನು 70 ರೂಪಾಯಿಗೆ ಕೊಡ್ತೀನಿ. 30% ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಡಿಸ್ಕೌಂಟ್ ನಾನು ನನ್ನ ಕಡೆಯಿಂದ ನಿಮ್ಗೆ ಒಂದು ಅಳಿಲ ಸೇವೆ ತರ ಕೊಡ್ತಾ ಇದ್ದೀನಿ. ಎರಡನೇದೇನು, ಪ್ರೊಡಕ್ಷನ್. ಅಗೇನ್ ಇವಾಗ ನೀವು ಪ್ರೀ ಪ್ಲಾನಿಂಗ್ ಅಲ್ಲಿ ಏನು ಐಡೆಂಟಿಫೈ ಮಾಡಿದಿರಾ, ಸ್ಟುಡಿಯೋ ಏನು, ಕ್ಯಾಮ್ರಾ ಏನು, ಮೈಕ್ಸ್ ಏನು ಅಂತೆಲ್ಲ, ಬ್ಯಾಕ್ ಗ್ರೌಂಡ್ಸ್ ಏನೇನು ಬರುತ್ತೆ, ಯಾವ ತರ ಆಂಬಿಯಾನ್ಸ್ ಕ್ರಿಯೇಟ್ ಮಾಡಬೇಕು, ಇದೆಲ್ಲ ಮಾಡಿದಿರಾ. ಈಗ ಅದೆಲ್ಲ ಪ್ಲಾನಿಂಗ್ ನ ಎಕ್ಸಿಕ್ಯೂಟ್ ಮಾಡುವಂತ ಸಮಯ, ದಟ್ ಇಸ್ ಕಾಲ್ಡ್ ಎಸ್ ಪ್ರೊಡಕ್ಷನ್. ಓಕೆ, ರೆಕಾರ್ಡ್ ಮಾಡುವಂತಹ ಪ್ರಕ್ರಿಯೆ. ಗೆಸ್ಟ್ ಬರ್ತಾರೆ, ನೀವು ಕೂತ್ಕೋತೀರಾ, ನಿಮ್ಮ ಹತ್ರ ಒಂದು ಸೆಟ್ ಆಫ್ ಇದಿರುತ್ತೆ, ಕಂಟೆಂಟ್ ಏನೇನು ಕ್ಯೂರೇಟ್ ಮಾಡಿದೀರಾ ನೀವು, ಫ್ರೇಮ್ ವರ್ಕ್ ಇರುತ್ತೆ. ಆ ಫ್ರೇಮ್ ವರ್ಕ್ ಅನ್ನ ನೀವು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀರಾ ಯಾರಿಗೆ, ನಿಮ್ಮ ಗೆಸ್ಟ್ಗೆ. ಗೆಸ್ಟ್ ಹತ್ರ ಕಂಟೆಂಟ್ ತೆಗೆಸ್ತೀರಾ. ಈ ಪ್ರಾಸೆಸ್ ಏನಿದೆ ಇದು ನಿಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಸೆಸ್. ಓಕೆ, ಈ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ಸ್ವಲ್ಪ ಅಡಚಣೆಗಳು ಬರುವಂತ ಇದಿದೆ. ಅದಕ್ಕೆ ಪ್ರೀ ಪ್ರೊಡಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ನಿಮ್ಗೆ. ಏನೇನಾಗ್ಬೋದು ನಿಮ್ಗೆ, ಸೊ ಎಲ್ಲೋ ಸ್ಟುಡಿಯೋ ಬುಕ್ ಮಾಡ್ತೀರಾ, ಸ್ಟುಡಿಯೋದಲ್ಲಿ ಚೆನ್ನಾಗಿದ್ಯಾ ಇಲ್ವಾ, ಕಂಟೆಂಟ್ ಚೆನ್ನಾಗಿ ಕೊಡ್ತಾರಾ ಇಲ್ವಾ, ಯಾವ ಔಟ್ಪುಟ್ ಬರ್ಬೇಕು ನಿಮ್ಗೆ, ಇದೆಲ್ಲ ಯೋಚನೆ ನೀವು ಪ್ರೀ ಪ್ರೊಡಕ್ಷನ್ ಅಲ್ಲಿ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಪ್ರೊಡಕ್ಷನ್ ಕಷ್ಟ ಆಗತ್ತೆ. ಪ್ಲಾನ್ ಮಾಡಿದ್ರೆ ಪ್ರೊಡಕ್ಷನ್ ಸುಗಮವಾಗತ್ತೆ, ಈಸಿಯಾಗತ್ತೆ. ಸೊ ಪ್ಲಾನಿಂಗ್ ಈಸ್ ದ ಕೀ ಫಾರ್ ಅ ಸಕ್ಸಸ್ಫುಲ್ ಪ್ರೊಡಕ್ಷನ್. ಸೊ ಪ್ರೀ ಪ್ರೊಡಕ್ಷನ್ ನ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀರಾ, ನಿಮ್ಮ ಪ್ರೊಡಕ್ಷನ್ ಅಷ್ಟೇ ಸ್ಟ್ರಾಂಗ್ ಆಗಿ ಡೆಲಿವರ್ ಆಗತ್ತೆ. ಚೆನ್ನಾಗಿರೋ ಪ್ರೊಡಕ್ಷನ್ ಮಾಡಿದ್ರೆ ನಿಮ್ಮ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಸಿಂಪಲ್ ಆಗಿ ಆಗುತ್ತೆ. ಯಾಕೆ, ಪ್ರೊಡಕ್ಷನ್ ಟೈಮ್ ಅಲ್ಲಿ ಏನ್ ಕಂಟೆಂಟ್ ಮಾಡಬೇಕು ಅಂತ ನೀವು ಮುಂಚೆನೆ ಡಿಸೈಡ್ ಮಾಡಿದ್ದೀರಾ. ಡಿಸೈಡ್ ಮಾಡಿದ ಕಂಟೆಂಟ್ನೇ ನೀವು ಶೂಟ್ ಮಾಡಿದ್ದೀರಾ. ಅದೇ ಕಂಟೆಂಟ್ ನ ನೀವು ಚಿಕ್ಕ ಪುಟ್ಟ ಎಡಿಟ್ ಮಾಡ್ತೀರಾ. ಇಡೀ ಸೆಗ್ಮೆಂಟ್ ನೇ ತೆಗೆಯುವಂತ ಪ್ರಾಸೆಸ್ ಇಲ್ಲ. ತಬ್ಬಿಬ್ಬಾಗಿ ನೀವು ಮಾತು ಬರ್ದಿರಾ, ಕೇಳಿದಂತ ಪ್ರಶ್ನೆಗಳು ಅದು ಸರಿಯಾಗಿ ಬಂದಿಲ್ಲ ಅನ್ನುವಂತ ಬೇಜಾರು ಇದ್ಯಾವುದು ಇರಬಾರದು. ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ಎಡಿಟಿಂಗ್ ಟೇಬಲ್ ಕೂತ್ಕೊಂಡಾಗ ಏನಾಗತ್ತೆ ಅಂತಂದ್ರೆ, ನಿಮ್ಮ ಕಂಟೆಂಟು ನಿಮಗೆ ಇಷ್ಟ ಆಗಬೇಕು.
ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ಇಷ್ಟ ಆಗ್ತಿಲ್ಲ ಅನ್ನೋದಂದ್ರೆ ನಿಮ್ಮ ಪ್ರೀ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು. ನಿಮ್ಮ ಪ್ರೀ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ. ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಬಂತು ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಖಂಡಿತವಾಗ್ಲೂ ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಗಟ್ಟಿಯಾಗಿ ನಿಂತು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಸಾಲಿಡ್ ಆಗಿರುವಂತ ಪ್ಲಾನಿಂಗ್ ಅಲ್ಲಿ ಏನೇನು ಚೆಕ್ ಲಿಸ್ಟ್ ವೆರಿ ಸಿಂಪಲ್. ಗೆಸ್ಟ್ ಯಾರು, ಯಾರನ್ನ ಕರೆಸ್ತಾ ಇದ್ದೀರಾ, ಯಾರಿಗೋಸ್ಕರ ಕರೆಸ್ತಾ ಇದ್ದೀರಾ, ಶೋ ಏನಕ್ಕೆ ಮಾಡ್ತಾ ಇದ್ದೀರಾ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದೊಂದು ಕ್ಲಾರಿಟಿ. ಅದರ ಜೊತೆಗೆ ಯಾವ ಕ್ವೆಶನ್ಸ್ ಕೇಳಬೇಕು, ಯಾವ ತರ ಕೇಳಬೇಕು, ಯಾವ ಫ್ರೇಮ್ ವರ್ಕ್ ಅಲ್ಲಿ ನಿಮ್ಗೆ ಜನಗಳಿಗೆ ಮ್ಯಾಚ್ ಆಗತ್ತೆ, ವೈಬ್ ಆಗತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್, ಇದೆಲ್ಲ ನಿಮ್ಗೆ ಪ್ರೀ ಪ್ರೊಡಕ್ಷನ್ ಬರುತ್ತೆ. ಅದಲ್ದಿರ ಪ್ರೊಡಕ್ಷನ್ ಎಲ್ಲ ಆಗಬೇಕು, ಯಾವ ತರ ಕ್ಯಾಮ್ರಾ ಯೂಸ್ ಮಾಡಬೇಕು, ಯಾವ ಕ್ವಾಲಿಟಿ ಆಫ್ ವಿಡಿಯೋ ಔಟ್ಪುಟ್ ಬೇಕು, ಯಾವ ಕ್ವಾಲಿಟಿ ಆಫ್ ಆಡಿಯೋ ಔಟ್ಪುಟ್ ಬೇಕು, ಎಷ್ಟು ನಾಯ್ಸ್ ಕ್ಯಾನ್ಸಲ್ಡ್ ಆಗಿರಬೇಕು, ಇದೆಲ್ಲ ಪ್ಲಾನ್ ಮಾಡುವಂತಹ ಪ್ರಕ್ರಿಯೆ ಏನಿದೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಚೆನ್ನಾಗಿದ್ರೆ ನಿಮ್ಮ ಪ್ರೊಡಕ್ಷನ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಸುಗಮವಾಗಿ ಆಗೋಗುತ್ತೆ. ನಮ್ಮ ಸ್ಟುಡಿಯೋ ಅಲ್ಲಿ ನಾವು ಶೂಟ್ ಮಾಡಿದಾಗ ವಿತಿನ್ ಒನ್ ಡೇ ಎಡಿಟೆಡ್ ಫುಟೇಜಸ್ ನ ಕೊಡುವಂತ ಕೇಪಬಿಲಿಟಿ ಇರುತ್ತೆ ನಮಗೆ, ಇಫ್ ಪ್ರೀ ಪ್ರೊಡಕ್ಷನ್ ಇಸ್ ಗುಡ್. ಪ್ರೀ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿದ್ರೆ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ಚೆನ್ನಾಗಿದ್ರೆ ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನ್ ಮಾಡ್ತೀರಾ, ಎಡಿಟಿಂಗ್ ಅಂಡ್ ಪ್ಯಾಕೇಜಿಂಗ್. ಎಡಿಟಿಂಗ್ ಅಂದ್ರೆ ಏನ್ ಕೆಲಸ? ಸೊ ನಮ್ಗೆಲ್ಲ ಗೊತ್ತಿರೋಂಗೆ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಒಂದು ಲಾಂಗ್ ವಿಡಿಯೋ ಬರುತ್ತೆ, ಹಾರಿಸಾಂಟಲ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಾರಿಸಾಂಟಲ್ ಆಗಿ ನೋಡುವಂತ ವಿಡಿಯೋ. ಇದು ಒಂದು ಎಕ್ಸ್ಪೆಕ್ಟೇಷನ್. ಎರಡನೇ ಎಕ್ಸ್ಪೆಕ್ಟೇಷನ್ ಏನು, ಟ್ರೈಲರ್. ಈ ತರ ಕಂಟೆಂಟ್, ಈಗ ಹೆಂಗೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಟ್ರೈಲರ್ ಬಿಡ್ತಾರೆ, ಅದೇ ರೀತಿ ವಿ ಶುಡ್ ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಸ್ ದಿಸ್ ಕಂಟೆಂಟ್ ಗೋಯಿಂಗ್ ಟು ಡೂ ಆನ್ ಅ ಸ್ಮಾಲರ್ ಸ್ಕ್ರೀನ್. ಅಂದ್ರೆ ಚಿಕ್ಕ ಸ್ಕ್ರೀನ್ ಅಂದ್ರೆ ಏನರ್ಥ, ನಿಮ್ ಮೊಬೈಲ್ ಸ್ಕ್ರೀನ್. ಮೊಬೈಲ್ ಅಲ್ಲಿ ಏನ್ ನೋಡ್ತೀರಾ ನೀವು, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತೀರಾ, ಕರೆಕ್ಟ್? ಇದೆಲ್ಲದ್ರದ್ದು ಮಧ್ಯೆ ನಿಮ್ಗೆ ಏನಂದ್ರೆ ಸ್ಟ್ರಾಟಜಿ, ಈ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಪೋಸ್ಟ್ ಪ್ರೊಡಕ್ಷನ್ ಬರುತ್ತೆ. ಅಂದ್ರೆ ಒಂದು ಹಾರಿಜಾಂಟಲ್ ವಿಡಿಯೋ ರೆಡಿ ಮಾಡ್ಕೋತೀರಾ, ಅದರ ಜೊತೆಗೆ ವರ್ಟಿಕಲ್ ವಿಡಿಯೋಸ್ ಎಡಿಟ್ ಮಾಡ್ಕೋತೀರಾ. ಅಂದ್ರೆ ಒಂದು ಹಾರಿಜಾಂಟಲ್ ವಿಡಿಯೋ ಇದೆ ಅಂದ್ರೆ ಅದಕ್ಕೆ ಮಿನಿಮಮ್ 4 ವರ್ಟಿಕಲ್ ವಿಡಿಯೋಸ್ ರೆಡಿ ಮಾಡ್ಕೋಬೇಕು. ಲಾಂಗ್ ವಿಡಿಯೋ ನಿಮ್ದು ಏನಿದೆ ಅದು ಓಡಬೇಕು, ಯೂಟ್ಯೂಬ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು, ಒಳ್ಳೆ ವ್ಯೂಸ್ ಬರಬೇಕು ಅನ್ನೋದಾದರೆ ನಿಮ್ಮ ವರ್ಟಿಕಲ್ ವಿಡಿಯೋಸ್ ನ ನೀವು ಚೆನ್ನಾಗಿ ಮಾಡಬೇಕು. ಸೊ ವರ್ಟಿಕಲ್ ವಿಡಿಯೋಸ್ ಅಲ್ಲಿ ಒಂದು ಟ್ರೈಲರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, 3 ರೀಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲಿ ನೀವು ಅಕಸ್ಮಾತ್ ನೋಟ್ ಮಾಡ್ಕೊಂಡಿದ್ರೆ, ಗುರು ನಾನು ಈ ಕ್ವೆಶನ್ ಕೇಳ್ತೀನಿ, ಈ ಕ್ವೆಶನ್ಗೆ ಅವ್ರು ಏನಾರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ಅದು ಒಳ್ಳೆ ವೈರಲ್ ಆಗುತ್ತೆ ನೋಡ್ ಕಂಟೆಂಟ್ ಅನ್ನೋದು ಏನಾದ್ರು ನಿಮ್ ತಲೆಗೆ ಪ್ರೀ ಪ್ರೊಡಕ್ಷನ್ ಟೈಮ್, ರಿಸರ್ಚ್ ಟೈಮ್ ಅಲ್ಲೇ ಬಂದ್ಬಿಡ್ತು ಅಂದ್ರೆ ನಿಮ್ಮ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಸುಗಮವಾಗಿ ಎಡಿಟಿಂಗ್ ಮುಗ್ದೋಗುತ್ತೆ. ಅದಾದ್ಮೇಲೆ ಯಾವುದೇ ಎಡಿಟರ್ ಆಗ್ಲಿ ಒಳ್ಳೆ, ಅದಕ್ಕೆ ಇವಾಗೆಲ್ಲ AI ಬೇರೆ ಬಂದ್ಬಿಟ್ಟಿದೆ, AI ಯೂಸೇಜ್, ಅದ್ರ ಬಗ್ಗೆ ಒಂದು ವೆಬಿನಾರ್ ಮಾಡ್ತೀವಿ ಇತ್ತೀಚೆಗೆ, AI ಯೂಸ್ ಮಾಡ್ಕೊಂಡು ವಿಡಿಯೋಸ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ. ಆ ವಿಡಿಯೋಸ್ ಸಹ ನಿಮ್ಗೆ ಅದನ್ನೆಲ್ಲ ಹಾಕಿ ಫುಲ್ ಮಿರ್ಚ್ ಮಸಾಲ ಮಾಡಿ ಕಣ್ಣಿಗೆ ಅಂದವಾಗಿ ಕಾಣಿಸುವಂತ ವಿಡಿಯೋನ ನೀವು ವರ್ಟಿಕಲ್ ಆಗಿ ಹಾಕಿ. ಎಷ್ಟು ವಿಡಿಯೋ ನೀವು ವರ್ಟಿಕಲ್ ಹಾಕಿ ಅದು ವೈರಲ್ ಆಗುತ್ತೆ, ಅಷ್ಟು ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಯೂಟ್ಯೂಬ್ ಅಲ್ಲಿ. ಇನ್ಫ್ಯಾಕ್ಟ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಪಬ್ಲಿಷ್ ಮಾಡ್ತೀನಿ, ಯಾವಾಗ್ಲಾರು ಅಬ್ಸರ್ವ್ ಮಾಡಿ. ನಾನು ಲಾಂಚ್ ಮಾಡಿದಾಗ ಹಿಂಗಿರುತ್ತೆ, ಅಂದ್ರೆ ಒಂದು 20 ಜನ 30 ಜನ ನೋಡಿರ್ತಾರೆ. ನಾನು ಅವತ್ತೇ ಟ್ರೈಲರ್ ಬಿಟ್ಟಾಗ ಒಂದ್ ಸ್ವಲ್ಪ ಹಿಂಗ್ ಹೋಗುತ್ತೆ, ಅಂದ್ರೆ ಒಂದು 50 ಜನ 100 ಜನ ನೋಡಕ್ ಶುರು ಮಾಡ್ತಾರೆ. ಅದೇ ಒಂದು ರೀಲ್ ವೈರಲ್ ಆಯ್ತು, ಒಂದು 50K 100K ಹೋಯ್ತು ಅಂತಂದ್ರೆ ಹಿಂಗ್ ಹೋಗುತ್ತೆ, ಮತ್ತೆ ಇನ್ನೊಂದು 500 ಜನ ನೋಡಕ್ ಶುರು ಮಾಡ್ತಾರೆ. ಸೊ ಇದಕ್ಕೆ ಅಂತಾನೆ ನೀವು ಒಂದು ಲಾಂಗ್ ವಿಡಿಯೋ 4 ಶಾರ್ಟ್ ವಿತ್ 1 ಟ್ರೈಲರ್ ಎಡಿಟ್ ಮಾಡುವಂತಹ ಪ್ರಾಸೆಸ್ ನ ಪೋಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ನೌ ಕಮ್ಸ್ ಡಿಸ್ಟ್ರಿಬ್ಯೂಷನ್. ಓಕೆ, ಡಿಸ್ಟ್ರಿಬ್ಯೂಷನ್ ಏನು, ಯಾವ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅದನ್ನ ಇನ್ ಸ್ವಲ್ಪ ಮುಂದೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಮೋಷನ್ ಇನ್ ಡೀಟೇಲ್ ಆಗಿ ಮಾಡ್ತೀನಿ. ಓಕೆ, ಸೊ ಅದೇ ನಾನು ಹೇಳ್ದಾಗೆ ಪ್ರೀ ಪ್ರೊಡಕ್ಷನ್, ಕ್ಲಾರಿಟಿ ಬಿಫೋರ್ ಕ್ಯಾಮ್ರಾ ಅಂತ. ವೈ ಆಮ್ ಐ ಸೀಯಿಂಗ್ ದಿಸ್, ವೈ ಆಮ್ ಐ ಸ್ಟಾರ್ಟಿಂಗ್ ದಿಸ್ ಪಾಡ್ಕಾಸ್ಟ್, ಏನಕ್ಕೋಸ್ಕರ ಶುರು ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಕ್ರಿಟಿಕಲ್ ಕ್ವೆಶನ್ ನ ನೀವು ಕೇಳ್ಕೋಬೇಕು. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ತಿಳ್ಕೋಬೇಕು. ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀರಾ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್. ಶ್ರೀನಿವಾಸ್ ಅಂತ ಪಾರ್ಟಿಸಿಪೆಂಟ್ ಒಬ್ಬರು ಇದ್ದಾರೆ ನಮ್ಮ ಪ್ರೋಗ್ರಾಮ್ ಅಲ್ಲಿ, ಅವ್ರದ್ದೊಂದು ರೀಲ್ ಇವತ್ತು ವೈರಲ್ ಆಗಿದೆ, ಸಂತೋಷವಾಗಿ ತೋರಿಸಿದ್ರು ನಮ್ಗೆ. ವಿತಿನ್ 1 ನೈಟ್ ಒಂದು 30K ವ್ಯೂಸ್ ಬಂದಿದೆ ಅವ್ರಿಗೆ. ರೈಟ್, ಕೂಡೋಸ್ ಟು ಹಿಮ್, ವೆರಿ ವೆಲ್ ಡನ್ ಶ್ರೀನಿವಾಸ್ ಅವರೇ.
ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಶ್ರೀನಿವಾಸ್ ಅವರೇ, ನಿಮ್ಮ ರೀಲ್ URL ನ ಬೇಕಿದ್ರೆ ಇಲ್ಲಿ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ. ಇವತ್ತು ಯಾರ್ಯಾರು ವೆಬಿನಾರ್ ಕಂಟೆಂಟ್ ಇದನ್ನ ವೆಬಿನಾರ್ ಅಟೆಂಡೀಸ್ ಇದ್ದಾರೆ ಅವರು ಸಹ ನೋಡ್ಲಿ, ಇದು ಮಾಡ್ಲಿ, ಎಂಜಾಯ್ ಮಾಡ್ಲಿ ಆ ಕಂಟೆಂಟ್ ನ. ಸೊ ಈ ತರ ಪ್ರಾಸೆಸ್ ಏನಾಗುತ್ತೆ ಅಂದ್ರೆ, ನೀವು ತುಂಬಾ ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಯಾವ ಟಾಪಿಕ್ಸ್ ನ ಕವರ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್, ವಾಟ್ ಫಾರ್ಮ್ಯಾಟ್ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಸಲ ಅಂದ್ರೆ ಎಷ್ಟು ಫ್ರೀಕ್ವೆಂಟ್ ಆಗಿ ನೀವು ಕಂಟೆಂಟ್ ನ ಪೋಸ್ಟ್ ಮಾಡ್ತೀರಾ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್. ಕ್ಲಾರಿಟಿ ಬಿಫೋರ್ ರೆಕಾರ್ಡಿಂಗ್ ಸೇವ್ಸ್ ಟೈಮ್, ಮನಿ ಅಂಡ್ ಕನ್ಫ್ಯೂಷನ್. ನಿಮ್ಮ ಕ್ಲಾರಿಟಿ ಇಲ್ಲ ಅಂತಂದ್ರೆ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನಿಮ್ಮ ಕಂಟೆಂಟ್ ಎತ್ತತ್ಲಾಗ ಹೊರಟೋಗುತ್ತೆ. ಸೊ ಕೀಪ್ ಇಟ್ ಸಿಂಪಲ್, ಕೀಪ್ ಇಟ್ ಶಾರ್ಟ್. ಈ ಆನ್ಸರ್ಸ್ ಎಲ್ಲ, ಈ ಕ್ವೆಶನ್ಸ್ಗೆಲ್ಲ ಆನ್ಸರ್ಸ್ ನೀವು ರೆಡಿ ಮಾಡಿಕೊಂಡು ರೆಕಾರ್ಡ್ ಮಾಡುವಂಥದ್ದು ವಾಸಿ. ಪರ್ಪಸ್ ನ ಡಿಫೈನ್ ಮಾಡಿ, ಇದೆಲ್ಲ ನಾನು ಬ್ರೀಫ್ಲಿ ಟಚ್ ಮಾಡಿದ್ದೀನಿ. ಮೈ ಪಾಡ್ಕಾಸ್ಟ್ ಇಸ್ ಫಾರ್ ಎವ್ರಿ ಒನ್ ಅಂತ ದಯವಿಟ್ಟು ಹೇಳ್ಬೇಡಿ. ಎಲ್ಲರೂ ನಿಮ್ಮ ಕಂಟೆಂಟ್ ಅನ್ನು ನೋಡಲ್ಲ. ಸೆಗ್ಮೆಂಟೇಶನ್ ಇರಬೇಕು, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದು ಇರಬೇಕು. ಆ ಕ್ಲಾರಿಟಿ ಇಲ್ದಿರ ದಯವಿಟ್ಟು ನೀವು ಮೂವ್ ಫಾರ್ವರ್ಡ್ ಮಾಡಬೇಡಿ. ಸೊ ಇದೆಲ್ಲ ಫಾರ್ಮ್ಯಾಟ್ಸ್ ನಾನು ಹೇಳಿದ್ದೀನಿ. ಸೊ ಮಲ್ಟಿಪಲ್ ಟೈಪ್ಸ್ ಆಫ್ ಪಾಡ್ಕಾಸ್ಟ್ಗಳಿರುತ್ತೆ. ಸೋಲೋ ಪಾಡ್ಕಾಸ್ಟ್, ಸೊ ಅದು ನೀವು ಬರ್ತೀರಾ, ನೀವು ಒಬ್ಬರೇ ಮಾತಾಡ್ತೀರಾ, ಇನ್ನೊಬ್ರು ಕೇಳ್ತಾರೆ ಅಷ್ಟೇ. ಪ್ರೀತಿ ಲಾಠಿಯಾ ಅಂತ ಹೇಳಿ ನಾವು ಒಬ್ರದ್ದು ಕ್ಯೂರೇಟ್ ಮಾಡ್ತಾ ಇದೀವಿ. ಅವರು ಅಷ್ಟೇ ಜಸ್ಟ್ ಬರ್ತಾರೆ, ಅವರೊಬ್ಬರೇ ಮಾತಾಡ್ತಾರೆ, ಎಮೋಷನಲ್ ವೆಲ್ನೆಸ್ ಬಗ್ಗೆ ಇದು ಮಾಡ್ತಾರೆ. ಎರಡನೇದು ಗೆಸ್ಟ್ ಬರ್ತಾರೆ, ಗೆಸ್ಟ್ ಜೊತೆ ನೀವು ಇದು ಮಾಡ್ತೀರಾ. ಕೋ ಹೋಸ್ಟೆಡ್ ಕಾನ್ವರ್ಸೇಷನ್. 4 ಜನ ಹುಡುಗರು ಬರೋರು ನಮ್ಮ ಸ್ಟುಡಿಯೋಗೆ, 4 ಜನ ಕೂತ್ಕೊಂಡು ಮಾತಾಡೋರು. ಇಬ್ಬಿಬ್ರು ಇರ್ತಿದ್ರು, ಇಬ್ರು ಗೆಸ್ಟ್ ಇಬ್ರು ಹೋಸ್ಟ್ ಅಂತ. ತುಂಬಾ ಚೆನ್ನಾಗಿರ್ತಿತ್ತು. ಹಂಗೆ ಡ್ರಾಪ್ ದ ಫಿಲ್ಟರ್ ಅಂತ ಹೇಳಿ ಇನ್ನೊಬ್ರು ಇದರ ಇಂಗ್ಲಿಷ್ ಪಾಡ್ಕಾಸ್ಟ್ ಚಾನಲ್ ಇದೆ, ಕನಿಷ್ಕಾ ಮತ್ತೆ ಇನ್ನೊಬ್ರು ಲೇಡಿ, ಅವ್ರ ಹೆಸರು ಮರ್ತೆ, ಅವರಿಬ್ರು ಸೇರಿ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಕೋ ಹೋಸ್ಟೆಡ್ ಕಾನ್ವರ್ಸೇಷನ್, ಪ್ಯಾನಲ್ ಡಿಸ್ಕಷನ್. ಒಂದು 5-6 ಜನ ಸೇರ್ಕೊಂಡು ಮಾಡುವಂಥದ್ದು ಪ್ಯಾನಲ್ ಡಿಸ್ಕಷನ್. ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್ಸ್ ಅಂದ್ರೆ ಕತೆ ಹೇಳುವಂತಹ ಒಂದು ಪ್ರಕ್ರಿಯೆ. ನಮ್ಮ ಮ್ಯಾವರಿಕ್ ಮಾಂಕ್ ಅಂತ ಹೇಳಿ ಒಬ್ರು ಅಟೆಂಡರ್ ಇದ್ದಾರೆ, ಇಲ್ಲಿ ಪ್ರೋಗ್ರಾಮ್ ಅಟೆಂಡ್ ಇದ್ದಾರೆ. ಅವ್ರದ್ದು ಕಂಟೆಂಟ್ ನೋಡಿ ತುಂಬಾ ಒಂಥರ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಎಜುಕೇಶನಲ್ ಸೀರೀಸ್ ಮಾಡ್ಬೋದು, ಕ್ವೆಶನ್ ಆನ್ಸರ್ ಫಾರ್ಮ್ಯಾಟ್ ಇರ್ಬೋದು, ಸಕ್ಸಸ್ ಸ್ಟೋರೀಸ್ ಇರ್ಬೋದು. ಇದು ಒಂದು ಫಾರ್ಮ್ಯಾಟ್ ಅಂತ ಅನ್ಕೋಬಹುದು. ಓಕೆ, ಎಪಿಸೋಡ್ ಪ್ಲಾನಿಂಗ್, ಇದನ್ನ ನಾನು ಪಬ್ಲಿಷ್ ಮಾಡ್ತೀನಿ PDF ತರ. ಆ PDF ನ ನೀವು ನೋಡಿ, ನೀವು ಇದನ್ನ ಒಂದು ಚೆಕ್ ಲಿಸ್ಟ್ ತರ ಮೇಂಟೈನ್ ಮಾಡ್ಕೋಬಹುದು. ಟಾಪಿಕ್ ಏನು, ಗೆಸ್ಟ್ ಯಾರು, ಕ್ವೆಶನ್ಸ್ ಏನು, ಓಪನಿಂಗ್ ಲೈನ್ಸ್ ಏನು, ಕೀ ಟಾಕಿಂಗ್ ಪಾಯಿಂಟ್ಸ್ ಏನು, ಆಡಿಯನ್ಸ್ ಏನು ಟೇಕ್ ಅವೇ ಕೊಡ್ತಾ ಇದ್ದೀರಾ, ಕಾಲ್ ಟು ಆಕ್ಷನ್ ಏನು, ಶಾರ್ಟ್ಸ್ ಅಂಡ್ ರೀಲ್ಸ್ ಐಡಿಯಾಸ್. ಇದು ನಿಮ್ಮ ಚೆಕ್ ಲಿಸ್ಟ್. ಈ ಚೆಕ್ ಲಿಸ್ಟ್ ಅನ್ನು ನಾನು ಪಬ್ಲಿಷ್ ಮಾಡ್ತೀನಿ. ಅದನ್ನ ನೀವು ಡೆಫಿನೆಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಪ್ರೀ ಪ್ರೊಡಕ್ಷನ್ ಚೆಕ್ ಲಿಸ್ಟ್ ಇದೆ, ನಾನು ಈ ಚೆಕ್ ಲಿಸ್ಟ್ ನಾನು ನಿಮಗೆ ಕೊಡ್ತೀನಿ. ಆ ಚೆಕ್ ಲಿಸ್ಟ್ ನ ನೀವು ಇಟ್ಕೋಬಹುದು. ಇಟ್ಕೊಂಡು ನೀವು ಒಂದು ಚೆಕ್ 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 ಅಂತ ಹೇಳಿ ನೀವು ನಿಮ್ಮ ಪ್ರೊಡಕ್ಷನ್ ಶುರು ಮಾಡಬಹುದು. Then comes the production, which is the recording of the thing. ಇದರಲ್ಲಿ ಆಡಿಯೋ ರೆಕಾರ್ಡಿಂಗ್, ವಿಡಿಯೋ ರೆಕಾರ್ಡಿಂಗ್, ಲೈಟಿಂಗ್ಸ್ ಏನು, ಕ್ಯಾಮ್ರಾ ಏನು, ಫ್ರೇಮ್ ಹೆಂಗೆ, ಗೆಸ್ಟ್ ಹೆಂಗೆ. ದಿಸ್ ಇಸ್ ವೇರ್ ಅ ಪ್ರೊಫೆಷನಲ್ ಸ್ಟುಡಿಯೋ ವಿಲ್ ಹೆಲ್ಪ್. ಡೆಫಿನೆಟ್ಲಿ ಹೆಲ್ಪ್. ಅಂದ್ರೆ ಇವಾಗ ನೀವು ಮಾಡ್ಕೋಬಹುದು, ಕಂಟೆಂಟ್ ಇಲ್ಲ ಅಂತಲ್ಲ, ಬಟ್ ನೀವು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಅನ್ ಇಟರೇಟಿವ್ ಪ್ರಾಸೆಸ್. ನೀವೇ ಕಂಡುಹಿಡಿಬೇಕು, ಲೈಟಿಂಗ್ ಚೆನ್ನಾಗಿದ್ಯಾ ಇಲ್ವಾ, ಕ್ಯಾಮ್ರಾ ಚೆನ್ನಾಗಿದ್ಯಾ ಇಲ್ವಾ, ಈ ತರದ್ದೆಲ್ಲ ನೀವೇ ಕಂಡುಹಿಡ್ಕೊಂಡು ನೀವೇ ಮಾಡುವಂತ ಪ್ರಾಸೆಸ್ ಇರುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಪ್ರೊಫೆಷನಲ್ ಕ್ಯಾಮ್ರಾಸ್ ನ, ಡೆಫಿನೆಟ್ ಪ್ರೊಫೆಷನಲ್ ಸೆಟಪ್ಸ್ ನ ಖಂಡಿತವಾಗ್ಲೂ ಯೂಸ್ ಮಾಡಬಹುದು. ಬಟ್ ಇನ್ ಕೇಸ್ ಆಗ್ಲಿಲ್ಲ ಅನ್ನೋದಾದರೂ ನೀವೇ ನಿಮ್ಮ ಸ್ವಂತ ಸೆಟಪ್ ಅಲ್ಲಿ, ಅಂದ್ರೆ ನಮ್ಮ ಸ್ವಂತ ರೂಮ್ ಅಲ್ಲಿ ಆಗಿರ್ಬಹುದು, ನಿಮ್ಮ ಆಫೀಸ್ ಅಲ್ಲಿ ಆಗಿರ್ಬಹುದು ಮಾಡಬಹುದು. ನಿಮಗೇನು ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಬೇಕು, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಬೇಕು, ಲೈಟಿಂಗ್ ಚೆನ್ನಾಗಿರ್ಬೇಕು, ಕ್ಯಾಮ್ರಾ ಸೆಟಪ್ ಇರಬೇಕು. ಇದು ಒಂದು ಚೆಕ್ ಲಿಸ್ಟ್ ಅಂತ ಅನ್ಕೊಳ್ಳಿ. ಓಕೆ, ಈ ಚೆಕ್ ಲಿಸ್ಟ್ ನ ಸಹ ನಾನು ನಿಮ್ಗೆ ಪಬ್ಲಿಷ್ ಮಾಡ್ತೀನಿ. ಪಬ್ಲಿಷ್ ಮಾಡಾದ್ಮೇಲೆ ನಿಮ್ಗೆ ಇದೆ ನೋಡಿ, ಬೇಸಿಕ್ ಸೆಟಪ್ ಏನೋ, ವೈಟ್ ರೂಮ್ ಇರಬೇಕು, ಸ್ಮಾರ್ಟ್ ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅಥವಾ ಒಳ್ಳೆ ಕ್ಯಾಮ್ರಾ ಇರಬೇಕು, ಮಿರರ್ಲೆಸ್ ಕ್ಯಾಮ್ರಾ ಪ್ರಿಫರ್ ಮಾಡ್ತೀವಿ, ಟ್ರೈಪಾಡ್ಸ್ ಇರಬೇಕು, ರೈಟ್, ಡೈನಮಿಕ್ ಮೈಕ್ ಇರಬೇಕು, ಸಾಫ್ಟ್ ಲೈಟ್ಸ್ ಇರಬೇಕು, ಹಾರ್ಡ್ ಲೈಟ್ಸ್ ಇರಬಾರ್ದು, ಬ್ಯಾಕ್ ಗ್ರೌಂಡ್ಸ್ ಕ್ಲೀನ್ ಆಗಿರ್ಬೇಕು. ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಏನಾದ್ರು ಅಕಸ್ಮಾತ್ ಗಜಿ ಬಿಜಿ ಇತ್ತು ಅಂತಂದ್ರೆ ಜನ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ. ಎಕೋ ಮ್ಯಾನೇಜ್ ಆಗಿರ್ಬೇಕು, ಪವರ್ ಬ್ಯಾಕಪ್ಸ್ ಇರಬೇಕು. ಶೂಟ್ ಮಾಡ್ತಿದ್ದಾಗ ಪವರ್ ಹೊಟ್ಟೋಗ್ಬಿಟ್ರೆ ಏನ್ ಮಾಡ್ತೀರಾ? ಸೊ ರೈಟ್, ಆ ತರದೆಲ್ಲ ಆಗ್ದಿರೋ ತರ ಪ್ರಾಸೆಸ್ ನ ನೀವು ಇದು ಮಾಡ್ಕೋಬೇಕು. ಅಂಡ್ ಕಾನ್ವರ್ಸೇಷನ್ ಫ್ಲೋ. ಓಕೆ, ಸೊ ಆಸ್ ಅ ಗುಡ್ ಹೋಸ್ಟ್ ನಿಮ್ಮ ಕೆಲಸ ಏನು ಅಂತಂದ್ರೆ ಆಕ್ಟಿವ್ ಆಗಿ ಕೇಳಿಸ್ಕೊಡೋದು. ಓಕೆ, ಲಿಸನಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ಬೇಕು ಆಸ್ ಅ ಹೋಸ್ಟ್. ಕ್ವೆಶನ್ಸ್ ನ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿದ್ರೆ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಕೇಳೋರ್ಗೂ ಈಸಿ, ನಿಮ್ಮ ಆಡಿಯನ್ಸ್ಗೂ ಈಸಿ, ನಿಮ್ಮ ಗೆಸ್ಟ್ಗೂ ಈಸಿ. ನಿಮ್ಮ ಗೆಸ್ಟ್ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಇಂಟರಪ್ಟ್ ಮಾಡಬೇಡಿ.
ಸೊ ಅವರಿಗೆ ಒಂದು ಫ್ರೀ ಫ್ಲೋಯಿಂಗ್ ಕಾನ್ವರ್ಸೇಷನ್ ಬಿಟ್ಬಿಡಿ, ಅವರ ಮನದಾಳದ ಮಾತನ್ನ ಅವ್ರು ಹೇಳ್ಬಿಡ್ಲಿ. ಎಡಿಟ್ ಟೇಬಲ್ ಅಲ್ಲಿ ಬೇಕಿದ್ರೆ ಅದನ್ನ ಸ್ವಲ್ಪ ಕತ್ತರಿ ಹಾಕ್ಬೋದು ನೀವು, ಪ್ರಾಬ್ಲಮ್ ಇಲ್ಲ. ಬಟ್ ಇಫ್ ಯು ಆರ್ ಇಂಟರಪ್ಟಿಂಗ್ ಯುವರ್ ಗೆಸ್ಟ್ ಟೂ ಮೆನಿ ಟೈಮ್ಸ್, ಗೆಸ್ಟ್ಗೂ ಏನಾಗುತ್ತೆ, ಆಭಾಸ ಆಗುತ್ತೆ, ರಸಾಭಾಸ ಅಂತ ಕರೀತಾರೆ ಕನ್ನಡದಲ್ಲಿ, ಅದೊಂದಾಗತ್ತೆ, ನಿಮಗೂ ಸಹ ಆಗಬಹುದು. ಇದೊಂದು ಪ್ರಾಸೆಸ್. ಒಂದೇ ನಿಮಿಷ ರಾಜೇಶ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. I think he'll join in 2 minutes. ಅಲ್ಲಿವರೆಗೂ ಕಂಟಿನ್ಯೂ ಮಾಡೋಣ. As he comes in, I will let him talk for some time. Okay? ಫಾಲೋ ಅಪ್ ಕ್ವೆಶನ್ಸ್ ರೆಡಿ ಇಟ್ಕೊಳ್ಳಿ. ಅಂದ್ರೆ ಅವ್ರು ಏನೋ ಒಂದು ಆನ್ಸರ್ ಮಾಡ್ತಾರೆ, ಆನ್ಸರ್ ಮಾಡಿದಕ್ಕೆ ನಿಮ್ಮ ಫಾಲೋ ಅಪ್ ಮಾಡುವಂತ ಒಂದು ಪ್ರಾಸೆಸ್ ಅನ್ನ ನೀವು ಇಟ್ಕೊಳ್ಳಿ. ಎಸ್ 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 ಈಸ್ ಜಾಯ್ನಿಂಗ್. ಗುಡ್ ಎಪಿಸೋಡ್. ವಾಟ್ ಇಸ್ ಅ ಗುಡ್ ಎಪಿಸೋಡ್? ಡೆಫಿನಿಷನ್ ಏನು? ವೆಲ್ಕಮ್ ಇರಬೇಕು, ಗೆಸ್ಟ್ ಕಂಫರ್ಟಬಲ್ ಆಗಿ ಕೂತಿರ್ಬೇಕು, ಗೆಸ್ಟ್ ಇಂಟ್ರೊಡಕ್ಷನ್ ಅಂದ್ರೆ ಇವಾಗ ಸಡನ್ ಯಾರನ್ನಾರು ನಾನು ಹೋಸ್ಟ್ ಮಾಡಿದೆ, ಸಡನ್ ಆಗಿ ನಾನು ಮಾತಾಡಕ್ ಶುರು ಮಾಡ್ಬಿಡ್ತೀನಿ, ಅವ್ರು ಯಾರು ಅಂತಾನೆ ಹೇಳಲ್ಲ. ನಿಮಗೆ ಕಾಂಟೆಕ್ಸ್ಟೇ ಗೊತ್ತಿಲ್ಲ ಅವ್ರು ಯಾರು, ಹೆಂಗೆ, ಏನು ಎತ್ತ ಅಂತ. ಸೊ ನಿಮ್ಗೆ ಏನಾಗುತ್ತೆ ಗೊತ್ತಾಗಲ್ಲ, ನಿಮ್ಮ ಆಡಿಯನ್ಸ್ ಗೊತ್ತಾಗಲ್ಲ ಇವ್ರು ಯಾರು, ಏನು ಎತ್ತ ಅಂತ. ಜರ್ನಿನ ಕ್ಯೂರೇಟ್ ಮಾಡಿ, ಜರ್ನಿನ ಇದು ಮಾಡಿ. ಒಂದೇ ನಿಮಿಷ ಗೈಸ್, ರಾಜೇಶ್ ಇಸ್ ಜಾಯ್ನಿಂಗ್. ಜಸ್ಟ್ ಒಂದು ಟ್ರಬಲ್ ಶೂಟ್ ಮಾಡ್ಬಿಟ್ಟು ಐ ಜಸ್ಟ್ ಜಾಯಿನ್ ಬ್ಯಾಕ್. ಗಿವ್ ಮಿ 1 second. Good. Troubleshoot done. He should be here shortly. Okay. So, ಅವರ ಸ್ಟೋರಿ, ಅವರ ಸ್ಟ್ರಗಲ್ಸ್, ಅವರ ಜೀವನದಿಂದ ನಾವು ಕಲಿಯುವಂತ ಪಾಠ, ಪ್ರಾಕ್ಟಿಕಲ್ ಅಡ್ವೈಸ್ ಏನು, ಫನ್ ಸೆಗ್ಮೆಂಟ್, ಸ್ವಲ್ಪ ಏನಾದ್ರು ಫನ್ ಸೆಗ್ಮೆಂಟ್ ಮಾಡಿ. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಎಸ್ ಗೈಸ್, extremely happy to introduce ರಾಜೇಶ್ ಅವರು. ಒಂದೇ ನಿಮಿಷ. ಹಲೋ ಮೈಕ್, ಹಲೋ ಕ್ಯಾಮ್ರಾ. ರಾಜೇಶ್ ಅವರೇ, ಯುರ್ ಆನ್. ಎಸ್, ಹಾಯ್. ಕೇಳಿಸ್ತಿದ್ಯಾ ನಾವು ಮಾತಾಡ್ತಿರೋದು? ಎಸ್ 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 ಎಸ್. ಸ್ವಲ್ಪ ಹಿಂದೆ ತಗೋತೀರಾ ಕ್ಯಾಮ್ರಾ? ಸ್ವಲ್ಪ ಝೂಮ್ ಔಟ್ ಆಗಿದೆ. ಇಸ್ ದಿಸ್ ಫೈನ್? ಎಸ್ 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 ಎಸ್. ನಮಸ್ಕಾರ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ. ನಾನ್ ಮಾತಾಡ್ತಿರೋದು ನೀವು ಕೇಳಿಸ್ಕೊಂತಿದ್ರ? ನನಗೆ ನಿಮ್ ಕಡೆಯಿಂದ ಯಾರು, ಎಷ್ಟು ಜನ ಇದ್ದೀರಾ ಇಲ್ಲಿ? ಕೈ ಎತ್ತಿ, ಕಾಣಿಸ್ತೀರಾ? ನೋಡ್ಬೋದಾ? ಇದಾರೆ, ಸಾಕಷ್ಟು ಜನ ಇದಾರೆ. ಲಾವಣ್ಯ, ಶ್ರೀನಿವಾಸ್, ಓಕೆ, ನೈಸ್ ನೈಸ್. ಹಾಯ್ ಅಮೃತ, ಶಿಲ್ಪಾ ಶೆಟ್ಟಿ ಹಾಯ್, ಪ್ರಿಯಾಂಕಾ ಹಾಯ್, ಶಾಲಿನಿ ಹಾಯ್, ಎಲ್ಲರಿಗೂ ಹಾಯ್ ಹಾಯ್ ಹಾಯ್. ಶ್ರೀನಿವಾಸ್ ಹಾಯ್. ಓಕೆ, ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮ್ಮೆಲ್ಲರಿಗೂ. ಅಂಡ್ ತುಂಬಾ ಸಾಕಷ್ಟು ಹೊಸ ಕನಸುಗಳನ್ನ ಇಟ್ಕೊಂಡು ನೀವು ಪ್ಲಾನ್ ಮಾಡಿದ್ರ. ಇಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ, ಈಗ ಯಾರೋ ದಿನಕ್ಕೆ ಒಂದೊಂದು ಪಾಡ್ಕಾಸ್ಟ್ ಗಳು ಶುರು ಆಗ್ತಿದೆ, ಎಲ್ಲರೂ ಪಾಡ್ಕಾಸ್ಟ್ ಮಾಡ್ತಿದ್ದಾರೆ, ನಾನು ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಇಂಟೆನ್ಷನ್ ಹಂಗೆ ಇಟ್ಕೊಂಡ್ ಬರ್ಬೇಡಿ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರ್ಬೇಕು. ಈಗ ನಿಮಗೆ ಅದ್ ಹೆಂಗ್ ವರ್ಕ್ ಆಗತ್ತೆ, ವರ್ಕ್ ಆಗಲ್ಲ, ಅದೆಲ್ಲ ಸೆಕೆಂಡರಿ. ಈಗ ನನ್ಗೆ ಏನೂ ಗೊತ್ತಿಲ್ಲ, ನನಗೆ ಕ್ಯಾಮ್ರಾ ಮುಂದೆ ಗೊತ್ತಿಲ್ಲ, ಕುತ್ಕೊಳ್ಳೋಕ್ ಗೊತ್ತಿಲ್ಲ, ಮಾತಾಡೋಕ್ ಗೊತ್ತಿಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಆ ತರದೆಲ್ಲ ನೀವು ಪಕ್ಕಕ್ಕೆ ಇಟ್ಬಿಡಿ ಟೆಕ್ನಿಕಾಲಿಟೀಸ್. ಬಟ್ ನಿಮಗೆ ಮಾಡ್ಬೇಕು ಅನ್ನೋ ಒಂದು ಫೈರ್ ಒಳಗಿದ್ರೆ ಸಾಕು, ಡೆಫಿನೆಟ್ಲಿ ಲೈಕ್ ಸರಿಯಾದಂತ ದಾರಿಲಿದ್ದೀರಾ ಅಂತ. ಸೊ ಬೆಂಗಳೂರವ್ರು ಎಷ್ಟು ಜನ ಇದ್ದೀರಾ ಇಲ್ಲಿ? ಒಂದು ಹಾಯ್ ಅಂತ ರೆಸ್ಪಾಂಡ್ ಮಾಡಿ ಬೆಂಗಳೂರವರು. ಓಕೆ, ಈಗ ಈ ವಿಸಿಲ್ ಕೂತಿರೋ ಎಲ್ಲರೂ ಐ ಆಮ್ ಶೋರ್ ಲಾಲ್ಬಾಗ್ ನೋಡಿದ್ರಾ? ಎಷ್ಟು ಜನ ಲಾಲ್ಬಾಗ್ ನೋಡಿದ್ರಾ? ಡೆಫಿನೆಟ್ಲಿ ಎಲ್ಲ ವಿಸಿಟ್ ಮಾಡಿರ್ತೀರಾ ಲಾಲ್ಬಾಗ್. ನೀವು ಲಾಲ್ಬಾಗ್ ಯಾವಾಗಾದ್ರೂ ಹೋಗಿದ್ರೆ, ನೋಡಿದ್ರೆ, ನೀವು ಲಾಲ್ಬಾಗ್ ಅಲ್ಲಿ ನಿಮಗೆ ಗ್ಲಾಸ್ ಹೌಸ್ ಕಾಣಿಸುತ್ತೆ, ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತೆ. ಒಂದು ವಿಚಾರ ಅಬ್ಸರ್ವ್ ಮಾಡಿ, ಈಗ ಲಾಲ್ಬಾಗ್ ಅಲ್ಲಿ ಮರಗಳು 100 ವರ್ಷದ ಹಳೆಯ ಮರಗಳದು. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಹಿಡಿದು ಟಿಪ್ಪು ಸುಲ್ತಾನ್ ತನಕ, ಬ್ರಿಟಿಷರ್ಸ್ ತನಕ ಅಲ್ಲಿ ಇರ್ತಕ್ಕಂಥ ಇವ್ರ ಮನೆ, ಶ್ರೀನಿವಾಸ್ ಅವ್ರ ಮನೆ ಅಲ್ಲೇ ಲಾಲ್ಬಾಗ್ ಮುಂದೆನೆ ಅಂತ. ಸಂತೋಷ. ಲಾಲ್ಬಾಗ್ ನೀವು ಒಳಗ್ ಹೋದಾಗ ನೀವು ಗಮನಿಸಿದ್ರೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ಅಲ್ಲ. 100 ವರ್ಷದ ಹಳೆ ಮರಗಳು ಇವತ್ತಿಗೂ ಕೂಡ ಅಷ್ಟು ಗಟ್ಟಿಯಾಗಿ, ಅಷ್ಟು ಸ್ಟ್ರಾಂಗ್ ಆಗಿ ಹೆಂಗ್ ನಿಂತಿದೆ? ಇಟ್ ಈಸ್ ಬಿಕಾಸ್ ಆ ಬುಡ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ.
ಸೊ ನೀವು ಬೇಸಿಕಲಿ ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಹೇಗೆ ಲಾಲ್ಬಾಗ್ ಒಂದು ಎಕ್ಸಾಂಪಲ್ ಕೊಟ್ಟಲ್ಲ, ಅದೇ ತರ ಒಂದು ಮರ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಅದ್ರ ರೂಟ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ. ಈಗ ನಾವು ಪ್ರತಿಯೊಂದಕ್ಕೂ ಹೇಳ್ಬಿಡ್ತೀವಿ ಸಿಂಪಲ್ ಆಗಿ, ರೂಟ್ ಕಾಸ್ ಅಂತ ಅಂತೀವಿ. ಏನದು ರೂಟ್ ಕಾಸ್ ಅಂದ್ರೆ, ಬೇರುಗಳು ಗಟ್ಟಿಯಾಗಿದ್ರೆ ಮರ ಅಷ್ಟು ಸ್ಟ್ರಾಂಗ್ ಆಗಿರತ್ತೆ. ಅದೇ ತರ ನೀವು ನಿಮ್ಮ ಪಾಡ್ಕಾಸ್ಟ್ ನ ಶುರು ಮಾಡಿ, ಪಾಡ್ಕಾಸ್ಟ್ ಅಲ್ಲಿ ನೀವೇ ಪ್ರೋ ಅಂತ ಅನ್ನಿಸ್ಕೋಬೇಕಂದ್ರು, ಪಾಡ್ಕಾಸ್ಟ್ ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರ್ಬೇಕು ಅಂದ್ರು, ಫಸ್ಟ್ ಆಫ್ ಆಲ್ ನಿಮ್ಮ ರೂಟ್ಸ್, ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿರ್ಬೇಕು. ಏನಿದು ರೂಟ್ ಅಥವಾ ಏನಿದು ಬೇಸ್ ಸ್ಟ್ರಾಂಗ್ ಆಗಿರೋದು ಅಂದ್ರೆ ಇದೇನೆ. ಇವಾಗ ಜಾಯ್ನ್ ಆಗಿದ್ರಲ್ಲ ಟ್ರೈನಿಂಗು, ಇದೇ ತರದ್ದು. ಈ ಟ್ರೈನಿಂಗ್ ಅನ್ನೋದು ಬಹಳ ಮುಖ್ಯ. ನೀವು ಫಸ್ಟ್ ಆಫ್ ಆಲ್ ಈ ಟ್ರೈನಿಂಗ್ ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂತಿರಲ್ಲ, ನಿಮ್ಗೆ ಎಕ್ಸಿಕ್ಯೂಷನ್ ಅಷ್ಟು ಚೆನ್ನಾಗಿ ನಿಮ್ಗೆ ಆಗತ್ತೆ. ಈಗ ಚಿತ್ರಾನ್ನ ಮಾಡ್ಬೇಕು ಅಂತ ಎಲ್ಲ ಅನ್ಕೋತೀರ. ಚಿತ್ರಾನ್ನ ಮಾಡಕ್ಕಂತ ಸುಮ್ನೆ ಮಾಡಕ್ಕಾಗತ್ತಾ? ಸಿದ್ಧತೆ ನಡೆಸ್ಕೊಂತೀವಲ್ಲ. ಈಗ ಅಕ್ಕಿನೋ, ಈರುಳ್ಳಿನೋ, ಟೊಮ್ಯಾಟೋನೋ ಹೆಂಗ್ ಹಚ್ಕೊಂಡೆಲ್ಲ ರೆಡಿ ಮಾಡ್ಕೋತೀವಿ. ಅದೇ ತರ ಫಸ್ಟ್ ಈ ಟ್ರೈನಿಂಗ್ ಏನಿರತ್ತಲ್ಲ, ಈ ಹಂತದಲ್ಲಿ ಪ್ರತಿಯೊಂದನ್ನು ನೀಟಾಗಿ ಕಲಿತಾ ಹೋಗಿ. ಉದಾಹರಣೆಗೆ, ಕ್ಯಾಮ್ರಾ ಹೆಂಗ್ ವರ್ಕ್ ಆಗತ್ತೆ, ನಾವು ಯಾವ ಫ್ರೇಮ್ ಅಲ್ಲಿ ಕುತ್ಕೊಬೇಕು, ಕ್ಯಾಮ್ರಾ ಟೆಕ್ನಿಕಾಲಿಟೀಸ್ ಏನು, ಅಂಡ್ ಯಾವ ಫ್ರೇಮ್ ಅಲ್ಲಿ ನಾವು ಶೂಟ್ ಮಾಡ್ತಿದೀವಿ, ಪೊಸಿಷನ್ ಏನು, ಬೇಸಿಕ್ ಲೈಟಿಂಗ್ ಹೆಂಗಿರ್ಬೇಕು ಕುತ್ಕೊಂಡಾಗ ಗೆಸ್ಟ್ ಜೊತೆಗೆ. ಈ ಟೆಕ್ನಿಕಾಲಿಟೀಸ್ ಕಲ್ತ್ಕೊಂಡ್ಬಿಟ್ರೆ ಮಾತ್ರ ನಿಮಗೆ ವಂಡರ್ಫುಲ್. ಇದು ಎಂತ ಅದ್ಭುತವಾದಂತ ಕೋರ್ಸ್ ಅಂದ್ರೆ, ಈಗ ನೆಲ್ಲ ಪಾಡ್ಕಾಸ್ಟ್ ಅಂದ್ರೆ ತುಂಬಾ ಜನ ಕುತ್ಕೊಂಡು ಮಾತಾಡೋದು ಅಂತಾರೆ. ಖಂಡಿತ ಅಲ್ಲ. ಈ ಬೇಸಿಕ್ ಟೆಕ್ನಿಕಾಲಿಟೀಸ್ ತಿಳ್ಕೊಂಡ್ರೆ ನಿಮಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಟೆಕ್ನಿಕಾಲಿಟೀಸ್ ಜೊತೆಗೆ ನೆಕ್ಸ್ಟ್ ಪ್ರೆಸೆಂಟೇಶನ್, ನಿಮ್ಮ ಗೆಸ್ಟ್ ಜೊತೆಗೆ ನಿಮ್ಮ ಇಂಟ್ರಾಕ್ಷನ್ ಹೇಗಿರ್ಬೇಕು, ಏನ್ ಮಾಡ್ಬೇಕು. ನೀವು ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನೀವು ಇವತ್ತಿನ ಇದೊಂದು ಅಸೈನ್ಮೆಂಟ್ ಶುರು ಮಾಡಿ. ಮನೆಗೆ ಹೋಗಿ ಒಂದ್ ಪೆನ್ನು ಪೇಪರ್ ತಗೊಂಡು, ನೀವು ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ನಿಮಗೆ ಏನ್ ಇಂಟ್ರೆಸ್ಟ್ ಇದೆ ಪಾಡ್ಕಾಸ್ಟ್, ಅದನ್ನ ಯೋಚನೆ ಮಾಡಿ. ಈಗ ಅವ್ರು ಯಾರೋ ಇದು ಮಾಡ್ತಿದಾರೆ, ಇವ್ರೇನೋ ಇದು ಮಾಡ್ತಿದಾರೆ, ಅವ್ರಿಗೆ ಅದು ವರ್ಕ್ ಆಗ್ತದೆ, ಇದು ವರ್ಕ್ ಆಗ್ತದೆ, ಅದೇನು ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮಗೆ ವೈಯಕ್ತಿಕವಾಗಿ ನಿಮಗೆ ಏನ್ ಫಸ್ಟ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿ. ಈ ಟ್ರೈನಿಂಗ್ ಏನ್ ನಡೆಯುತ್ತಲ್ಲ ಇಷ್ಟು ದಿನ, ಪ್ರತಿ ದಿನ ಕೂಡ ನೀವು ಮನೆಗೆ ಹೋಗಿ ಇವತ್ತು ಕ್ಲಾಸ್ ಅಲ್ಲಿ ಏನ್ ಕಲ್ತ್ ಬಂದೆ. ನೀವ್ ಎಷ್ಟೋ ಸರಿ ಅನ್ಬೋದು, ಶೂಟಿಂಗ್ ಮಾಡ್ಬೇಕಂದ್ರೆ ಸುಮ್ನೆ ಇವಾಗ ನೀವು ಅಲ್ಲಿ ಕ್ಯಾಮ್ರಾ ಆಪರೇಟ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಇದೇನ್ ಟ್ರೈನಿಂಗ್ ಆಗೋಗತ್ತಾ ಅಂತ. ಅಲ್ಲ, ನಿಮಗೆ ಗೊತ್ತಿಲ್ಲದೆ ಎಷ್ಟೋ ವಿಚಾರಗಳ ನೀವು ಗ್ರಹಿಸ್ತಾ ಹೋಗ್ತೀರ. ಬಿ ಪ್ರೆಸೆಂಟ್. ಏನೇ ಆಗಿರ್ಲಿ, ಈಗ ಸ್ಟುಡಿಯೋಗೆ ಒಂದು ಗೆಸ್ಟ್ ಹೆಂಗ್ ಬರ್ತಾರೆ, ಗೆಸ್ಟ್ ಬಿಹೇವಿಯರ್ ಹೆಂಗಿರುತ್ತೆ, ಗೆಸ್ಟ್ ಬಂದಾಗ ನಾವ್ ಹೆಂಗ್ ನಡ್ಕೊಬೇಕು, ಅವ್ರ ಜೊತೆ ನಮ್ಮ ಕಾನ್ವರ್ಸೇಷನ್ ಹೇಗಿರ್ಬೇಕು, ಶೂಟಿಂಗ್ ಒಂದು ಪ್ರೋಸೆಸ್, ಶೂಟಿಂಗ್ ಆದ್ಮೇಲೆ ಟೇಬಲ್ ಮೇಲೆ ಅದನ್ನ ಹೆಂಗ್ ಡಂಪ್ ಮಾಡ್ತಾರೆ, ಎಡಿಟಿಂಗ್ ಅಂದ್ರೆ ಏನು, ಎಡಿಟರ್ ಮೈಂಡ್ ಸೆಟ್ ಹೆಂಗಿರತ್ತೆ, ಅವ್ರ ಜೊತೆ ನೀವು ಹೆಂಗ್ ವರ್ಕ್ ಮಾಡ್ಬೇಕು, ಪ್ರತಿಯೊಂದು ಈ ಬೇಸಿಕ್ ಡೀಟೇಲಿಂಗ್ ಇರತ್ತಲ್ಲ, ಇದೆಲ್ಲಾನು ಅಷ್ಟೇ ನೀವು ಇಲ್ಲಿ ಸ್ಟ್ರಾಂಗ್ ಆಗಿ ಕಲ್ತ್ರಿ ಅಂದ್ರೆ ನೀವು ಫುಲ್ ಪ್ರೋಗಳಾಗ್ಬಿಡ್ತೀರ. ದಯವಿಟ್ಟು ಈ ನಿಮ್ಮ ಏನ್ ಟ್ರೈನಿಂಗ್ ಸೆಷನ್ ಇದೆಲ್ಲ ಪ್ರತಿಯೊಂದು ಅಷ್ಟೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಡೌಟ್ಸ್ ಇದ್ರು ಕೂಡ ಅಷ್ಟೇ, ಅಭಿಯವ್ರು ಆಗ್ಬೋದು ಅಥವಾ ನಮ್ಮ ಟೀಮ್ ಅಲ್ಲಿ ಯಾರಿದ್ದಾರೆ ಪ್ರತಿಯೊಬ್ರು ಕೂಡ ನಿಮಗೆ ಖುಷಿಯಾಗಿ ಹೆಲ್ಪ್ ಮಾಡ್ತಾರೆ. ಏನು ಹೆಸಿಟೇಟ್ ಮಾಡ್ಕೊಂಬಿಡಿ. ಬೇಸಿಕ್ಸ್ ಇಂದ ಅಷ್ಟೇ, ಏನಾದ್ರೂ ಪರವಾಗಿಲ್ಲ. ಇವಾಗ ನಿಮಗೆ ಅನ್ನಿಸ್ಬೋದು, ಅಯ್ಯೋ ಇದೊಂದು ಸಿಂಪಲ್ ಡೌಟ್, ಹೇಗ್ ನಾನು ಅಭಿ ಸರ್ನ ಕೇಳೋದು ಅಂತ. ಆ ತರದೆಲ್ಲ ಏನೂ ಇಲ್ಲ. ನಿಮ್ ತಲೆ ಏನ್ ಡೌಟ್ಸ್ ಇದ್ರು ಹೋಗಿ ಮುಕ್ತವಾಗಿ ಮಾತಾಡಿ. ಅಂಡ್ ಹಿ ಇಸ್ ವೆರಿ ಕೈಂಡ್ ಎನಫ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈಗ ನೀವು ಆಲ್ರೆಡಿ ನೋಡಿದ್ರೆ ಸಕ್ಸಸ್ಫುಲ್ ಆಗಿ ಈಗ 4-5 ಪಾಡ್ಕಾಸ್ಟ್ ಗಳು ಲಾಂಚ್ ಆಗಿದೆ, ಇನ್ನೂ ಒಂದಷ್ಟು ಕ್ಯೂಲ್ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ಹೆಸಿಟೇಷನ್ ಬೇಡ, ಹಿಂಜರಿಕೆ ಬೇಡ, ಪ್ರತಿಯೊಂದು ಕಲಿತಾ ಹೋಗಿ. ಅಂಡ್ ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ಗುಡ್ ಲಕ್. ವೆಲ್ಕಮ್ ಟು ಪಾಡ್ಕಾಸ್ಟ್ ಇಂಡಸ್ಟ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ. ಥ್ಯಾಂಕ್ ಯು ಅಭಿ. Thank you, Rajesh. Thanks for making time. Yes. I know you are somewhere already lidira. Thank you. Dala Yes, madidike. thank you. Bye. Great day, guys. Bye. Okay, so that was the man himself. Probably ಇವಾಗ ಇರುವಂತ ಕನ್ನಡ ಪಾಡ್ಕಾಸ್ಟ್ ಸೀನ್ ಅಲ್ಲಿ ಐ ಥಿಂಕ್ ಹಿ ಈಸ್ India's Karnataka's 101. Hopefully he's going to become India's 101 shortly. Okay, super cool. We'll go back to ಸ್ವಲ್ಪ ಬೋರಿಂಗ್ ಸ್ಟಫ್. ಅವರು ಸೆಲೆಬ್ರಿಟಿ ಬಂದು ಹೋಗಾದ್ಮೇಲೆ ಮತ್ತೆ ನಾವು ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ಬೋರಿಂಗ್ ಸ್ಟಫ್ ಬಗ್ಗೆ ವಾಪಸ್ ಹೋಗೋಣ. ಈ ಪಾರ್ಟ್ ಆಫ್ ದ ಕಂಟೆಂಟ್ ಏನಿದೆ ಅಂದ್ರೆ ನಾನು ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಇದರದೊಂದು PDF ಕಾಪಿ ನಿಮ್ಗೆಲ್ಲರಿಗೂ ಭಾವನಾ ವಾಟ್ಸಪ್ ಮಾಡ್ತಾರೆ. ಒಂದು ಲರ್ನಿಂಗ್ ತರ ಇಟ್ಕೊಳ್ಳಿ ಇದನ್ನ. ರಾಜೇಶ್ ಅವ್ರು ಹೇಳ್ದಂಗೆ
ಇದು ಫಂಡಮೆಂಟಲ್ಸ್ ನ ನೀವು ಕಲ್ತಷ್ಟು ಯು ವಿಲ್ ಬಿಕಮ್ ಬೆಟರ್ ಪಾಡ್ಕಾಸ್ಟರ್ಸ್. ಫಂಡಮೆಂಟಲ್ಸ್ ನ ಕಲ್ತಷ್ಟು ಯು ವಿಲ್ ಬಿಕಮ್ ಗುಡ್ ಕಂಟೆಂಟ್ ಕ್ರಿಯೇಟರ್ಸ್. ನೋಡಿ ಏನಾಗುತ್ತೆ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತ ಕಂಟೆಂಟ್ ಕ್ರಿಯೇಟರ್ಸ್ಗೆ ಜೀವನ ಪೂರ್ತಿ ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡುವಂತ ಒಂದು ಅಗತ್ಯ ಬಂದ್ಬಿಡುತ್ತೆ. ಸೊ ಆ ತರ ಆಗ್ದಿರಾ ಜನಗಳಿಗೆ ದಾರಿ ದೀಪ ಆಗುವಂತ ಒಂದು ಪ್ರಾಸೆಸ್ ನ ದಯವಿಟ್ಟು ನೀವು ಶುರು ಮಾಡಿ. ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟ್ ಮಾಡಿ ಅನ್ನೋದು ನಂದು ಒಂದು ಅರ್ನೆಸ್ಟ್ ರಿಕ್ವೆಸ್ಟ್. ಸೊ ಸೆಕ್ಷನ್ ಏನಾಗುತ್ತೆ ಅನ್ನೋದು ಒಂದು ರೂಪರೇಷೆ ಕೊಡ್ತೀನಿ. ಆಡಿಯೋ ಕ್ಲೀನಪ್. ನೀವು ಬೆಂಗಳೂರು ಅಂತ ಮಹಾನಗರಿಯಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ನಾಯ್ಸ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಅಲ್ಲೊಂದು ಪಿ ಅನ್ನಂತೆ ನಾನು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಕೇಳಿಸ್ತಿರ್ಬೋದು ನನ್ನ ಆಫೀಸ್ ಹತ್ರ ಇರುವಂತಹ ಟ್ರಾಫಿಕ್ ಸೌಂಡ್ಸ್ ಎಲ್ಲ. ಇದನ್ನ ಏನಾಗುತ್ತೆ ನಿಮ್ಗೆ ಮ್ಯಾನೇಜ್ ಮಾಡೋದು ತುಂಬಾ ಕ್ರಿಟಿಕಲ್ ಚಾಲೆಂಜ್. ಬಂದಾದ್ಮೇಲೆ ಆ ಕ್ಲೀನಪ್ ಮಾಡುವಂತ ಪ್ರಾಸೆಸ್ ಏನಿದೆ ಅದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಅಷ್ಟೇ ನಾನು ಅಷ್ಟೇ 90% ಆಫ್ ದ ಟೈಮ್ ನಾವು ಪಾಡ್ಕಾಸ್ಟ್ ಅನ್ನ ಕೇಳಿಸ್ಕೋತೀವಿ, ನೋಡೋದು ಸ್ವಲ್ಪ ಸೆಕ್ಷನ್ ಮಾತ್ರ. ಮೇ ಬಿ ಇಂಟ್ರೊಡಕ್ಷನ್ ನೋಡ್ತೀವಿ, ಅದಾದ್ಮೇಲೆ ನಮ್ಮ ಕೆಲಸ ನಾವು ಮಾಡ್ಕೋತಾ ಕೇಳಿಸ್ಕೋತಾ ಹೋಗ್ತೀವಿ. ದಟ್ ಇಸ್ ವೆರಿ ಕ್ರಿಟಿಕಲ್. ಅಂದ್ರೆ ಆಡಿಯೋ ಕ್ಲೀನ್ ಆಗಿರುವಂತ ಒಂದು ರಿಕ್ವೈರ್ಮೆಂಟ್ 100% ಇರುತ್ತೆ. ವಿಡಿಯೋ ಎಡಿಟಿಂಗ್ ನಾನು ಹೇಳ್ದಂಗೆ ಎಲ್ಲೆಲ್ಲಿ ತಪ್ಪು ಕ್ವೆಶನ್ಸ್ ಆಗಿರ್ಬೋದು, ತಪ್ಪು ಆನ್ಸರ್ಸ್ ಆಗಿರ್ಬೋದು, ಅಥವಾ ತಡವರ್ಸಿರ್ಬೋದು. ನೀವು ತಡವರ್ಸಿರುವಂತ ಕಂಟೆಂಟ್ ನ ರಿಮೂವ್ ಮಾಡುವಂತ ಪ್ರಾಸೆಸ್ ಏನಿದೆ ಅದನ್ನ ವಿಡಿಯೋ ಎಡಿಟಿಂಗ್ ಮೋಸ್ಟ್ ಆಫ್ ಯು ನಿಮಗೆ ಗೊತ್ತಿರುತ್ತೆ. ಮಿಸ್ಟೇಕ್ಸ್ ನ ರಿಮೂವ್ ಮಾಡುವಂಥದ್ದು ಇಂಟ್ರೋ ಮತ್ತೆ ಔಟ್ರೋ ಅಂತ ಹೇಳ್ತೀವಿ. ಇಂಟ್ರೋ ತುಂಬಾ ಜನ ನಮ್ಮಲ್ಲಿ ಬರುವಂತಹ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟೇ ತುಂಬಾ ಜನ ಏನ್ ಮಾಡ್ತಾರೆ, ಗೆಸ್ಟ್ ಬರಕ್ಕಿಂತ ಮುಂಚೆ ಒಂದು ಇಂಟ್ರೋ ಔಟ್ರೋ ಮಾಡ್ಕೊಂಡ್ಬಿಡ್ತಾರೆ. ಇಂಟ್ರೋ ಅಂದ್ರೆ ಏನು, ಯಾರು ಗೆಸ್ಟ್ ಬರ್ತಾರೆ ಅವ್ರನ್ನ ನಿಮ್ಗೆ ಇಂಟ್ರೊಡಕ್ಷನ್ ಮಾಡುವಂತಹ ಪ್ರಾಸೆಸ್ ನ ಇಂಟ್ರೊಡಕ್ಷನ್. ಔಟ್ರೋ ಅಂತಂದ್ರೆ ಏನು, ಎಂಡ್ ಆಫ್ ದ ಕಾನ್ವರ್ಸೇಷನ್. ಅಂದ್ರೆ ಹೇಳ್ದಂಗೆ ಇವತ್ತು ನಮ್ ಜೊತೆ ಇದ್ರು ಆರ್ ಜೆ ರಾಜೇಶ್ ಅವರು ನಮಗೆ ಬಹಳ ಸೊಗಸಾಗಿ ಪಾಡ್ಕಾಸ್ಟ್ ಬಗ್ಗೆ ತಿಳಿಸ್ಕೊಟ್ರು. ಈ ಕಂಟೆಂಟ್ ನ ನೀವು ಮತ್ತೆ ಕೇಳಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರಾಜೇಶ್ ಅವರ ಪರ್ಸನಲ್ ಡೀಟೇಲ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಇದು ಔಟ್ರೋ ಅಂತ ಕರೀತಾರೆ, ಅಂದ್ರೆ ಎಂಡ್ ಆಫ್ ದ ಕಾನ್ವರ್ಸೇಷನ್. ಓಕೆ, ಇಂಟ್ರೋ ಅಂಡ್ ಔಟ್ರೋ ನೀವು ಮಾಡ್ಲೇಬೇಕಾಗತ್ತೆ, ಅದನ್ನ ಆಡ್ ಮಾಡ್ಬೇಕಾಗತ್ತೆ, ಟೈಟಲ್ಸ್ ಆಡ್ ಮಾಡ್ಬೇಕಾಗತ್ತೆ, ಎಲ್ಲಿ ಏನು ಯಾವ ತರ ಬರುತ್ತೆ ಅನ್ನೋದೊಂದು. ಅಂದ್ರೆ ಅಕಸ್ಮಾತ್ ಯಾರೋ ಒಬ್ರೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಏನೋ ಒಂದು, ಅದಕ್ಕೊಂದು ಟೈಟಲ್ ಒಂದು ಕೆಳಗಡೆ ಒಂದು ಫುಟ್ ನೋಟ್ ತರ ಬಂದ್ರೆ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ. ಲೋವರ್ ಥರ್ಡ್ಸ್ ಅಂತ ಹೇಳ್ತಾರೆ, ಅಂತಂದ್ರೆ ಯಾವ ಪಾರ್ಟ್ ನಿಮ್ಗೆ ಇಂಪಾರ್ಟೆಂಟ್, ಯಾವ ಪಾರ್ಟ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಎಂಫಸೈಸ್ ಮಾಡುವಂತ ಪ್ರೋಸೆಸ್ ನ ಲೋವರ್ ಥರ್ಡ್ಸ್ ಅಂತ ಕರೀತಾರೆ. ಮ್ಯೂಸಿಕ್ ಆಡ್ ಮಾಡುವಂಥದ್ದು ನಿಮ್ಗೂ ಗೊತ್ತು ನಮಗೂ ಗೊತ್ತು. BGM ವರ್ಕ್ಸ್ ಲೈಕ್ ಎನಿಥಿಂಗ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವರ್ಕ್ಸ್ ಲೈಕ್ ಎನಿಥಿಂಗ್. ಥಂಬ್ನೇಲ್ಸ್ ಕ್ರಿಯೇಟ್ ಮಾಡೋದು. ಸೊ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಭಾರಿ ಚೆನ್ನಾಗಿದೆ. 83% ಆಫ್ ಪೀಪಲ್, 83% ಶೇಕಡ ಜನ ಯೂಟ್ಯೂಬ್ ವಿಡಿಯೋ ನೋಡೋದಕ್ಕೆ ಕಾರಣ ಥಂಬ್ನೇಲ್ ಅಂತ ಒಂದು ಥಿಯರಿ ಇದೆ, ಒಂದು ಸ್ಟಡಿ ಆಗಿದೆ. ಸೊ ಥಂಬ್ನೇಲ್ ಎಷ್ಟು ಒಂಥರ ಕ್ರಿಯೇಟಿವ್ ಆಗಿ ಮಾಡ್ತೀರಾ ಅಷ್ಟು ನಿಮ್ಗೆ ವ್ಯೂಸ್ ಜಾಸ್ತಿ. ಥಂಬ್ನೇಲ್ಸ್ ಮಾಡುವಂತ ಪ್ರಾಸೆಸ್ ನ ಕೂಡ ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೆ. ರೀಲ್ಸ್ ಮಾಡುವಂಥದ್ದು, ಶಾರ್ಟ್ಸ್ ಮಾಡುವಂಥದ್ದು, ಕ್ಯಾಪ್ಷನ್ ಆಡ್ ಮಾಡುವಂಥದ್ದು. ಅಕಸ್ಮಾತ್ ನಿಮ್ಮ ಲ್ಯಾಂಗ್ವೇಜ್ ಬೇರೆ ಇತ್ತು, ನನ್ನ ಲ್ಯಾಂಗ್ವೇಜ್ ಅಲ್ದಿರ ಬೇರೆ ಲ್ಯಾಂಗ್ವೇಜ್ ಜನ ಸಹ ನನ್ನನ್ನು ನೋಡ್ಬೇಕು ಅನ್ನೋದಾದರೆ ನೀವು ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಬೇಕು. ಇದೆಲ್ಲ ಆಗೋದು ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ. ಸೊ ಇದು ಸ್ಟ್ರಾಟಜಿನ ನಾನು ನಿಮ್ಗೆ ಒಂದು PDF ಮುಖಾಂತರ ನಾನು ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ. ನಾನು ಅವಾಗ್ಲೇ ಹೇಳ್ದೆ, ಒಂದು ಫುಲ್ ಎಪಿಸೋಡ್ ಯೂಟ್ಯೂಬ್ ಹೋಗುವಂಥದ್ದು, ಒಂದು ಆಡಿಯೋ ಎಪಿಸೋಡ್ ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ಹೋಗುವಂಥದ್ದು, 5ರಿಂದ 10 ರೀಲು, 3 to 5 ಯೂಟ್ಯೂಬ್ ಶಾರ್ಟ್ಸ್, ಒಂದು ಲಿಂಕ್ಡ್ ಇನ್ ಪೋಸ್ಟ್, ಇನ್ಸ್ಟಾಗ್ರಾಮ್ ಕರೋಸಲ್. ಇದೆಲ್ಲ ನೀವು ಮಾಡಲೇಬೇಕಾದಂತ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಏನು ಅನ್ನೋದು ನಾನು ನಿಮ್ಗೆ PDF ಮುಖಾಂತರ ಕೊಡ್ತೀನಿ. ಡೀಟೇಲ್ಸ್ ಬೇಕಾದಲ್ಲಿ ನನ್ನ ಸಂಪರ್ಕಿಸಿ. ಟೈಟಲ್, ಥಂಬ್ನೇಲ್ ಅಂಡ್ ಕ್ಯಾಪ್ಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಟೈಟಲ್, ಥಂಬ್ನೇಲ್, ಗೆಸ್ಟ್ ಫೇಸ್, ಟಾಪಿಕ್ ಕ್ಲಾರಿಟಿ, ಎಮೋಷನಲ್ ಹುಕ್, ಆಡಿಯನ್ಸ್ ಬೆನಿಫಿಟ್, ಇದೆಲ್ಲ ಸೇರಿಸಿ ಆಗುವಂಥದ್ದು 3ರಲ್ಲಿ ನಿಮ್ಮ ಯೂಟ್ಯೂಬ್ ಟೈಟಲ್, ಥಂಬ್ನೇಲ್ ಮತ್ತೆ ಕ್ಯಾಪ್ಷನ್. ಸೊ ತುಂಬಾ ಕ್ರಿಟಿಕಲ್ ಆಗಿ ಮಾಡುವಂತ ವಸ್ತುಗಳು. ಅಗೇನ್ ಇಟ್ಸ್ ಅ ಚೆಕ್ ಲಿಸ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. 4ನೇದು ಡಿಸ್ಟ್ರಿಬ್ಯೂಷನ್. ಒಂದು ಬ್ಯೂಟಿಫುಲ್ ಆಗಿರೋ ಕೊಟೇಶನ್ ಇದೆ, ಮುಖೇಶ್ ಅಂಬಾನಿ ಹೇಳಿರೋದು. ಕಂಟೆಂಟ್ ಇಸ್ ಕಿಂಗ್, ಕಂಟೆಂಟ್ ಇಸ್ ಕಿಂಗ್, ಕಂಟೆಂಟ್ ಇಸ್ ಕಿಂಗ್ ಅಂತ ನೀವು ಕೇಳಿರ್ತೀರ, ನಾನು ಕೇಳಿದ್ದೀನಿ. ಹಿ ಸೇಸ್ ಕಂಟೆಂಟ್ ಮೇ ಬಿ ಕಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಇಸ್ ಗಾಡ್ ಅಂತ.
ಸೊ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಗೊತ್ತಿಲ್ಲ ಅನ್ನೋದಾದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಇಷ್ಟೆಲ್ಲ ಚಾನಲ್ಸ್ ಇದೆ ನಿಮ್ಗೆ. ಯೂಟ್ಯೂಬ್ ಅಲ್ಲಿ ಮಾಡ್ಬೋದು, ಸ್ಪಾಟಿಫೈ ಅಲ್ಲಿ ಮಾಡ್ಬೋದು, ಆಪಲ್ ಪಾಡ್ಕಾಸ್ಟ್ ಇದೆ, ಅಮೆಝಾನ್ ಮ್ಯೂಸಿಕ್ ಇದೆ, ಯೂಟ್ಯೂಬ್ ಮ್ಯೂಸಿಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಲಿಂಕ್ಡ್ ಇನ್ ಇದೆ, ಫೇಸ್ಬುಕ್ ಇದೆ, ವೆಬ್ಸೈಟ್ ಮಾಡ್ಬೋದು, ವಾಟ್ಸ್ಆಪ್ ಗ್ರೂಪ್ಸ್ ಕ್ರಿಯೇಟ್ ಮಾಡ್ಬೋದು, ನ್ಯೂಸ್ ಲೆಟರ್ಸ್ ಕ್ರಿಯೇಟ್ ಮಾಡ್ಬೋದು. ಇಷ್ಟು ಚಾನಲ್ ಮುಖಾಂತರ ನಿಮ್ಮ ಡಿಸ್ಟ್ರಿಬ್ಯೂಷನ್ ನ ರೆಡಿ ಮಾಡ್ಕೋಬಹುದು. ಓಕೆನಾ? ದೆನ್ ಕಮ್ಸ್ ಈ ಡೀಟೇಲ್ಸ್ ಇದೆ. ಇದನ್ನ ಅಗೇನ್ ನಾನೊಂದು ಚೆಕ್ ಲಿಸ್ಟ್ ತರ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಕೆ, ಸೊ ದಟ್ ಇಟ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇದು ಯಾಕೆ, ಏನು, ಎತ್ತ ಅಂತ. ಪ್ರಮೋಷನ್ಸ್ ಬರೀ ನಾನು ಪಬ್ಲಿಷ್ ಮಾಡ್ಬಿಟ್ಟೆ, ಅದು ಪ್ರಮೋಷನ್ ಅಲ್ಲ. ಪಬ್ಲಿಷಿಂಗ್ ಇಸ್ ನಾಟ್ ಪ್ರಮೋಷನ್. ವೆರಿ ವೆರಿ ಸಿಂಪಲ್, ಸ್ಟ್ರೇಟ್. ಸೊ ಇಂಡಿಯನ್ ಪ್ರಮೋಷನ್ಸ್ ಅಲ್ಲಿ ಏನೇನು? ಫಸ್ಟ್ ಇರೋದೇ ಇನ್ಸ್ಟಾಗ್ರಾಮ್ ರೀಲ್ಸ್. ನೀವು ಮಾಡುವಂತ ಪಾಡ್ಕಾಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಆಗಿ ಬರಲಿಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ನ ಯಾರು ನೋಡಲ್ಲ. ಯೂಟ್ಯೂಬ್ ಶಾರ್ಟ್ಸ್ ಎರಡನೇದು. ನಿಮ್ಮ ಪಾಡ್ಕಾಸ್ಟ್ ಲಾಂಗ್ ವಿಡಿಯೋ ಓಡಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಾಕ್ಲೇಬೇಕು. ಲಿಂಕ್ಡ್ ಇನ್ ಯೂಸ್ ಮಾಡಲೇಬೇಕು, ವಾಟ್ಸಪ್ ಮುಖಾಂತರ ಬ್ಲಾಸ್ಟ್ ಮಾಡಲೇಬೇಕು, ಬ್ರಾಡ್ಕಾಸ್ಟ್ ಮಾಡಲೇಬೇಕು. ಟೆಲಿಗ್ರಾಮ್ ಅಫ್ಕೋರ್ಸ್ ಇವಾಗ ಬ್ಯಾನ್ ಆಗಿದೆ, ಬಟ್ ನೆಟ್ವರ್ಕ್ ಮುಖಾಂತರ ನೀವು BNI ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ನೆಟ್ವರ್ಕ್ಸ್ ಅಲ್ಲಿ ಇರ್ಬೋದು, ಅದರ ಮುಖಾಂತರ ನೀವು ಪಬ್ಲಿಷ್ ಮಾಡಬೇಕು. ನಿಮ್ಮ ಕಂಟೆಂಟ್ ನ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಮ್ಮ ಕಂಟೆಂಟ್ ನ ನೀವು ಪ್ರಮೋಟ್ ಮಾಡಲಿಲ್ಲ ಅಂದ್ರೆ ಬೇರೆಯವ್ರು ಪ್ರಮೋಟ್ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಶೇಮ್ಲೆಸ್. ಅಯ್ಯೋ ಇವ್ರೇನ್ ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ಅವ್ರೇನ್ ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ನಾನು ಈ ತರ ಕಂಟೆಂಟ್ ಕಳ್ಸಲ್ಲಪ್ಪ, ನಾನು LIC ಏಜೆಂಟ್ ಅನ್ಕೊಂಡ್ಬಿಡ್ತಾರೆ. ಸರ್, ಮೇಡಮ್, ದಯವಿಟ್ಟು ನಿಮ್ಮ ಕಂಟೆಂಟ್ ನ ನೀವು ಪ್ರಮೋಟ್ ಮಾಡಲಿಲ್ಲ ಅಂದ್ರೆ ಬೇರೆಯವ್ರು ಪ್ರಮೋಟ್ ಮಾಡಲ್ಲ. ಸೊ ನೀವೇ ಇರಬೇಕು, ನೀವೇ ಮುಂದಾಳತ್ವ ವಹಿಸ್ಕೊಂಡು ನೀವು ಕಂಟೆಂಟ್ ನ ಪ್ರಮೋಟ್ ಮಾಡಬೇಕು. ಕ್ಲಿಪ್ಸ್ ವಿತ್ ಸ್ಟ್ರಾಂಗ್ ಬುಕ್ಸ್. ಫಸ್ಟ್ 3 seconds ಆಫ್ ಯುವರ್ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬಾ ಚೆನ್ನಾಗಿ ಬರಬೇಕು. ನಮ್ಮ ಎಕ್ಸ್ಪೀರಿಯನ್ಸ್ ಸಹ ಅದೇ. ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗ ಕ್ಲಿಕ್ ಆಗುತ್ತೆ ನಿಮ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಚೆನ್ನಾಗಿ ಓಡುತ್ತೆ ನಿಮ್ ರೀಲು, ಅದರದ್ದು ಪರಿಣಾಮವಾಗಿ ನಿಮ್ಮ ಯೂಟ್ಯೂಬ್ ಚೆನ್ನಾಗಿ ಓಡುತ್ತೆ. ಗೆಸ್ಟ್ ಗಳನ್ನ ಕೊಲಾಬ್ರೇಷನ್ಸ್ ತಗೋಬೇಕು. ನೀವು ಗೆಸ್ಟ್ ಹತ್ರ ನೀವು ಮಾಡ್ಬೇಕಾದ್ರೆ ಪ್ರೀ ಪ್ಲಾನಿಂಗ್ ಅಲ್ಲಿ, ನಿಮ್ಮ ಪ್ರೀ ಪ್ರೊಡಕ್ಷನ್ ಪ್ಲಾನಿಂಗ್ ಅಲ್ಲಿ ಗೆಸ್ಟ್ ನ ಯಾರು ಕರೆಸ್ತೀರಾ ಅವ್ರಿಗೆ ಹೇಳ್ಬೇಕು, ಸರ್ ನನ್ನ ಪಾಡ್ಕಾಸ್ಟ್ ಬರ್ಬೇಕು ಅನ್ನೋದಾದ್ರೆ ನೀವು ನನಗೆ ಕೊಲಾಬ್ ಕೊಡ್ಲೇಬೇಕು. ಸೊ ಅದನ್ನ ನೀವು ಕಂಟಿನ್ಯೂ ಮಾಡ್ಲೇಬೇಕು. ಲಿಂಕ್ಡ್ ಇನ್ ಕಂಟೆಂಟ್ ಅನ್ನ ನೀವು ಹಾಕ್ಲೇಬೇಕು. ಕೊಲಾಬ್ರೇಷನ್ ಕಮ್ಯುನಿಟೀಸ್ ಜೊತೆ ಮಾಡ್ಬೇಕಾಗತ್ತೆ. ಟಾರ್ಗೆಟೆಡ್ ಆಡ್ಸ್. ನಿಮ್ಮ ಹತ್ರ ಸ್ವಲ್ಪ ಕಾಸಿದೆ, ಸ್ವಲ್ಪ ದುಡ್ಡಿದೆ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ಪುಷ್ ಮಾಡ್ಬೋದು ಬೈ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ. ಸೊ ಟೀಸರ್ಸ್ ಮತ್ತೆ ಟ್ರೈಲರ್ಸ್ ಲಾಂಚ್ ಮಾಡುವಂತ ಪ್ರಾಸೆಸ್. ನಿಮ್ಮ 30 ದಿವಸದ ಲಾಂಚ್ ಪ್ರೋಗ್ರಾಮ್ ಕೊಡ್ತಾ ಇದೆ. ಇವತ್ತು 27ನೇ ತಾರೀಕು ಜೂನ್, 27ನೇ ತಾರೀಕು ಜುಲೈ ನಿಮ್ಮ ಕಂಟೆಂಟ್ ನ ಲಾಂಚ್ ಮಾಡೋದಕ್ಕೆ ನಾನು ಕೊಡ್ತಾ ಇರುವಂತ ಬ್ಲೂ ಪ್ರಿಂಟ್ ಇದು. ಮೊದಲನೇ ವಾರ ಪ್ಲಾನ್ ಮಾಡಿ. ನಿಮ್ಮ ನೀಶ್ ಯಾವುದು, ನಿಮ್ಮ ವರ್ಟಿಕಲ್ ಯಾವುದು, ನಿಮ್ಮ ಸೆಕ್ಟರ್ ಯಾವುದು, ನಿಮ್ಮ ಡೊಮೈನ್ ಯಾವುದು, ಅದನ್ನ ಐಡೆಂಟಿಫೈ ಮಾಡಿ. ಎರಡನೇದು, ನಿಮ್ಮ ಆಡಿಯನ್ಸ್ ಯಾರು ನನ್ನ ಪಾಡ್ಕಾಸ್ಟ್ ಕೇಳ್ತಾರೆ ಅಂತ ಐಡೆಂಟಿಫೈ ಮಾಡಿ. ಅದಕ್ಕೊಂದು ಒಳ್ಳೆ ಹೆಸರು ಕೊಡಿ, ಫಾರ್ಮ್ಯಾಟ್ ರೆಡಿ ಮಾಡ್ಕೊಳ್ಳಿ, ಒಂದು 10 ಟಾಪಿಕ್ ರೆಡಿ ಮಾಡ್ಕೊಳ್ಳಿ. ChatGPT, ಕ್ಲಾಡ್ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಪ್ರೋಗ್ರಾಮ್ ನಾನು ಮಾಡ್ತೀನಿ, ಇದೇ ತರದೊಂದು ವೆಬಿನಾರ್ ಮಾಡ್ತೀನಿ, ವೇರ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಹೌ AI ಕ್ಯಾನ್ ಬೆನಿಫಿಟ್ ಯು. AI ನಿಮಗೆ ಹೆಂಗ್ ಉಪಯೋಗ ಆಗುತ್ತೆ ಅಂತ ನಾನೊಂದು ಇದು ಮಾಡ್ತೀನಿ ನಿಮ್ಗೆ. ಸೆಟಪ್ ಎಲ್ಲಿ ಶೂಟ್ ಮಾಡ್ತೀರಾ ಅನ್ನೋದು ಫೈನಲೈಸ್ ಮಾಡಿ. ನಿಮ್ಮ ಮನೇಲೆ ಮಾಡೋದಾದ್ರೆ 2 ಕ್ಯಾಮ್ರಾ ಸೆಟಪ್ ಮಾಡೋ ಪಾಸಿಬಿಲಿಟಿ ಇರುವಂತಹ ಒಂದು ರೂಮ್ ನ ಐಡೆಂಟಿಫೈ ಮಾಡಿ. ಆ ರೂಮ್ ನ ಒಂದು ಪೇಂಟ್ ಮಾಡಿಸಿ ಅಥವಾ ಒಂದು ಏನಾದ್ರು ಬ್ಯಾಕ್ ಗ್ರೌಂಡ್ ವಿಜುವಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಿ. ಗೆಸ್ಟ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ರೆಕಾರ್ಡಿಂಗ್ ಸ್ಪೇಸ್ ನ ರೆಡಿ ಮಾಡ್ಕೊಳ್ಳಿ, ಸೆಟಪ್ ರೆಡಿ ಮಾಡ್ಕೊಳ್ಳಿ. ನಿಮಗೆ ಬೇಕಾಗುವಂತಹ ಆಡಿಯೋ ಎಕ್ವಿಪ್ಮೆಂಟ್ ನಾವ್ ಏನ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನ್ ನಿಮಗೆ ನಿಮ್ಮ PDF ನಾನ್ ನಿಮ್ಗೆ ಏನ್ ಕೊಡ್ತಾ ಇದೀವಿ PDF ಮುಖಾಂತರ ನಾವು ಕೊಡ್ತೀವಿ. ನಾವ್ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ನಾವ್ ಯಾವ ಮೈಕ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. 3ನೇ ವಾರ ರೆಕಾರ್ಡ್ ಮಾಡಿ. 2-3 ಎಪಿಸೋಡ್ ನ ಮಾಡಿ. ಮೊದಲನೇ ಎಪಿಸೋಡ್ ನಿಮಗೆ ನಿಮ್ಮ ಕಂಟೆಂಟ್ ಇಷ್ಟ ಆಗೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಇದು. ನಾನು ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ನು ಕೇಳಿದೀನಿ, ನಿಮಗೆ 100% ನಿಮ್ಮ ಮೊದಲನೇ ರೆಕಾರ್ಡಿಂಗ್ ಇಷ್ಟ ಆಗೋದಿಲ್ಲ. ಸೊ 2 ಅಥವಾ 3 ಶೂಟ್ ಮಾಡಿ, ಒಂದು ಟ್ರಯಲ್ ರನ್ಸ್ ತರ ಮಾಡಿ. ನಮ್ಮ ಸ್ಟುಡಿಯೋ ಅಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರಿಗೆ ನಾವು ಟ್ರಯಲ್ ರನ್ಸ್ ಅಂತ ಕೊಡ್ತೀವಿ. ವೇರ್ ದೇ ಸೆಟ್ ದೇ ಡೂ ದ ಕಂಟೆಂಟ್. 4ನೇ ವಾರ ಲಾಂಚ್ ಮಾಡಿ. ಇದು 4 week ಕ್ಯಾಂಪೇನ್ ಒಂದು ಕೊಡ್ತಾ ಇದ್ದೀನಿ ನಿಮ್ಗೆ. ಒಂದು ಚಾಲೆಂಜ್ ತರನು ತಗೊಳ್ಳಿ ಇದನ್ನ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಏನಾಗಬೇಕು ಚೆಕ್ ಲಿಸ್ಟ್, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಟೈಮ್ ಅಲ್ಲಿ ಏನಾಗಬೇಕು ಅಂತ ಚೆಕ್ ಲಿಸ್ಟ್, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನಾಗಬೇಕು ಅಂತ ಚೆಕ್ ಲಿಸ್ಟ್, ಮತ್ತೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾಗಬೇಕು ಅನ್ನುವಂತ ಚೆಕ್ ಲಿಸ್ಟ್ ಅನ್ನ
ಇವತ್ತೇ ನಿಮ್ಮ ವಾಟ್ಸಪ್ಗಳಿಗೆ ನಾವು ಕಳಿಸ್ತೀವಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಿರ ಅವರಿಗೆ. ಇನ್ನೇನಾದ್ರು ಡೌಟ್ ಇದ್ದಲ್ಲಿ ನನ್ನನ್ನು ಕೇಳಿ. ಫ್ಲೋರ್ ಇಸ್ ಯೋರ್ಸ್. ಹ್ಯಾಂಡ್ ರೈಸ್ ಮಾಡಿ, ನಾನು ಇದನ್ನ ಅನ್ಮ್ಯೂಟ್ ಮಾಡ್ತೀನಿ. ಇದನ್ನ ಅನ್ಮ್ಯೂಟ್ ಮಾಡ್ತೀನಿ, ನಿಮ್ಗೆ ಮಾತಾಡುವಂತ ಒಂದು ಇದೆ. ನಾದೇಶ್ವರ್ ಉಪಾಧ್ಯಾಯರು ಕೇಳ್ತಾ ಇದ್ದಾರೆ. ಒಂದೇ ನಿಮಿಷ ನಾದೇಶ್ವರ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ಬಹುದು. ಕೇಳೋದೇನಾದ್ರು ಇದ್ರೆ ನೀವು ಕೇಳಬಹುದು. ಅನ್ಮ್ಯೂಟ್ ಆಗಿದ್ದೀರಾ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಬಹುದು. ನಮಸ್ತೆ ಸರ್. ಹೇಳಿ ಸರ್. ನಮಸ್ತೆ. ಇದು ಅಂದ್ರೆ ಈಗ ಯಾವ ಟಾಪಿಕ್ ಮೇಲೆ ಅಂತ ಚೂಸ್ ಮಾಡೋದು ಹೇಗೆ ಅಂತ. ಇವಾಗ ಏನು ಅಂತಂದ್ರೆ, ಎರಡು ವಿಚಾರಗಳಲ್ಲಿ ನಿಮ್ಗೆ ಆನ್ಸರ್ ಹೇಳ್ತೀನಿ. ಮೊದಲನೇ ವಿಚಾರ ಏನು ಅಂತ ಹೇಳ್ತೀನಿ. ಮೊದಲನೇ ವಿಚಾರ, ಜಗತ್ತಿಗೆ ಸಮಂಜಸವಾಗಿರುವಂತ ಕಂಟೆಂಟ್. ಓಕೆ, ಇವಾಗ ಸಮಂಜಸ ಅಂದ್ರೇನು? ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತು ಆಗ್ತಾ ಇರುವಂತ ಟೈಮ್ ಪೀರಿಯಡ್ಗೆ ಸೂಕ್ತವಾಗಿರುವಂತ ಕಂಟೆಂಟ್ ನಿಮ್ಮ ಕೈಲಿ ಮಾಡುವಂತ ಕೇಪಬಿಲಿಟಿ ಇದೆಯಾ? ಅದು ಜನರಲ್ ನಾಲೆಡ್ಜ್ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಿರ್ಬೋದು, ಇಂಡಿಯನ್ ಪಾಲಿಟಿಕ್ಸ್ ಆಗಿರ್ಬೋದು, ಫಿಲ್ಮೋಗ್ರಫಿ ಆಗಿರ್ಬೋದು, ಫಿಲಮ್ ರಿಲೇಟೆಡ್ ಕಂಟೆಂಟ್ ಆಗಿರಬಹುದು, ಅಥವಾ ನಾಲೆಡ್ಜ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೋದು, ಸೈನ್ಸ್ ಟೆಕ್ನಾಲಜಿ ಇದ್ರ ಬಗ್ಗೆ ಆಗಿರ್ಬೋದು. ಇವತ್ತಿನ ಆಗು ಹೋಗುಗಳ ಬಗ್ಗೆ ನೀವು ಮಾತಾಡಿದಾಗ ನ್ಯಾಚುರಲಿ ಜನಗಳಿಗೆ ನೀವು ಇಷ್ಟ ಆಗಕ್ಕೆ ಶುರು ಮಾಡ್ತೀರಾ. ಬಿಕಾಸ್ ಅವ್ರಿಗೊಂದು ದಾರಿದೀಪ ಆಗ್ತೀರಾ ನೀವು. ಇದು ಒಂದು. ಎರಡನೇದೇನು ಅಂದ್ರೆ, ಇವಾಗ ನಾನು ಒಬ್ಬ ಬಿಸ್ನೆಸ್ ಪರ್ಸನ್, ಬಿಸ್ನೆಸ್ ಮ್ಯಾನು. ನಾನು ಆಂಟ್ರಪ್ರನರ್ ಆಗಿ 17 ವರ್ಷ ನನ್ನ ಜೀವನ ನಡೆಸಿದೀನಿ. ನಾನು ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಅಂದ್ರೆ 4 ಜನಕ್ಕೆ ಬಿಸ್ನೆಸ್ ಹೆಂಗ್ ಮಾಡೋದು ಅಂತ ಇನ್ನೊಬ್ಬ ಬಿಸ್ನೆಸ್ ಓನರ್ ಜೊತೆ ನಾನು ಕೂತು ಸಂವಾದ ಮಾಡಿ, ಆ ಸಂವಾದನ ನಾನು ಪಾಡ್ಕಾಸ್ಟ್ ಮುಖಾಂತರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ನನ್ನ ನೀಶ್. ಓಕೆ, ನನ್ನ ನೀಶ್ ಅಂತ ಹೇಳ್ಬೋದು, ಅಥವಾ ನನ್ನ ಸೆಕ್ಟರ್ ಅಂತ ಹೇಳ್ಬೋದು. ಸೊ ಎರಡಿದೆ ನಿಮ್ಮ ಹತ್ರ. ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡೊಮೈನ್ ಅಲ್ದಿರ ಒಂದು ಆಗು ಹೋಗುಗಳ ಬಗ್ಗೆ ಒಂದು ಕಂಟೆಂಟ್ ಮಾಡಬೇಕು ಅನ್ನೋದಾದ್ರೂ ಸೈ. ಇಲ್ಲ, ನಾನು ಯಾವ್ದೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ನನ್ನೊಂದು ಎಕ್ಸ್ಪರ್ಟೀಸ್ ಇದೆ. ರೈತರು ಪಾಡ್ಕಾಸ್ಟ್ ಮಾಡಿರೋದನ್ನ ನಾನು ಕೇಳಿದ್ದೀನಿ. ಸಾವಯವ ಕೃಷಿ ರೈತರು ಕಂಟೆಂಟ್ ಮಾಡೋದನ್ನ ನೋಡಿದ್ದೀನಿ. ಓಡುತ್ತೆ ಕಂಟೆಂಟ್ ಅದು. ಯಾಕೆ? ಜನಗಳಿಗೆ ಸಾವಯವ ಕೃಷಿ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದೆ. ಅದಕ್ಕೋಸ್ಕರ ಓಡುತ್ತದ್ದು ಕಂಟೆಂಟ್. ಸೊ ಅದಕ್ಕೋಸ್ಕರ 2 ಲೇಯರ್ ಅಲ್ಲಿ ನೀವು ಯೋಚನೆ ಮಾಡ್ಬೋದು. ಒಂದು, ಈಗ ಆಗು ಹೋಗುಗಳಿಗೆ ನಾನೇನಾದ್ರು ಕಂಟೆಂಟ್ ಕಾಂಟ್ರಿಬ್ಯೂಟ್ ಮಾಡ್ಬೋದಾ? 4 ಜನನ ಕರೆಸಿ ಅವ್ರಿಗೆ ಏನಾದ್ರು ನಾವು ಒಂದು ಮಾರ್ಗದರ್ಶನ ಕೊಡುವಂತಹ ಒಂದು ಪ್ರಾಸೆಸ್ ಮಾಡ್ಬೋದಾ ನನ್ನ ಗೆಸ್ಟ್ ಮುಖಾಂತರ ಅನ್ನೋದು ಒಂದು ಯೋಚನೆ ಮಾಡ್ಬೋದು. ಎರಡನೇದು, ಇಲ್ಲ, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ನನಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ನನಗೊಂದು ಸ್ವಲ್ಪ ನಾಲೆಡ್ಜ್ ಇದೆ, ನಾನು ಇನ್ನೊಬ್ಬರಿಗೆ ದಾರಿದೀಪ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ನೀವು ಆ ಡೊಮೈನ್ ರಿಲೇಟೆಡ್ ಆಗಿ ಕಂಟೆಂಟ್ ಮಾಡಬಹುದು. ಅಂದ್ರೆ ಈಗ ನಾನು ಆಕ್ಚುಲಿ PUC ಮುಗಿಸಿದೀನಿ. ಈಗ 18 ಇಯರ್ಸ್ ಆಗಿದೆ. ನೆಕ್ಸ್ಟ್ ನಾನಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗ್ಲಿಕ್ಕೆ, ಒಂದು ಆಕ್ಟಿಂಗ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಅಂತ ಇಷ್ಟ ಉಂಟು. ಸೊ ಈಗ ಆಕ್ಟಿಂಗ್ ಅಲ್ಲಿ ಬರುವಂತ ಫೇಸ್ ಗಳು, ಈಗ ನನಗೂ ಸ್ವಲ್ಪ ಜ್ಞಾನ ಬರ್ತದ್ರಿಂದ. ಅಂದ್ರೆ ಆಕ್ಟಿಂಗ್ ಅಲ್ಲಿ ಏನನ್ನ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ ಜನ, ಅಂದ್ರೆ ಯಾವ್ದಾದ್ರು ನನಗೆ ಗೊತ್ತಿರುವಂತ ಕಲಾವಿದರನ್ನ ಇದ್ ಮಾಡಿ ಪರಿಚಯ ಮಾಡುವಂತದ್ದು, ಅವರ ಪ್ರಾಬ್ಲಮ್ ಅನ್ನು ತಿಳ್ಕೊಳ್ಳುವಂತದ್ದು, ಅದು ಒಂದು ಐಡಿಯಾ ಇದೆ. ಹಾಗೆ ಇನ್ನೊಂದು, ಈಗ ನಾನು ಕೇಳುದು, ಈಗ ಖಾಲಿ ನಾನು ಇದೇ ದಾರಿಯಲ್ಲಿ ಹೋಗ್ಬೇಕಾ, ಅಥವಾ ಇದೇ ಒಂದೇ ಚಾನೆಲ್ ಅಲ್ಲಿ ಬೇರೆ, ಈಗ ನೀವ್ ಹೇಳಿದ್ರಲ್ಲ ಸಾವಯವ ಕೃಷಿ ಅಂತ, ಅದೇ ರೀತಿಯಾಗಿ 4-5 ವಿಧದ ಒಂದು ವಿಷಯಗಳನ್ನ ನಾನು ಒಂದೇ ಚಾನೆಲ್ ಅಲ್ಲಿ ಮಾಡಿದ್ರೆ ಸರಿ ಆಗ್ತದ ಅಂತ ಕೇಳಿದ್ದು. 4-5 ವಿಚಾರಗಳು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಚಾನೆಲ್ ಅಲ್ಲಿ ರಾಜಕೀಯ ಮಾತಾಡ್ತೀರಾ, ನಿಮ್ದೇ ಚಾನೆಲ್ ಅಲ್ಲಿ ಈಗ ಸಿನಿಮಾ ಮಾತಾಡ್ತೀರಾ ಅನ್ನೋದಾದ್ರೆ ನಿಮ್ ನ್ಯೂಸ್ ಚಾನೆಲ್ ಆಗ್ಬಿಡ್ತೀರಾ, ನೀವು ವಾರ್ತಾ ಇಲಾಖೆ ಆಗ್ಬಿಡ್ತೀರಾ. ಅದು ಆಗಬಾರ್ದು. ಅಂದ್ರೆ ರಸಾಭಾಸ ಆಗ್ಬಾರ್ದು. ನಿಮ್ಮ ಯಾರು ಕೇಳುಗರಿದ್ದಾರೆ, ಕೇಳುಗರಿಗೆ ನೀವು ಈ ತರ ಕಂಟೆಂಟ್ ಮಾಡ್ತೀರಾ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಬರ್ಬೇಕು. ಸರ್ಪ್ರೈಸ್ ಆಗ್ಬಾರ್ದು, ಶಾಕ್ ಆಗ್ಬಾರ್ದು ನೀವು ಅಲ್ವಾ? ಈಗ ನೀವು ಸಿನಿಮಾ ರಿಲೇಟೆಡ್ ಕಂಟೆಂಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಸಿನಿಮಾ ರಿಲೇಟೆಡ್ ಕಂಟೆಂಟ್ ಮಾಡಬಹುದು, ಸಿನಿಮಾದಲ್ಲಿ ಆಗು ಹೋಗುಗಳ ಬಗ್ಗೆ ಮಾತಾಡಬಹುದು, ಸಿನಿಮಾ ನಟರ ಬಗ್ಗೆ ಮಾತಾಡಬಹುದು, ನಟಿಯರ ಬಗ್ಗೆ ಮಾತಾಡಬಹುದು, ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡಬಹುದು, ಪ್ರೊಡಕ್ಷನ್ ಬಗ್ಗೆ ಮಾತಾಡಬಹುದು, ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಬಹುದು. ಅದೆಲ್ಲ ಸೈ.
ಇವಾಗ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಮಾಡ್ಬಿಟ್ಟು ನಾಳೆ ಯಾರೊಬ್ರು ರಾಜಕೀಯ ವ್ಯಕ್ತಿನ ಕರ್ಕೊಂಡ್ಬಂದು ಮಾತಾಡ್ಬಿಟ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾಗಿದ್ದಾರೆ ಅವ್ರು ಏನಕ್ಕಾದ್ರು ಅವ್ರಿಗೂ ಸಿನಿಮಾ ಇಷ್ಟ, ನಿಮಗೂ ಸಿನಿಮಾ ಇಷ್ಟ. ಸೊ ನೀವಿಬ್ರು ಕಾಮನ್ ಆಗಿ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೋಸ್ಕರ ನಿಮ್ಮ ಹತ್ರ ಸಬ್ಸ್ಕ್ರೈಬರ್ ಆದ್ರು. ಅವರಿಗೆ ನೀವು ಇವಾಗ ಅಕಸ್ಮಾತ್ ರಸಾಭಾಸ ಮಾಡಿಸಿದ್ರೆ ಅವರು ನಿಮ್ಮ ಅನ್ಸಬ್ಸ್ಕ್ರೈಬ್ ಮಾಡಿ ಬೇರೆ ಚಾನೆಲ್ ನ ಹುಡ್ಕೊಂಡು ಹೋಗ್ತಾರೆ. ಸೊ 5-6 ವಿಚಾರ ಅದೇ ಆಡಿಯನ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋಂಥ ಪ್ರಶ್ನೆಗೆ ನೀವು ಉತ್ತರ ಕಂಡುಹಿಡ್ಕೋಬೇಕು. ಆ ಉತ್ತರ ಕಂಡುಹಿಡಿಯುವಂಥದ್ದು ಒಂದು ಪ್ರಕ್ರಿಯೆ. ಅದು ಅಂದ್ರೆ ರೆಡಿಮೇಡ್ ಆನ್ಸರ್ ಅಂತ ಇಲ್ಲ. ಇದಕ್ಕೆ ಬೇರೆ ಬೇರೆ ವೆರೈಟಿ ಕಂಟೆಂಟ್ ಮಾಡಿ ಜಯಿಸಿರುವಂತವ್ರು ನೋಡಿದೀವಿ ನಾವು. ಅದೆಲ್ಲ ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ತೆರೆಮೆ ಅಂತ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಈಸಿಯಾಗಿ ನಿರರ್ಗಳವಾಗಿ ಅದು ಮಾತಾಡಬಹುದು, ನಿರರ್ಗಳವಾಗಿ ಇದು ಮಾತಾಡಬಹುದು ಅಂತ ನಿಮ್ಮ ಶಕ್ತಿ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಾನು ಮಾಡ್ತಾ ಇರುವಂತ ಕಂಟೆಂಟ್ ತುಂಬಾ ಕ್ಯಾಟಗೋರಿಕಲ್, ಅಂದ್ರೆ ಒಂದೇ ಕ್ಯಾಟಗರಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಬೇರೆ ಬೇರೆ ಕ್ಯಾಟಗರಿನ ಇನ್ಕ್ಲೂಡ್ ಮಾಡಿದ್ರೆ ನನ್ನ ಆಡಿಯನ್ಸ್ಗೆ ಅದು ಸ್ವಲ್ಪ ಇದಾಗತ್ತೆ, ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅಭಿಪ್ರಾಯಗಳು ಸ್ವಂತದ್ದು, ಅದು ಎಲ್ಲರಿಗೂ ಅನ್ವಯ ಆಗತ್ತೆ ಅನ್ನೋದು ಹೇಳ್ಲಿಕ್ಕಾಗಲ್ಲ. ಗೊತ್ತಾಯ್ತು ಸರ್. ಮಹೇಶ್ ಅವ್ರೇನೋ ಕೇಳಿದ್ರು, ಅದು ನಾಗರತ್ನ ಅವರು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಾಗರತ್ನ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಾನು ಲೇಟ್ ಆಗಿ ಜಾಯಿನ್ ಆದ್ರೆ ನೋ ಪ್ರಾಬ್ಲಮ್. ನನ್ಗೆ ರೆಕಾರ್ಡಿಂಗ್ ಸಿಗುತ್ತಾ ಸರ್? ಹಾ, ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಇದು ಸಿಗುತ್ತೆ. ನಾನು ನಮ್ಮ ರೆಕಾರ್ಡಿಂಗ್ ಲೈವ್ ಹೋಗಾದ್ಮೇಲೆ ನಿಮ್ಗೆ ನಾನು ಲಿಂಕ್ ನ ಭಾವನಾ ಅವ್ರ ಕೈಯಲ್ಲಿ ಕಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸುಷ್ಮಿತಾ ಅವರು ಒಂದೇ ನಿಮಿಷ. ಮಹೇಶ್ ಅವರು ರೈಸ್ ಮಾಡಿದ್ರು ಅನ್ಸುತ್ತೆ, ಅಲೋ ಮಾಡ್ತಾ ಇದ್ರು. ಮಹೇಶ್ ಅವರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಸುಷ್ಮಿತಾ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬಹುದು. Good afternoon, sir. ಗುಡ್ ಆಫ್ಟರ್ನೂನ್ ಸುಷ್ಮಿತಾ ಅವರ. Sir, I came for studio. Sir, ಅದೇ ಸರ್ ತುಂಬಾ ಡೌಟ್ಸ್ ಇದೆ. ಇದರಿಂದ ಒಂದು ಕ್ಲಾರಿಟಿ ಸಿಕ್ತು. ಎಷ್ಟೋ ಜನ ಈಗ ಪರ್ಸನಲ್ ಆಗಿ ಮಾತಾಡ್ತೀನಿ ಮೇಡಮ್. ಐ ಥಿಂಕ್ ಐ ಆಮ್ ಹಿಯರಿಂಗ್ ಯು. ನಾನು ಬರ್ತೀನಿ, ನಾನು ಒಳಗಡೆ ಇದ್ದೀನಿ, ನಾನು ಬಂದು ಮಾತಾಡ್ತೀನಿ. ಓಕೆ ಓಕೆ ಓಕೆ. ಶಿಲ್ಪಾ ಶೆಟ್ಟಿ ಅವರು ಒಂದೇ ನಿಮಿಷ. ಶಿಲ್ಪಾ ಅವರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಇನ್ಶರ ಅವರಿದ್ರು. ಹಲೋ ಹಾ ಮೇಡಮ್ ಹೇಳಿ. ಸರ್, ನನಗೆ ಲೈಟಿಂಗ್ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಸೊ ಸ್ಟಾರ್ಟಿಂಗ್ ನಾವು ಮಾಡ್ಬೇಕಾದ್ರೆ ಬೇಸಿಕ್ ಮೈಕ್, ಕ್ಯಾಮ್ರಾ ಎಲ್ಲ ನಾವು ಯೂಸ್ ಮಾಡ್ಕೋಬಹುದು. ವಾಟ್ ಆರ್ ದ ಬೇಸಿಕ್ ಲೈಟ್ಸ್ ನನ್ಗೆ ಹೇಳ್ಬೋದಾ ಅದ್ರ ಬಗ್ಗೆ? ಲೈಟ್ಸ್ ಏನಾಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಇಂಡೋರ್ ಇಲ್ಯುಮಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕೂತಿರುವಂತ ಜಾಗ, ನಾನು ಅಕಸ್ಮಾತ್ ನನ್ನ ಕ್ಯಾಮ್ರಾ ತಿರುಗಿಸಿದ್ರೆ ನೋಡಿ, ದೊಡ್ಡ ದೊಡ್ಡ 2 ಕಿಟಕಿಗಳು ನನ್ನ ಪಕ್ಕದಲ್ಲಿದೆ. ಓಕೆ, ಸೊ ಈ ರೂಮ್ ಅನ್ನು ನಾನು ಇಲ್ಯುಮಿನೇಟ್ ಮಾಡಬೇಕು ಅಂತಂದ್ರೆ ಈ ಕಿಟಕಿನ ನಾನು ಕನ್ಸಿಡರೇಷನ್ ತಗೋಬೇಕಾಗತ್ತೆ. ಸೊ ಈಗ ಅಕಸ್ಮಾತ್ ಈಗ ನಾನು ಈ ಕಿಟಕಿ ಇರ್ಲಿಲ್ಲ, ಒಂದು ವಾಲ್ ಇತ್ತು ಅನ್ನೋದಾದ್ರೆ ಅದರದ್ದು ಇಲ್ಯುಮಿನೇಷನ್ ರಿಕ್ವೈರ್ಮೆಂಟ್ಸ್ ಬೇರೆ ತರ ಆಗುತ್ತೆ. ಅಲ್ಟಿಮೇಟ್ಲಿ ಏನು, ಆಬ್ಜೆಕ್ಟ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ನಿಮ್ಗೆ. ಪ್ರತಿಯೊಂದು ಆಬ್ಜೆಕ್ಟ್ ಮೇಲೂ ಅವರ ಕಾಂಪ್ಲೆಕ್ಷನ್ ಮೇಲೆ ಒಂದು ಇಲ್ಯುಮಿನೇಷನ್ ರಿಕ್ವೈರ್ಮೆಂಟ್ ಅಂತ ಬರುತ್ತೆ. ನೀವು ChatGPT ನ ಕೇಳಿದ್ರೆ ಅದು ನಿಮ್ಗೊಂದು ಇಲ್ಯುಮಿನೇಷನ್ ರಿಕ್ವೈರ್ಮೆಂಟ್ ಕೊಡುತ್ತೆ. ಅಂದ್ರೆ ನೀವು ಒಂದು ಫೋಟೋ ತೆಗೆದ್ಬಿಟ್ಟು ChatGPT ಹಾಕಿದ್ರೆ ಈ ಇಲ್ಯುಮಿನೇಷನ್ ಲೆವೆಲ್, ಸೊ ಇಲ್ಯುಮಿನೇಷನ್ ಮೀಟರ್ಸ್ ಅಂತ ಬರುತ್ತೆ. ಸೊ ನೀವು ಅದನ್ನ ತಗೊಂಡ್ಬಿಟ್ರೆ ಆಬ್ಜೆಕ್ಟ್ ಮೇಲೆ ಇಟ್ಟಾಗ ಎಷ್ಟು ಬರಬೇಕು ವರ್ಸಸ್ ಎಷ್ಟು ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೈಂಟಿಫಿಕ್ ಆಗಿ ನೀವು ಇದನ್ನ ಅಪ್ರೋಚ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಆಫ್ ಕೋರ್ಸ್ ಅದು ಏನಾಗುತ್ತೆ ಅಂತಂದ್ರೆ ಕ್ಯೂರೇಟೆಡ್ ಎನ್ವಿರಾನ್ಮೆಂಟ್ಗೂ ಅನ್ಕ್ಯೂರೇಟೆಡ್ ಎನ್ವಿರಾನ್ಮೆಂಟ್ಗೂ ಇರುವಂತ ಡಿಫ್ರೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟುಡಿಯೋ ಅಲ್ಲಿ ನಾವು ಇದನ್ನೆಲ್ಲ ಕನ್ಸಿಡರೇಷನ್ ತಗೊಂಡು ಎಷ್ಟು ಲೈಟ್ಸ್ ಇರಬೇಕು, ಎಷ್ಟು ಇಲ್ಯುಮಿನೇಷನ್ ಕೆಪಬಿಲಿಟಿ ಇರಬೇಕು ಆ ಲೈಟ್ಸ್ಗಳದ್ದು, ಯಾವ ಆಂಗಲ್ ಅಲ್ಲಿ ನೀವು ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರೆ ಆಬ್ಜೆಕ್ಟ್ ಕಾಣಿಸುತ್ತೆ ಅನ್ನೋದೆಲ್ಲ ನಾವು ಟ್ರೈಲ್ ಅಂಡ್ ಟೆಸ್ಟ್ ಮಾಡಿರ್ತೀವಿ.
ನಿಮ್ಮ ಎನ್ವಿರಾನ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ನೀವು ಅದನ್ನ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮಾಡಿ ಕಂಡು ಹಿಡ್ಕೊಳ್ಳುವಂತ ಒಂದು ಪ್ರೋಸೆಸ್ ಅದು. ನಾನೇನ್ ಹೇಳ್ಬಹುದು ಅನ್ನೋದ್ರೆ ಈಸಿ ಹ್ಯಾಕ್, ಫೋಟೋ ತಗೊಳ್ಳಿ. ಅಂದ್ರೆ ಯಥಾವತ್ತಾಗಿ ಹೇಗಿದೆಯೋ ಹಾಗೆ ಒಂದು ಫೋಟೋ ತಗೊಳ್ಳಿ, ಇದಕ್ಕೆ ಹಾಕಿ, ಚಾಟ್ ಜಿ ಪಿ ಟಿಗೆ ಹಾಕಿ. ಚಾಟ್ ಜಿ ಪಿ ಟಿಗೆ ಹಾಕಿದಾಗ ಅದನ್ನ ಕೇಳಿ ಹೌ ಟು ಇಲ್ಯುಮಿನೇಟ್ ದಿಸ್ ಬೆಟರ್ ಅಂತ, ಅದು ನಿಮಗೆ ಸ್ಟ್ಯಾಂಡರ್ಡ್ಸ್ ಕೊಡುತ್ತೆ. ಈ ಕಡೆಯಿಂದ ಲೈಟ್ಸ್ ಹಾಕಿ, ಈ ಕಡೆಯಿಂದ ಲೈಟ್ಸ್ ಹಾಕಿ ಅಂತ. ದಟ್ ವರ್ಕ್ಸ್. ಕ್ಲಾಡ್ ಕೂಡ ಹೆಲ್ಪ್ ಮಾಡಬಹುದು. ಬಟ್ ಒಂದು ಪ್ರೊಫೆಷನಲ್ ಸೆಟಪ್ ನೀವು ನೋಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್, ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅನ್ನೋದು. ಪ್ಲೀಸ್ ಬನ್ನಿ ಒಂದ್ಸಲಿ, ಅಕಸ್ಮಾತ್ ನೀವು ಬೆಂಗಳೂರಲ್ಲಿ ಇದ್ದಲ್ಲಿ ಅಥವಾ ಬೆಂಗಳೂರಿಗೆ ಬಂದಲ್ಲಿ ನಮ್ಮ ಸ್ಟುಡಿಯೋ ಒಂದ್ಸಲಿ ವಿಸಿಟ್ ಮಾಡಿ. ಇಲ್ಲಿರುವಂತ ಸೆಟಪ್ ನ ನೀವು ನೋಡಿದಾಗ ನಿಮ್ಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ಕ್ಯಾನ್ ಯು ಸಜೆಸ್ಟ್ ಮೀ ಸಮ್ ಲೈಟ್ಸ್, ಲೈಕ್ ಅಂದ್ರೆ ಈಗ ಬೇಸಿಕ್ ಲೈಟ್ಸ್ ಒಂದು ಫೇಸ್ ನ ನಾವು ಇದ್ ಮಾಡಕ್ಕೆ ಅದೇ ಯಾವ್ದು? ಈಗ ಏನಾಗತ್ತೆ ಅಂದ್ರೆ, ಅಗೇನ್ ಮೇಡಮ್, ನಾನು ಇವಾಗ ಸಜೆಷನ್ ಕೊಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಜಿಟೆಕ್ ಲೈಟ್ಸ್ ಬರುತ್ತೆ, 150 ವಾಟ್ಸ್, 250 ವಾಟ್ಸ್ ಅಂತೆಲ್ಲ ಬರುತ್ತೆ ಲೈಟ್ಸ್. ಓಕೆ, ಬಟ್ ನಿಮ್ಮ ಸೆಟಪ್ ನೋಡ್ದಿರಾ, ಅಂದ್ರೆ ನಿಮ್ಮ ಎನ್ವಿರಾನ್ಮೆಂಟ್ ನೋಡ್ದಿರಾ ನಾನು ಸಜೆಷನ್ ಕೊಡೋದು ಒಂದ್ ಸ್ವಲ್ಪ ಅದು ಅನ್ಸೈಂಟಿಫಿಕ್ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇವಾಗ ನಿಮ್ಮ ಸೆಟಪ್ ಅಲ್ಲೇ ಕಿಟಕಿಗಳು ಚೆನ್ನಾಗಿದ್ದು, ಆ ಕಿಟಕಿಗಳನ್ನ ನೀವು ಅಕಸ್ಮಾತ್ ಮ್ಯಾನೇಜ್ ಮಾಡುವಂತ ಪ್ರಾಸೆಸ್ ಇದ್ರೆ, ಓಕೆ, ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ಲೈಟ್ಸ್ ಬೇಡದಿರುವಂತ ಎನ್ವಿರಾನ್ಮೆಂಟ್ಸ್ ನೋಡಿದೀನಿ ನಾನು. ಲೈಟ್ಸ್ ಬೇಕಾದ್ರೆ ನ್ಯಾಚುರಲ್ ಲೈಟ್ ತುಂಬಾ ಚೆನ್ನಾಗಿದೆ, ಓಕೆ, ಬಟ್ ಆ ಎನ್ವಿರಾನ್ಮೆಂಟ್ ನೋಡಿದಿರ ನಾನು ಹೇಳಲಿಕ್ಕಾಗಲ್ಲ. ಬಟ್ ಸ್ಟ್ಯಾಂಡರ್ಡ್ಸ್ ಡಿಜಿಟೆಕ್ ಲೈಟ್ಸ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿಮ್ದು ಹಾರ್ಡ್ ಲೈಟ್ಸ್ ಬರುತ್ತದು. ಅಂದ್ರೆ ಹಾರ್ಡ್ ಲೈಟ್ಸ್ ಅಂದ್ರೆ ಇವಾಗ ನಾನು ಇವಾಗ ನನ್ನ ಮುಖಕ್ಕೆ ಲೈಟ್ ಬರ್ತಾ ಇದೆ ಅಂದ್ರೆ ನನ್ನ ಹಿಂದ್ಗಡೆ ನಂದು ಶ್ಯಾಡೋ ಬಂತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಅ ಹಾರ್ಡ್ ಲೈಟ್ ಅಂತ ಕರೀತಾರೆ. ನಿಮ್ಗೆ ಸಾಫ್ಟ್ ಲೈಟ್ಸ್ ಬೇಕು. ಸೊ ಸಾಫ್ಟ್ ಲೈಟ್ಸ್ಗೆ ಗುಡಾಕ್ಸ್ ನಿಮ್ಗೆ ಅಂಬ್ರಲಾಗಳು ಬರುತ್ತೆ. ಓಕೆ, ಗುಡಾಕ್ಸ್ ಅಂಬ್ರಲಾಗಳು ಹಾಕಿದಾಗ ಸಾಫ್ಟ್ ಲೈಟ್ ಬರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಶಾಡೋಸ್ ಬರೋದಿಲ್ಲ. ಸೊ ಅದನ್ನ ನೀವು ಇದು ಮಾಡಬಹುದು. ಬಟ್ my earnest suggestion to you is take a picture, put it into some AI engine which can give you illumination requirements. Illumination requirement ಪ್ರಕಾರ ನೀವು ಮಾಡಿ. ಇಲ್ಲ ಯಾವ್ದಾದ್ರು ಸ್ಟುಡಿಯೋ ವಿಸಿಟ್ ಮಾಡಿ. ಸ್ಟುಡಿಯೋ ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸೆಟಪ್ ಈಗಿರೋ ಸೆಟಪ್ ಡಿಫ್ರೆನ್ಸ್ ಏನು ಅಂತ. ಅದರ ಪ್ರಕಾರ ಯು ಕ್ಯಾನ್ ಪ್ರೊಸೀಡ್ ಫರ್ದರ್ ಅನ್ನೋದು ನನ್ನ ಅಭಿಪ್ರಾಯ. ಶಿಲ್ಪ ಅವರೇ, ಥ್ಯಾಂಕ್ ಯು ಸರ್. ಪ್ರಿಯಾಂಕಾ ಅವರು ಕೈ ಎತ್ತಿದ್ದಾರೆ, ಅಲೋ ಮಾಡ್ತಾ ಇದ್ದೀನಿ ಮೈಕ್ನ. ಶಾಲಿನಿ ಅವರು ಸಹ ಎತ್ತಿದ್ದಾರೆ, ಅಲೋ ಮಾಡ್ತಾ ಇದ್ದೀನಿ. ಇಂಚರ್ ಅವರು ಎತ್ತಿದ್ರು. ಸೊ ಇಂಚರ್ ಅವರು ನಿಮ್ದು ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. Hi, sir. Sir, am I audible? Yes, you are. Hi, sir. Actually, I'm so glad I'm talking to you. ನಾನು ಫಸ್ಟ್ ಟೈಮ್ ನಿಮ್ದು ರಾಜೇಶ್ ಸರ್ದು ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ದೆ. ಆಕ್ಚುಲಿ ನನ್ಗೆ ಒಂದ್ ಡೌಟ್ ಇದೆ ಸರ್. ಏನಂತಂದ್ರೆ ನನ್ಗೆ 2 ಕ್ಯಾಟಗರಿಲಿ ಚಾನೆಲ್ ಓಪನ್ ಮಾಡ್ಬೇಕಂತ. ಒಂದು ಸೈನ್ಸ್ ಮುಖಾಂತರ, ಆಕ್ಚುಲಿ ಐ ಆಮ್ MSc ಗ್ರಾಜುಯೇಟ್ ಕೆಮಿಸ್ಟ್ರಿಲಿ. ಸೊ ನನ್ಗೆ ಸೈನ್ಸ್ ಮುಖಾಂತರನು ಮಾಡ್ಬೇಕಂತ, ಅಂಡ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಮಾಡ್ಬೇಕು ಅಂತ ಎರಡಿದೆ. ಸೊ ಯಾವ ತರ ಮಾಡಬಹುದು? 2 ಚಾನೆಲ್ ಸಪರೇಟ್ ಆಗಿ ರನ್ ಮಾಡ್ಬೇಕಾ, ಹೇಗೆ? ಅಂದ್ರೆ ಸಪರೇಟ್ ಆಗಿ ರನ್ ಮಾಡಿದ್ರು ಯಾವ ತರ ಮಾಡೋದ್ ಬೆಟರ್? ಓಕೆ, 3 ಲೇಯರ್ ಅಲ್ಲಿ ಆನ್ಸರ್ಸ್ ಕೊಡ್ತೀನಿ ಇದಕ್ಕೆ. ಮೊದಲನೇ ಲೇಯರ್ ಏನು ಅಂತಂದ್ರೆ, ಸಿ ಇಫ್ ದೇರ್ ಇಸ್ ಅ ವೇ ಯು ಕ್ಯಾನ್ ಕಂಬೈನ್ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ, ಬಿಕಾಸ್ ದಟ್ ಕಂಟೆಂಟ್ ಇಸ್ ಗೋಯಿಂಗ್ ಟು ಬಿ ಜಸ್ಟ್ ಅಮೇಸಿಂಗ್. ಓಕೆ, ದ ಕಾಮನಾಲಿಟಿ ಬಿಟ್ವೀನ್ ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಒಂದಾಗುವಂತ ಒಂದು ಕಡಲ್ ಇರುತ್ತಲ್ಲ, ಆ ಕಡಲು ಇಟ್ಸ್ ವೆರಿ ವೆರಿ ಫ್ಯಾಸಿನೇಟಿಂಗ್. ಅಂದ್ರೆ ಪರ್ಸನಲಿ ಐ ಬಿ ಆನೆಸ್ಟ್ಲಿ ಥ್ರಿಲ್ಡ್ ಟು ಸಿ ಸಮ್ ಕಂಟೆಂಟ್ ಲೈಕ್ ದಟ್. ಅಂದ್ರೆ ರಿಚರ್ಡ್ ಫೈನ್ಮನ್ ಲೆಕ್ಚರ್ಸ್ ನೀವು ಅಕಸ್ಮಾತ್ ಕೇಳಿದ್ರೆ, ರಿಚರ್ಡ್ ಫೈನ್ಮನ್ ಲೆಕ್ಚರ್ಸ್ ಅಲ್ಲಿ ಅದು ಬರುತ್ತೆ. ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಿ ಎಕ್ಸ್ಪ್ಲೈನ್ಸ್ ಹೌ ದೇರ್ ಇಸ್ ಅನ್ ಇನ್ಸ್ಪಿರೇಷನ್ ಆಫ್ ನಟರಾಜ. Okay, Yes, he explains how Nataraja is the embodiment of quantum mechanics. ಅದಕ್ಕೆ ಈ ಸನ್ ಸೂಪರ್ ಕೊಲೈಡರ್ ಎದುರುಗಡೆ ನಟರಾಜನ್ ಸ್ಟ್ಯಾಚ್ಯೂ ಇದೆ. ಯಾಕಂದ್ರೆ ಇಟ್ ಇಸ್ ಅ ಡೆಫಿನಿಷನ್ ಆಫ್ ದಿ ಕ್ರಿಯೇಟರ್ ಅಂಡ್ ದ ಕ್ರಿಯೇಷನ್. ಓಕೆ, ಸೊ ಆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ರಿಚರ್ಡ್ ಫೈನ್ಮನ್. ಬಟ್ ಆಫ್ ಕೋರ್ಸ್ ಆ ತರ ಸೈನ್ಸ್ ಮತ್ತೆ ಸ್ಪಿರಿಚುವಾಲಿಟಿನ ಒಂದೇ ತಕಡಿಲಿ ಹಾಕುವಂತ ಜನ ಕಡಿಮೆ. ಇಲ್ಲ, ಯು ಆರ್ ವೆರಿ ಸೈಂಟಿಫಿಕ್, ಯು ಆರ್ ವೆರಿ ಸ್ಪಿರಿಚುವಲ್, ನಥಿಂಗ್ ಇನ್ ಬಿಟ್ವೀನ್ ಮರ್ಜ್ ಆಗುವಂತ. ಬಟ್ ಇಫ್ ಯು ಕ್ಯಾನ್ ಡೂ ಸಮಥಿಂಗ್ ಲೈಕ್ ದಟ್, ಇಟ್ಸ್ ಗೋಯಿಂಗ್ ಟು ಬಿ ಎ ಕಿಕ್ ಆಸ್ ಶೋ, ನೋ ಡೌಟ್ ಅಬೌಟ್ ಇಟ್. ಬಟ್ ಇನ್ ಕೇಸ್ ಇಟ್ಸ್ ಅ ಹಾರ್ಡ್ ಆಸ್, ಬಿಕಾಸ್ ಗೆಸ್ಟ್ಗಳನ್ನ ಈ ತರ ಮೈಂಡ್ ಸೆಟ್ ಅಲ್ಲಿ ಇರುವಂತವ್ರನ್ನ ಕರ್ಸೋ ಪ್ರಾಸೆಸ್ ಕಷ್ಟ. ಇನ್ ಕೇಸ್ ಕಷ್ಟ ಗೆಸ್ಟ್ಗಳನ್ನ ಕರ್ಸೋದು ಅಂತ ಯೋಚನೆ ಮಾಡಿದಾಗ, ಐ ವುಡ್ ಸೇ
dual channel approach is the best way forward. There is no hard and fast rule that ಒಬ್ರು ಒಂದೇ ಚಾನೆಲ್ ಯೂಸ್ ಮಾಡ್ಬೇಕು ಅಂತಲ್ಲ, ಬಟ್ ಎನರ್ಜಿ ಡೈವರ್ಜ್ ಆಗೋದ್ ಬದಲು ಕನ್ವರ್ಜ್ ಆಗ್ಲಿ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ಅಂದ್ರೆ ಈಗ ನಾನು 2 ಚಾನಲ್ ಇಟ್ಕೋತೀನಿ, 2 ಚಾನಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ನನ್ನ ಟೈಮ್ ರಿಕ್ವೈರ್ಮೆಂಟ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ರಿಸರ್ಚ್ ಮಾಡಬೇಕು ಅಂದ್ರೆ ನಾನು 2 ಚಾನಲ್ ಮಾಡಬೇಕು. ಈಗ ನಂದೇ ಇಂಗ್ಲಿಷ್ ಚಾನಲ್ ಒಂದಿದೆ, ಕನ್ನಡ ಚಾನಲ್ ಒಂದಿದೆ. ಕನ್ನಡ ನಾನು ತುಂಬಾ ಎಪಿಸೋಡ್ಸ್ ಮಾಡಿದ್ದೀನಿ, ಇಂಗ್ಲಿಷ್ ತುಂಬಾ ಲಿಮಿಟೆಡ್ ಆಗಿ ಮಾಡಿದ್ದೀನಿ. ಸೊ ಅದೊಂದು ಸ್ವಲ್ಪ ಬಡವಾಗ್ಬಿಟ್ಟಿದೆ ಅದು. ಈ ತರದ್ದೇನ್ ಪ್ರಾಸೆಸ್ ಏನಿದೆ ಅದು ನಿಮ್ಗೆ ಕಾಣಿಸುತ್ತೆ, ಅಂದ್ರೆ ತುಂಬಾ ವ್ಯಕ್ತವಾಗುತ್ತೆ, ತುಂಬಾ ಇಟ್ ಬಿಕಮ್ಸ್ ವಿಸಿಬಲ್ ಫಾರ್ ಯು. ಬಟ್ ಇಫ್ ಯು ಆರ್ ಏಬಲ್ ಟು ಡೂ ಬೋತ್, ವೈ ನಾಟ್? Thank you so much, sir. Definitely, sir. Thank you. So ಇನ್ನೇನು ಡೌಟ್ಸ್ ಇಲ್ಲ ಅಂತಂದ್ರೆ ಕ್ಯಾನ್ ವಿ ಫಿನಿಶ್ ದ ಸೆಷನ್? ಓಕೆ, ಸೂಪರ್ ಕೂಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸಾಟರ್ಡೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಹತ್ತತ್ರ ಒಂದು ಮುಕ್ಕಾಲು ಗಂಟೆ ನಾವು ಜೊತೆಗಿದ್ದೀವಿ. ಆಸಮ್. ನಾನು ಏನ್ ಮಾಡ್ತೀನಿ ಅನ್ನೋದಾದ್ರೆ ನಾದೇಶ್ ಕೇಳ್ತಾ ಇದ್ರೆ, ನೀವು ನಾದೇಶ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ನಮಸ್ತೆ. ಇದು ಅದೇ ಈಗ ಒಂದು ಪ್ರೊಡಕ್ಷನ್ ಅಂತ ಮಾಡ್ಕೊಂಡು ನಮ್ದೇ ಒಂದು ಸ್ಟುಡಿಯೋ ಅಂತ ಮಾಡ್ಲಿಕ್ಕೂ ಅಥವಾ ನಾವು ಈಗ ನಿಮ್ಮ ಸ್ಟುಡಿಯೋ ಇದೆ ಅಲ್ವಾ, ಅಲ್ಲಿ ಬಂದು ನಾವು ಅದನ್ನ ಮಾಡ್ಲಿಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳ್ಬೋದಾ? ನಿಮಗೆ ಖರ್ಚು ಮಾಡ್ಲಿಕ್ಕೆ ಕಾಸಿದೆ, ನಿಮ್ಮದೇ ಆದಂತ ಜಾಗ ಇದೆ ಅನ್ನೋದಾದರೆ ಒಂದು 3-4 ಲಕ್ಷ ರೂಪಾಯಿ ಖರ್ಚಲ್ಲಿ ಒಂದು ಒಳ್ಳೆ ಸ್ಟುಡಿಯೋ ಸೆಟಪ್ ಮಾಡ್ಕೋಬಹುದು. ಇನ್ನೊಂದು 1.5 ಲಕ್ಷದಲ್ಲಿ ನಿಮ್ಗೆ 2 ಕ್ಯಾಮ್ರಾಗಳು ಬಂದ್ಬಿಡುತ್ತೆ. ಇಷ್ಟು ಒಂದು 5 ಲಕ್ಷ ನಿಮ್ಗೆ ಖರ್ಚು ಮಾಡುವಂತ ವ್ಯವಧಾನ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಸೆಟಪ್ ಮಾಡಿ. ನಾನೇ ನಿಮಗೆ ಬೇಕಿದ್ರೆ ಕನ್ಸಲ್ಟ್ ಮಾಡ್ಕೊಡ್ತೀನಿ, ಯಾವ ತರ ಇದು ನಾಯ್ಸ್ ಕ್ಯಾನ್ಸಲೇಷನ್ ಪ್ಯಾನಲ್ಸ್ ಗಳು ಹಾಕ್ಬೇಕು, ಕಾಯರ್ ಪ್ಯಾನಲ್ಸ್ ಬರುತ್ತೆ, ಅದನ್ನ ಹೇಗೆ ಎಲ್ಲಿಂದ ಪ್ರೊಕ್ಯೂರ್ ಮಾಡ್ಬೇಕು, ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಇಲ್ಲ ಇಷ್ಟು ಖರ್ಚು ಮಾಡ್ಲಿಕ್ಕೆ ನಮ್ಗೆ ಈಗ ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋದಾದರೆ ಬೇರೆ ಸ್ಟುಡಿಯೋಸ್ನ ಯೂಸ್ ಮಾಡ್ಬೋದು. 3ನೇದು ಇದೆ, ನಾನು ಕೂತಿದ್ದ ಕಡೆನೆ ಒಂದು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಈ ಬ್ರೇಕ್ಫಾಸ್ಟ್ ವಿತ್ ಚಾಂಪಿಯನ್ಸ್ ಅಂತ ಒಂದು ಶೋ ಬರುತ್ತೆ, ಗೌರವ್ ಕಪೂರ್ದು. ಅವರು ಯಾವ್ದೋ ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಮಾತಾಡ್ಬಿಡ್ತಾರೆ, ಇನ್ನೇನು ಮಾಡೋದಿಲ್ಲ ಅವರು. ಸೊ ಆ ತರ ಆದಲ್ಲಿ ದಟ್ ಇಸ್ ಆಲ್ಸೋ ಗುಡ್ ಎನಫ್. ಅಂದ್ರೆ ಇದ್ರಲ್ಲಿ ಏನು ಹಾರ್ಡ್ ಅಂಡ್ ಫಾಸ್ಟ್ ಇಲ್ಲ, ಬೇಕಾಗಿರೋದಿಷ್ಟೇ ಲೈಟಿಂಗ್ ಚೆನ್ನಾಗಿರ್ಬೇಕು, ಯಾರು ಕರೆಸಿದಾರೆ ಗೆಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಾಂಪ್ಲೆಕ್ಷನ್. ಅಂದ್ರೆ ಒಬ್ಬೊಬ್ರು ಬಿಳಿ ಬಣ್ಣದವ್ರು ಬರ್ಬೋದು, ಒಬ್ಬೊಬ್ರು ಕಪ್ಪು ಬಣ್ಣದವ್ರು ಬರ್ಬೋದು, ಒಬ್ಬೊಬ್ರು ನಂತರ ಕ್ಯಾರಮಲ್ ಕಲರ್ ಇರುವಂತವ್ರು, ಅಂದ್ರೆ ಬಿಳಿನೂ ಅಲ್ಲ ಕಪ್ಪು ಅಲ್ಲ ಅಂದ್ರೆ ವಿಚಿತ್ರ ಕಲರ್ ಇರುವಂತವ್ರು ಬರ್ಬೋದು. ಯಾವ್ದೇ ಕಾಂಪ್ಲೆಕ್ಷನ್ ಇರುವಂತ ಜನ ಬಂದ್ರು ಸಹ, ನಿಮ್ಮ ಗೆಸ್ಟ್ ಬಂದ್ರು ಸಹ ಅವರು ಕಾಣಿಸ್ಬೇಕು, ಇಲ್ಯುಮಿನೇಟ್ ಕರೆಕ್ಟ್ ಆಗಿ ಆಗ್ಬೇಕು. ಇಟ್ಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಸೊ ಅದನ್ನ ನೀವು ಮ್ಯಾನೇಜ್ ಮಾಡ್ಬಿಟ್ರಿ ಅಂದ್ರೆ ಯಾವ ಜಾಗದಲ್ಲಿ ಬೇಕಾದ್ರೂ ನೀವು ಸಹ ಮಾಡಬಹುದು. ಮೇನ್ ಆಡಿಯೋ ಮತ್ತೆ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಜಾಗ ಇಟ್ ಡಸಂಟ್ ಮ್ಯಾಟರ್. ಬಟ್ ಸ್ಟುಡಿಯೋ ಸೆಟಪ್ ಮಾಡ್ಬೇಕು ಅನ್ನೋದು ಯೋಚನೆ ಇತ್ತು ಅಂತಂದ್ರೆ ನಾನು ಹೆಲ್ಪ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಅದನ್ನ ಮಾಡ್ತೀನಿ. ಅಂದ್ರೆ ಈಗ ಸದ್ಯದಲ್ಲಿ ಈಗ ಒಂದು ಸ್ಟಾರ್ಟಿಂಗ್ ಏಜ್ ಅಲ್ಲಿ ಈಗ ನಂಗೆ ಸ್ಟುಡಿಯೋ ಅಷ್ಟು ಮನೆ ಖರ್ಚು ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ನಾನು ಬೇರೆಯವರ ಸ್ಟುಡಿಯೋದಲ್ಲಿ ಮಾಡೋದಾದ್ರೆ ಒಂದು ಅಂದಾಜು ಎಷ್ಟಾಗ್ಬೋದು ಸರ್? ರೈಟ್, ಇದನ್ನ ವಾಟ್ಸಪ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದ್ರದ್ದು ಖರ್ಚು ವೆಚ್ಚ ಅನ್ನೋದೆಲ್ಲ ಎಲ್ಲರಿಗೂ ಅದು ಸಮಂಜಸ ಅಲ್ಲ ಅನ್ಸುತ್ತೆ. ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ನಾನು ಮಾತಾಡ್ತೇನೆ. ಓಕೆ, ಶ್ರೀನಿವಾಸ್ ಅವರು ಮಾತಾಡ್ತಿದ್ದಾರೆ. ಒಂದು ನಿಮಿಷ ಶ್ರೀನಿವಾಸ್ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಪಾಡ್ಕಾಸ್ಟ್ ಒಂದು ಗೆಸ್ಟ್ ಕರ್ಸಿರ್ತೀವಿ, ನಮ್ ಜೊತೆ ನೀಟಾಗಿ ಒಂಥರ ನಂಬಿಕಸ್ತರ ತರ ಇರ್ತಾರೆ. ಹೊರಗಡೆ ಹೋದ್ಮೇಲೆ ಅವ್ರದ್ದೇನೋ ಫ್ರಾಡ್ನೆಸ್ ಗೊತ್ತಾದ್ರೆ ಆ ತರ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ. ರಿಸ್ಕ್ ಸರ್, ಆ ರಿಸ್ಕ್ ಖಂಡಿತವಾಗ್ಲೂ ಇದ್ದೇ ಇದೆ. ಈಗ ರಾಜೇಶ್ ಅವರು ಬಂದಿದ್ರು, ರಾಜೇಶ್ ಅವ್ರ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಲೇಡಿ ಆಕ್ಟ್ರೆಸ್ ಒಬ್ರು ಬಂದಿದ್ರು, ಇತ್ತೀಚೆಗೆ ಅವ್ರ ನ್ಯೂಸ್ ಅಲ್ಲೂ ಇದ್ರು, ಹೆಸರು ಹೇಳೋದಿಲ್ಲ ನಾನು. ಸೊ ಇದು ರಿಸ್ಕ್ ನಿಮ್ಗೆ ಇದ್ದೇ ಇರುತ್ತೆ ಸರ್. ಆದಷ್ಟು ನಿಮ್ಮ ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲಿ ಅವರ ಬಗ್ಗೆ ರಿಸರ್ಚ್ ಮಾಡುವಂತ ಪ್ರಾಸೆಸ್ ಮಾಡಿ. ನಾನು ಏನ್ ಮಾಡ್ತೀನಿ ಅಂತ ಹೇಳ್ತೀನಿ, ಬಿಕಾಸ್ ನಾನು ಕರ್ಸೋರು ಎಲ್ಲರೂ ಬಿಸ್ನೆಸ್ ಓನರ್ಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲಾರು ಅವ್ರು ಸರಿ ಅಂತ ಹೇಳೋದಿಲ್ಲ. ನಾನು ರಿಸರ್ಚ್ ಮಾಡ್ಬೇಕಾದ್ರೆ
ನಾನು ಗೂಗಲ್ ಅಲ್ಲಿ ಹೋಗಿ ಅವರ ಹೆಸರು ಹಾಕಿ ಕಾಂಟ್ರವರ್ಸಿ ಇದೆಯಾ ಅಂತ ನೋಡ್ಲಿಕ್ಕೆ ಚೆಕ್ ಮಾಡ್ತೀನಿ. ನನಗೆ ಗೊತ್ತಿರೋ ಒಂದಿಬ್ರು ಲಾಯರ್ಸ್ ಇದಾರೆ, ಅಡ್ವೊಕೇಟ್ಸ್ ಇದಾರೆ, ಅವ್ರನ್ನ ಕೇಳಿ ನೋಡ್ತೀನಿ. ಈ ತರದ್ ಏನಾದ್ರು ಈ ಲಾಯರ್ಸ್ ಗಳಿಗೆ ಒಂದು ಟೂಲ್ ಇದೆ, ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅಲ್ಲಿ ಯಾರ ಮೇಲೆ ಯಾವ ತರ ಕೇಸ್ ಆಗಿದೆ, ಹೆಸರು ಮೇಲೆ, ಕೇಸ್ ಮೇಲೆ ನಾವು ಅವರ ಇದನ್ನ ಕೇಸ್ನ ಕಂಡುಹಿಡಿಬಹುದು. ಎಲ್ಲಾ ಕೇಸಸ್ ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಡಿಜಿಟೈಸ್ಡ್ ಕೇಸಸ್, ಅಂದ್ರೆ ಸೆಷನ್ ಕೋರ್ಟ್ ಅಂಡ್ ಅಬವ್, ಸೆಷನ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲ್ಲದರಲ್ಲಿ ಆಗಿರೋದು ಡಿಜಿಟೈಸ್ಡ್ ರೆಕಾರ್ಡ್ಸ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ, ಜಡ್ಜ್ಮೆಂಟ್ ಕಾಪಿಗಳು ಸಿಗುತ್ತೆ. ಅದರಲ್ಲಿ ನಾನೊಂದು ಕೇಳಿ ನೋಡ್ತೀನಿ, ಇವ್ರದ್ದು ಹೆಸರಲ್ಲಿ ಏನಾದ್ರು ಕೇಸ್ಗಳು ಇದೆಯೇನಪ್ಪ, ಒಂದ್ಸಲಿ ನೋಡ್ಬಿಟ್ಟು ಹೇಳಿ ನನಗೆ ಅಂತ ಒಂದು ನಾನು ಪ್ರಯತ್ನ ಪಡ್ತೀನಿ. ಬಟ್ ಏನ್ ಗೊತ್ತಾ, ಈ ಮೆಟ್ರೋಪಾಲಿಟನ್ ಕೋರ್ಟ್ಗಳು, ಈ ಇದರ ತಾಲೂಕ್ ಕೋರ್ಟ್ಸ್ಗಳು, ಈ ತರದ್ರಲ್ಲೆಲ್ಲ ಇನ್ನೂ ಡಿಜಿಟೈಸೇಷನ್ ಆಗಿಲ್ಲ. ಅಲ್ಲೆಲ್ಲ ಅಕಸ್ಮಾತ್ ಏನಾದ್ರು ಕೇಸ್ ಇತ್ತು, ಆನ್ಗೋಯಿಂಗ್ ಇತ್ತು ಅಂತಂದ್ರೆ ನಮಗೆ ಗೊತ್ತಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಅಥವಾ ಅವ್ರು ಮಾಡಿರುವಂತ ಕರ್ಮಕಾಂಡ ಇನ್ನೂ ಪಬ್ಲಿಕ್ ಆಗಿಲ್ಲ ಅಂತಂದ್ರೂ ಕೂಡ ನಮ್ಗೆ ಏನು ಗೊತ್ತಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಇಟ್ಸ್ ಅ ರಿಸ್ಕ್ ಸರ್. ನೀವು ಹೇಳಿದ್ ತುಂಬಾ ಒಂಥರ ಕ್ರಿಟಿಕಲ್ ಕ್ವೆಶನ್. ನನ್ಗೂ ತುಂಬಾ ಸಲ ತಲೆಗೆ ಬಂದಿದೆ ಅದು. ಬಟ್ ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟು ಮಾಡಬಹುದು ಸರ್ ನಾವು ರಿಸರ್ಚ್. ಅದಕ್ಕೆ ನಾವು ಬಿಯಾಂಡ್ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇನ್ನೇನು ಡೌಟ್ಸ್ ಇಲ್ಲ ಅಂತಂದ್ರೆ ವಿ ವಿಲ್. ಓಕೆ, ಲಾವಣ್ಯ ಅವ್ರು ಕೇಳಿದ್ದಾರೆ. ಲಾವಣ್ಯ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಲಾವಣ್ಯ ಅವರೇ ಮಾತಾಡ್ಬೋದು, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಡನ್. ಬೇರೆ ಯಾರಿಗಾರು ಏನಾದ್ರು ಡೌಟ್ ಇದ್ದಲ್ಲಿ ನನ್ನ ಫೋನ್ ನಂಬರ್ ಈ ಚಾಟ್ ಅಲ್ಲಿ ಹಾಕಿದ್ದೀನಿ. ಸೊ ಏನಾದ್ರು ಡೌಟ್ ಇದ್ದಲ್ಲಿ ನನ್ನ ಪರ್ಸನಲ್ ಆಗಿ ರೀಚ್ ಔಟ್ ಮಾಡಿ. ಮೋರ್ ದನ್ ಹ್ಯಾಪಿ ಟು ರೆಸ್ಪಾಂಡ್ ಟು ಯುವರ್ ಕ್ವೆಶನ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ರಾಜೇಶ್ ಅವ್ರ ಬಂದಿದ್ದೇನು ಖುಷಿ ಆಯ್ತು. ಅನ್ಮ್ಯೂಟ್ ಡಿಸೇಬಲ್ಡ್ ಇಲ್ಲ, ಅಲ್ಲಿ ಒಂದು ಬಟನ್ ಇರುತ್ತೆ ನೋಡಿ, ಡಿಸೇಬಲ್ ಆಗಿಲ್ಲ ನಿಮ್ದು, ಅದು ಒಂದು ಬಟನ್ ಇರುತ್ತೆ ಮೈಕ್ ತರ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಮಾತಾಡ್ಬಹುದು. ಲಾವಣ್ಯವರೇ ನೋಡಿ, ನಾನು ಅಲೋ ಮಾಡಿದ್ದೀನಿ ಮೈಕ್ನ. ನೀವು ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಮೈಕ್ ಮೇಲೆ ಒಂದು ಹಿಂಗೆ ಇದಿರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಮಾತಾಡ್ಲಿಕ್ಕೆ. ಓಕೆ, ಒಂದು ಕೆಲಸ ಮಾಡಿ ಲಾವಣ್ಯವರೇ, ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನನ್ನ ನಂಬರ್ ಹಾಕಿದ್ದೀನಿ. ಏನೇ ಡೌಟ್ಸ್ ಇದ್ರು ಕೂಡ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಚರ, ಲಾವಣ್ಯ, ನಾಗರತ್ನ ಅವರೇ, ನಾದೇಶ್, ಶ್ರೀನಿವಾಸ್, ಶಿಲ್ಪಾ, ಜಯಪ್ರಕಾಶ್, ಚಿರಾಗ್, ಚಿರಂಜೀವಿ, ಸುಷ್ಮಿತಾ, ಸದಾಶಿವ, ಸವಿತಾ, ನಿಶಾಂಕ್, ಅಮೃತ, ಭಾವನಾ, ಪ್ರಿಯಾಂಕಾ, ಶಾಲಿನಿ, ಹರೀಶ್, ಪ್ರತಾಪ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೋಪ್ ಇಟ್ ವಾಸ್ ಇನ್ಫಾರ್ಮೇಶನಲ್. ನಾನು ಹೇಳಿದಂಗೆ ಆಸ್ ಅ ಶೋರ್ಟ್ ಚೆಕ್ ಲಿಸ್ಟ್ ಒಂದು ಭಾವನಾ ಅವರು ಕಳಿಸ್ತಾರೆ ನಿಮಗೆ ವಾಟ್ಸ್ಆಪ್ ಮುಖಾಂತರ. ಅಂಡ್ ದೆನ್ ಇಫ್ ದರ್ ಇಸ್ ಎನಿಥಿಂಗ್, ಪ್ಲೀಸ್ ಬೆಂಗಳೂರಲ್ಲಿ ಇದ್ದಲ್ಲಿ ನಮ್ಮ ಸ್ಟುಡಿಯೋ ವಿಸಿಟ್ ಮಾಡಿ, ಸ್ಟುಡಿಯೋ ಹೇಗಿದೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಯು ಇನ್ ಪರ್ಸನ್. ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಇವ್ರಿಗೆ ಹೇಳಿ ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.